ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು. ನಾವು ಸುತ್ತನಹಳ್ಳಿ ಗ್ರಾಮಕ್ಕೆ ಹೊಂಟಿದ್ದೀವಿ. ಸಾವಯವ ಕೃಷಿಯಲ್ಲಿ ಮುಂಚೂಣಿಯಲ್ಲಿ ಈ ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಸಾವಯವ ಕೃಷಿಯ ಪ್ರಚಾರಕರಾಗಿ ಕೆಲಸ ಮಾಡಬೇಕಂತ ನಾವಿಯವರು ನಾವು ತೋಟಕ್ಕೆ ಇವತ್ತು ಇಟ್ಟಿದ್ದೀವಿ. ಈ ನಾವಿಯವರ ಒಂದು ಸಾಧನೆ ನಾವು ಹೇಳಬೇಕಂತಂದ್ರೆ ಸಾಕಷ್ಟು ಅಗಾಧವಾದದ್ದು. ಅವರು ಒಂದು ಕೃಷಿಯಲ್ಲಿ ಆ ಒಂದು ಸಾವಯವ ಪದ್ಧತಿಯಲ್ಲಿ ಮತ್ತು ಕೃಷಿಯಲ್ಲಿ ಮತ್ತು ಬೇರೆ ಬೇರೆ ಒಂದು ಏನು ಅಂತಂದರೆ ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅವರ ಸಾಧನೆಗೆ ಮೆಚ್ಚಿ ಒಂದು ವಿಶ್ವವಿದ್ಯಾಲಯ ಅವರಿಗೆ ಕೆಲವೊಂದು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರ್ ಪದವಿಯನ್ನು ನೀಡೈತಿ. ಅಂಥವರು ಒಂದು ಪೀಳಿಗೆ ನಾವೆಲ್ಲರೂ ನಮ್ಮ ದೇಶಿ ಬಂಧುಗಳು ಇವತ್ತು ನಾವು ಹೊಂಟಿದ್ದೀವಿ. ಅಲ್ಲಿ ಸಾಕಷ್ಟು ವಿಷಯಗಳು ಕಲಿಯಕ್ಕೆ ಇದ್ದಾವೆ. ಅವನ್ನೆಲ್ಲರೂ ನೀವು ಏನಪ್ಪ ಅಂತಾರೆ ಸಾಕಷ್ಟು ನಾವಿಯವರ ಒಂದು ನಿಕಟ ನೇರ ಸಂಪರ್ಕದಿಂದ ನೀವು ಸಾಕಷ್ಟು ವಿಷಯಗಳನ್ನು ಸಾವಯವ ಕೃಷಿಯಲ್ಲಿ ಜೀವಾಮೃತ ಇರ್ಬೋದು, ಘನಜೀವಾಮೃತ ಇರ್ಬೋದು, ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಮತ್ತು ಬೀಜಾಮೃತ ಮತ್ತು ಬೇರೆ ಬೇರೆ ಮತ್ತು ಅಗ್ನಿ ಅಸ್ತ್ರ ಮತ್ತು ಬೇರೆ ಬೇರೆ ಒಂದು ಸಾವಯವ ಪದ್ಧತಿಗಳೇನು ನಮ್ಮ ದೇಶದಲ್ಲಿ ನಾವು ಫಾಲೋ ಮಾಡ್ತೀವಿ ಅವುಗಳ ಬಗ್ಗೆ ಹೆಚ್ಚಿನ ವಿಷಯ ನೀವು ಕಲ್ಕೊಂಡು ನಿಮ್ಮ ಏನು ವ್ಯಾಪಾರದ ಜೊತೆಗೆ ಸಾವಯವ ಪದ್ಧತಿನೂ ಕೂಡ ನೀವು ರೈತರಿಗೆ ತಿಳಿಸಿಕೊಟ್ರೆ ಕಡಿಮೆ ಏನಪ್ಪ ಅಂತಂದ್ರೆ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಗುಣಮಟ್ಟ ಮುಂದಿನ ಒಂದು ಪೀಳಿಗೆಗೆ ನಾವು ಎಲ್ಲರೂ ದೇಶಿ ಬಂಧುಗಳು ಒಂದು ಒಕ್ಕೂಡಲೇ ನಾವು ಒಂದು ಮನಸ್ಸು ಮಾಡಿಕೊಂಡು ನಮ್ಮ ಒಂದು ಏಳಿಗೆಯ ಜೊತೆಗೂ ಕೂಡ ನಮ್ಮ ಮಣ್ಣಿನ ಫಲವತ್ತತೆಗೆ ಕಾಪಾಡಿಕೊಳ್ಳಲಿಕ್ಕೆ ನೀವೆಲ್ಲರೂ ಒಂದು ಕಂಕಣ ಬದ್ಧರಾಗಿ ನೀವು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಾವಯವ ಕೃಷಿಯ ಒಂದು ವಿಜಿಟ್ನ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಒಂದು ಏನಪ್ಪ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ರೀತಿ ಸಾವಯವ ಕೃಷಿಯಲ್ಲಿ ಮುಂಚಿಕೊಳ್ಳಿಕ್ಕಂತ ನಾವೇ ಅವರು ಹೆಚ್ಚೆಚ್ಚು ರೈತರಿಗೆ ಮತ್ತು ಅವರಲ್ಲಿ ಬರುವಂಥ ಜನಗಳಿಗೆ ತಿಳುವಳಿಕೆಯನ್ನು ಪಟ್ಟು ನಮ್ಮ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಗುಣಧರ್ಮ, ಮಣ್ಣಿನ ಜೀವಕೋಶವನ್ನು ಹಾಳಲಾರ್ದಂಗೆ ನೋಡ್ಕೊಳ್ಬೇಕಂತ ನಾನು ಎಲ್ಲರಿಗೂ ಒಂದು ತಿಳಿಸಿ ಒಂದು ಎರಡು ಮಾತು ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ನೀವು ಲಂಡನ್ ಹೋಗಿದ್ರಲ್ಲ ಅದ್ರ ಅನುಭವ ಹೇಳ್ರಿ. ಹಾಂ, ನೀವು ಚೀನಾಕ್ಕೆ ಹೋಗಿದ್ರಲ್ಲ ಅದ್ರ ಬಗ್ಗೆ ಹೇಳ್ರಿ, ಅನುಭವ ಹೇಳ್ರಿ. ನಮ್ದೆಲ್ಲ ಒಟ್ಟು ಕೂಡ ಅವರೇ ಹೇಳ್ತಾರೆ. ಯಾರು ಹೇಳ್ತಾರೆ? ಎಲ್ಲ ಕೊಡ್ರ ಗೌಡ್ರಿ ಸೆಂಟ್ರಾಗ ಕುಂತಾಳ ಹೇಳ್ರಿ. ಗೌಡ್ರೆ ಈಗ ಎಲ್ಲ ಕೂಡ ಎಲ್ಲಿ ಹೊಂಟಿದ್ದೀರಿ ನೀವು? ಅದ್ರ ಬಗ್ಗೆ ಹೇಳ್ರಲ್ಲ. ಹಾಂ, ಎಡಿಟ್ ಮಾಡ್ತೀವಿ, ಕಟ್ ಮಾಡೋಣ. ಮಗಳು ಮಾತಾಡ್ತಾಳಣ್ಣ ನೋಡಕ್ಕೆ ಈಗ ಇಬ್ರು ಕೂಡಿ ಮಾತಾಡ್ತೀವಿ. ನಾವ ನಾವು ಸರ್ ನಮಸ್ಕಾರ, ಬರ್ರಿ. ಅಯ್ಯೋ ನಮ್ಮ ರೋಣ ಸಾಹೇಬ್ ನೀರು ಕುಟ್ಟು ಹಾಂ ಅಲ್ಲೇ ಒಂದು ವೇಳೆ ಮಳೆ ಬಂದ್ರೆ ಅಲ್ಲಿ ಸೆಟ್ ಆಗಿ ಹೋಗ್ತಂತ ಅಲ್ಲಿ ಎರಡು ಕಡೆ ಮಳೆ, ಹೊರಗಡೆ ಮಾಡೋ ಸ್ಟಾರ್ಟ್ ಮಾಡೋದು. ಮಳೆ ಬಂತಂದ್ರೆ ಅಲ್ಲಿ ಒಳಗಡೆ ಸಮಸ್ಯೆ ಆಗತ್ತೆ. ಇಲ್ಲೇ ನಡಿಕೈತೆ ಬಿಡ್ತಾರೆ ಆದ್ರೆ ಇಲ್ಲೇ ಒಂದು ಪ್ರಯೋಗಾಲಯ ಟೈಪ್ ಲ್ಯಾಬ್ ಇಲ್ಲೇ ಆದ್ರೆ ಅನುಕೂಲ ಆಗತ್ತೆ.
ಹೌದ್ರಿ ಸರ್. ಅಲ್ಲ ಅವ್ರು ನೋಡಿದಾಗ ಮಗಳು ನೋಡಿದೆ, ನೇತ ಪುಷ್ಪ ನೋಡಿದಾಗೈತಿ, ಸಣ್ಣರಿದ್ದ ನೋಡಿ ಈಗ 7ನೇ ಕ್ಲಾಸ್ ಹೋಗ್ತೈತಿ. ನೋಡಿ ಮೆತ್ತಗೆ ಹೆಂಗಿದೆ. ಇದು ನಮ್ಮ ಕಲ್ಲು ಹೊಲ ಹೊಲದಾಗ ನೀವು ಅಂತ ಹಿರೇಶಿ ಮೇನಾರ ನಮ್ದು ಇಲ್ಲೇ ಅಲ್ರಿ. ನಿಮ್ದು ಸರ್ ಇವ್ರಿಗೆ ಹೇಳಕತ್ತೀನಿ, ನಿಮ್ದು ನಮ್ದು ಒಂದ ಬಿಡ್ರಿ. ವರ್ಷ ವರ್ಷ ಕ್ಲಾಸಿಗೆ ಬಂದಿದ್ದಿಲ್ಲ ಅಂತ ಸರ್. ಇಲ್ಲ ಅದ್ರ ಸಲುವಾಗಿ ಈಗ ಮತ್ತೊಮ್ಮೆ ಇಲ್ಲೇ ಇಟ್ಕೊಂಡ್ಬಿಟ್ರಂತ ಬೇಸತ್ತಂತ ನಿಮ್ಗೆ ನೋಡ್ಲಿ ಅವರು ಬಾರ್ ನೋಡಿ ತಮ್ಮ ಹೊಲ್ದಾಗ ಮಾಡ್ಬೇಕು. ಇಲ್ಲಿಗೆ ನೀನ್ರ ತೊಂಬಂದು ನೀನ್ರ ಇದು ತುಡುವೆ ಜನ ಸಾಕು ಜನ ಇಲ್ರಿ ಶಿಫ್ಟ್ ಮಾಡ್ಬೇಕು. ಅವ್ನ ಮೇಲೆ ಬ್ರಾಂಚಸ್ ಇರ್ತಾವೆ. ಯಾವ ನೀರಾಡ್ರಿ ನಾವು ಸುಬ್ಸಿಲ್ ಬೆಳಿ ಎಲ್ಲರಿಗೂ ನಮಸ್ಕಾರ ಸರ್. ಇವತ್ತು ನಾವಿ ಆಯ್ತಲ್ಲ, ಇವತ್ತು ಈ ನಾವಿ ಅವರ ಈ ಎಲ್ಲ ಏನು ಮಾಡಿದ್ದ ಒಂದು ಕೊಡುಗೆ ಅಂತ ಹೇಳ್ಬೇಕು ಈ ಭಾಗದ ಆಯ್ತಲ್ಲ. ಇವತ್ತು ಈ ನಾವಿ ಅವರ ಈ ಎಲ್ಲ ಏನು ಮಾಡಿದ್ದ ಒಂದು ಕೊಡುಗೆ ಅಂತ ಹೇಳ್ಬೇಕು ಈ ಭಾಗದ ಅವರು ಸಾಕಷ್ಟು ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ ಇರ್ಬೋದು, ಜೀರೋ ಕೃಷಿ ಇರ್ಬೋದು, ಬೇರೆ ಬೇರೆ ಇನ್ನೂ ಅನೇಕ ಪದ್ಧತಿಗಳನ್ನು ಅವರು ತಮ್ಮ ಕ್ಷೇತ್ರದಲ್ಲಿ ಅಳವಡಿಸಿ ಸಾಕಷ್ಟು ಏನಪ್ಪ ಅಂದ್ರೆ ಈ ಸುತ್ತಮುತ್ತಲ ರೈತರು ಇರ್ಬೋದು, ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ಕರ್ನಾಟಕ ಸುತ್ತಮುತ್ತಲ ಅವರ ಏನು ಮಾಡಿದಂಥ ಕಾರ್ಯ ಏನೈತಲ್ಲ ಆ ಸಾಕಷ್ಟು ಪ್ರಚಾರ ಆಗೈತಿ. ಹಾಗಾಗಿ ಅವರು ಇವತ್ತು ಈ ಮಾಡ್ಬೇಕಂತಂದ್ರೆ ಸಾಕಷ್ಟು ಅನುಭವ ಗಳಿಸ್ಕೊಂಡು ಆ ಅನುಭವನ ಒಂದು ಅಮೃತ ರೂಪದಾಗ ಬೇರೆದವರಿಗೆ ಅವರು ನೀಡ್ತಾ ಇದ್ದಾರೆ. ಅವರು ಏನಪ್ಪ ಅಂದ್ರೆ ಅವರ ಸಾಧನೆ ಸಾಕಷ್ಟು ಜಿಲ್ಲಾ ಮಟ್ಟದ ಸಾಧನೆ ಮಾಡಿದ್ದಾರೆ, ಮತ್ತು ತಾಲೂಕು ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದಿಂದ ಸಾಕಷ್ಟು ಕರ್ನಾಟಕದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅವರು ಸಾಕಷ್ಟು ಇನ್ನೂ ಅವರು ತಮ್ಮ ಇದರಲ್ಲಿ ಹೇಳ್ತಾರೆ. ಅವರ ಸಾಧನೆ ಸಾಕಷ್ಟು ಅಗಾಧವಾದೈತಿ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಇವತ್ತು ಈ ಒಂದು ಕ್ಷೇತ್ರ ಭೇಟಿಗೆ ಅವ್ರನ್ನ ಸ್ವಾಗತವನ್ನು ಕೋರಿ ಈ ಒಂದು ವೇದಿಕೆಯನ್ನು ಅವರಿಗೆ ನಾನು ಬಿಟ್ಟುಕೊಡ್ತಾ ಇದ್ದೇನೆ. ಅವರು ಒಂದು ಏನಪ್ಪ ಅಂದ್ರೆ ಮುಂದೆ ಇನ್ನೂ ಭವಿಷ್ಯ ಅವ್ರ ನೆನಪ ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ಕೃಷಿ ಪದ್ಧತಿ ಒಳಗೆ ಸಾಕಷ್ಟು ಅಳವಡಿಸ್ಕೊಂಡು ಅವರು ಈ ಕೃಷಿ ಪಂಡಿತಿ ಅಲ್ದೇ ಈ ಒಂದು ಡಾಕ್ಟರ್ ಪದವಿಯನ್ನು ಪಡೆದಲ್ಲ, ಅದು ಎಲ್ಲ ಶ್ಲಾಘನೆ ಅಂತ ಹೇಳ್ಬೇಕು. ಡಾಕ್ಟರ್ ಅಂತ ಅವರಿಗೆ ಬಿರುದು ಕೊಟ್ಟಿದ್ದಾರೆ ಅವರು ಯೂನಿವರ್ಸಿಟಿಯವರು. ಆ ಒಂದು ಸಾಕಷ್ಟು ಈ ಒಂದು ಇದರೊಳಗೆ ಅವರ ಅನುಭವ ನಿಮ್ಗೆ ಸಿಗಲಿ ಅಂತ ಹೇಳಿ ಅವರಿಗೆ ಈ ಒಂದು ವೇದಿಕೆಯನ್ನು ನಾನು ಮುಂದೆ ಅವ್ರು ಮಾತಾಡಲಿ ಅಂತ ಹೇಳಿ ನಾನು ನಮಸ್ಕಾರ ನಮಗೆಲ್ಲ. ಬಂದಿರ್ತಕ್ಕಂಥ ನನ್ನೆಲ್ಲ ರೈತ ಸಹೋದರ ಚರಣಾರೊಂದಿಗೆ ನಮಸ್ಕರಿಸುತ್ತಾ, ನಾನು ವಿಜ್ಞಾನಿ ಅಲ್ಲ ಅಥವಾ ಕಾಲೇಜ್ ಲೆಕ್ಚರ್ನೂ ಅಲ್ಲ. ನಾನೊಬ್ಬ ಸಾಮಾನ್ಯ ರೈತನಾಗಿ ಕೃಷಿಕನಾಗಿ ಕಳೆದ 15 ವರ್ಷಗಳಿಂದ ಕೃಷಿ ಕಾಯಕವನ್ನು ಮಾಡುತ್ತಿದ್ದೇನೆ. ಅದಕ್ಕಿಂತ ಪೂರ್ವದೊಳಗ ಈಗ ನನ್ನ ಪರಿಚಯವನ್ನ ಹೇಳಿ ಈ ನೈಸರ್ಗಿಕ ಕೃಷಿ ಪರಿಕರಗಳ ಬಗ್ಗೆ ನನ್ನ ಅನುಭವವನ್ನು ಹೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಆರಂಭಿಕ ಒಕ್ಕಲಿಗನ ಪದವನ್ನು ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ. ಓಹೋ ಒಕ್ಕಲಿಗ ಒಕ್ಕಿದ ನಾಡಿಗೆ ಹಕ್ಕಿ ಉಣ್ಣೂತ ಸೇರಲೆಂದು ಗೋಡಿಗೆ ನಿಧಿ ನೀರುಡಿಕಿ ಇಲ್ಲ ರೈತನ ಕಣ್ಣಿಗೆ. ಓ ಒಕ್ಕಲಿಗ ಒಕ್ಕಿದ ನಾಡಿಗೆ ಹಕ್ಕಿ ಉಣ್ಣೂತ ಸೇರಲೆಂದು ಗೋಡಿಗೆ ನಿಧಿ ನೀರುಡಿಕಿ ಇಲ್ಲ ರೈತನ ಕಣ್ಣಿಗೆ.
ಮುಂಗಾರಿ ಮಳೆ ಸುರಿದು ಹದವಾದಗಳೇ ಹೂಡಿ 3 ತಾಳಿನ ಕೂರ್ಗಿ ಮುಂದೆತ್ತಿನ ಜೋಡಿ ಗಡ್ಡಿ ತೇರಿನಂತ ಶೆಡ್ಡಿ ಬಟ್ಟಲದಾಗ ಭೂಮಿ ತಾಯಿ ಉಡಿಯ ತುಂಬಿ ತೆಡೆ ಮಾಡಿ ರಾಗಿ ಜೋಳ ಭತ್ತ ಬೆಳೆದಾನ ಹತ್ತಿ ರಾಗಿ ಜೋಳ ಭತ್ತ ಬೆಳೆದಾನ ಹತ್ತಿ ಶ್ರಾವಣದ ಸಿರಿಯಾಗ ತುಂಬೈತಿ ಪ್ರೀತಿ ನೋಡಿ ಆನಂದ ಆಗೈತಿ ರೈತನ ಉಸಿರಾಗ ಇದು ಎಲ್ಲ ಐತಿ ಹೋ ಒಕ್ಕಲಿಗ ಒಕ್ಕಿದ ನಾಡಿಗೆ ಅಕ್ಕಿ ಉಣ್ಣೂತ ಸೇರಲೆಂದು ಗೋಡಿಗೆ ನಿಧಿ ನೀರುಡಿಕೆ ಇಲ್ಲ ರೈತನ ಕಣ್ಣಿಗೆ ರೈತನ ಬೆಳೆಗೆ ಬಂತು ಸುಗ್ಗಿಯ ಬಣ್ಣ ಇವನ ಸುಗ್ಗಿಯಿಂದ ಜಗಕ್ಕೆಲ್ಲ ಅನ್ನ ಬಿಸಿಲು ಮಳೆ ಅನದೆ ದುಡಿದೋ ರೈತಣ್ಣ ಬಿಸಿಲು ಮಳೆ ಅನದೆ ದುಡಿದೋ ರೈತಣ್ಣ ದುಡಿಮೆ ಕೊಲಿದು ತಗದ ಪರಮಾತ್ಮ ಕಣ್ಣ ಏನೇ ಬರಲಿ ಕೊಟ್ಟು ನಿಂತಾನ ಬೆನ್ನ ಮಣ್ಣಿನ ಮಗ ರೈತಣ್ಣ ಇವನಿಂದ ಜಗಕ್ಕೆಲ್ಲ ಅನ್ನ ಹೋ ಒಕ್ಕಲಿಗ ಒಕ್ಕಿದ ನಾಡಿಗೆ ಅಕ್ಕಿ ಉಣ್ಣೂತ ಸೇರಲೆಂದು ಗೂಡಿಗೆ ನಿಧಿ ನೀರುಡಿಕೆ ಇಲ್ಲ ರೈತನ ಕಣ್ಣಿಗೆ ಧರ್ಮದ ಮೇಟಿಗೆ ಹಂತಿಯ ಹೂಡಿ ಹಂತಿ ಹೊಡೆದಾನೋ ರೈತ ಲಾವಣಿಯ ಹಾಡಿ ಹುಲಿಗೆ ಧರ್ಮದ ಮೇಟಿಗೆ ಹಂತಿಯ ಹೂಡಿ ಹಂತಿ ಹೊಡೆದಾನೋ ರೈತ ಲಾವಣಿಯ ಹಾಡಿ ಭತ್ತ ಒಕ್ಕಿದ ತೂರಿ ರಾಶಿಯ ಮಾಡಿ ಭತ್ತ ಒಕ್ಕಿದ ತೂರಿ ರಾಶಿಯ ಮಾಡಿ ಹಂತಿ ಕಟ್ಟಿದ ಕಂಬಳಿಯ ಗೊಂಗಡಿಯ ಮಾಡಿ ಉಡೋ ಎತ್ತಿನ ಚಂದ ಪೂಜೆಯ ಮಾಡಿ ನರಿ ಕೂಗಿದಾಗ ಕುಣುದಾಡಿ ಜಂಗಮರಿಗೆ ದಾನ ಧರ್ಮ ಮಾಡಿ ಜಂಗಮರಿಗೆ ದಾನ ಧರ್ಮ ಮಾಡಿ ಜಂಗಮರಿಗೆ ದಾನ ಧರ್ಮ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನೇತ್ರಾವತಿ ಕೃಷಿ ಆಶ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಪೂಜ್ಯರಾದಂಥ ಡಾಕ್ಟರ್ ಮುದ್ಲಾಪುರ್ ಸಾಹೇಬರು ನನ್ನ ಗುರುಗಳು. ಮೊಟ್ಟ ಮೊದಲನೇದಾಗಿ ಹುಲಕೋಟಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮನವನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಾನೀಗ 14 ವರ್ಷದ ಹಿಂದೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗನ್ನು ಮುಗಿಸಿ ನಮ್ಮ ಸಿರಟಿ PWDಯಲ್ಲಿ ಆಸ್ ಎ ಜೂನಿಯರ್ ಇಂಜಿನಿಯರ್ ಅಂತ ಕೆಲಸ ಮಾಡ್ತಿದ್ದೆ. ಬನ್ನಿಕೊಪ್ಪ ನನಗೆ ಡೈಲಿ ವಿಸಿಟ್ ಫಿಟ್ಟಿಂಗ್ ಬಂದ್ ಮಾಡಿದ್ರು. ರೋಜ್ಗಾರ್ದೊಳಗೆ ಅಮೌಂಟ್ ಪೇಮೆಂಟ್ ಹಾಕಕತ್ತಿದ್ರು. ನಾನು ಅಲ್ಲಿ ಸೇರಿದ ಉದ್ದೇಶ ನನ್ನ ಗೌರ್ಮೆಂಟ್ ಆಗಲಿ ಹಾಜರಿಯಿಂದ ಅಂತ ನಾನು ಹೋದವಲ್ಲಿ. ಅವರು ಪೇಮೆಂಟಿಗಲ್ಲ, ಆದ್ರೆ ಅವ್ರು ಬಂದ್ ಮಾಡಿದಕ್ಕೆ ಮತ್ತೆ ಐ ಟ್ರೈ ಟು ಲೆವೆಲ್ ಬೆಸ್ಟ್ ಗೆಟ್ ದಿ ಗೌರ್ಮೆಂಟ್ ಜಾಬ್ ಹಿಡಿಬೇಕಂತೇಳಿ ಬೆಳಗಾವಿ ಪ್ರೈವೇಟ್ ಕಂಪ್ನಿ ಒಳಗೆ ಆಸ್ ಎ ಫೀಲ್ಡ್ ಆಫೀಸರ್ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಒಳಗೆ ಜಾಯ್ನ್ ಆದೆ. 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಆದ್ರೆ ಅವ್ರು ಕೊಡುವಂಥ ಸಂಭಾವನೆ ನನ್ನ ಕುಟುಂಬದ ನಿರ್ವಹಣೆಗೆ ಸಾಲ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿದ್ರೆ ನಾನು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ, ಇಲ್ಲೇ ದುಡಿದು ಸಾಯ್ಬೇಕಾಗತ್ತೆ ಹಗಲಿ ರಾತ್ರಿ ಅಂತ ಹೇಳಿ ನನ್ನ ಶ್ರೀಮತಿಯವ್ರ ಹತ್ರ ನಮ್ಮ ಮನಿನ ಮಾಡಿದ್ದಲ್ಲೇ ನಾನು ಶ್ರೀಮತಿಯವ್ರ ಹತ್ರ ಮಾತಾಡಿ ನಮ್ಮ ಊರಿಗೆ ವಾಪಸ್ ಹೋಗಿಬಿಡೋನು, ಇನ್ನೇನು ನೌಕರಿ ಆಶೆ ತೆಗೆದ್ಬಿಡೋಣ. ಏನು ಬಿಳಿ ಕುದುರೆ ಬೆನ್ನು ಹತ್ತಿ ಬಂದಿದ್ದೆ, ಅದು ಒಬ್ಬ ತಾಲೂಕಾ ಮಟ್ಟದ ಅಧಿಕಾರಿ ಆಗಬೇಕು ಅಂತಕ್ಕಂಥ ಒಂದು ಕನಸಿತ್ತು. ನಮ್ಮ ಬ್ರದರ್ಸ್ ಎಲ್ಲ ಡಿವೈಡ್ ಆಗಿಬಿಟ್ರು 85-90 ಇಸ್ವಿ ಒಳಗೆ. ನಮ್ಮೊಂದು 48 ಎಕರೆ ಜಮೀನು, 50 ದನಗಳ ಮನ್ಯಾಗ ಡೈಲಿ 1 ಕ್ವಿಂಟಲ್ ಕವ ತಯಾರಾಕಿತ್ತು. ದೊಡ್ಡ ಬೃಹತ್ ಕುಟುಂಬ, ಒಂದು ವಾರಕ್ಕೆ 1 ಚೀಲ ಜೋಳ ಹಾಕಿತ್ತು. ಆದ್ರೆ ಆ ಟೈಮ್ದೊಳಗೆ ಎಲ್ಲರೂ ಡಿವೈಡ್ ಆಗಿದ್ದರಿಂದ ಅದು ನನಗೆ 16 ಲಕ್ಷ ದುಡ್ಡು ಕೊಟ್ಟು ಗೌರ್ಮೆಂಟ್ಗೆ ಹೋಗಕ್ಕೆ ಆಗಲಿಲ್ಲ. ಬಂದಿದ್ದು 4 ಜಾಬ್ಗಳು ಬಂದು PWD ಒಳಗೆ, ರೆಗ್ಯುಲರ್ PWD, JTP ಒಳಗೆ, ರೈಲ್ವೆ ಕ್ಷೇತ್ರದೊಳಗೆ. ಆದ್ರೆ ನಾನು ಅಷ್ಟು ದುಡ್ಡು ಕೊಟ್ಟು ಹೋಗೋದು ಬೇಡ ಅಂಥೇಳಿ ಸ್ವಗ್ರಾಮ ನನ್ನ ಕ್ಷೇತ್ರಕ್ಕೆ ಬಂದು ನಮ್ಮ 48 ಎಕರೆ ಆದರೂ ಒಬ್ಬೊಬ್ರಿಗೆ 8 ಎಕರೆ 10 ಎಕರೆ 12 ಎಕರೆ ಹಿಂಗೆ ಬಂದವು. ಅಂದ್ರೆ ವ್ಯಾವಹಾರಿಕವಾಗಿ ಅಲ್ಲಿ ಊರೊಳಗೆ 50 ಲಕ್ಷ ಕೊಟ್ಟು ಮನೆ ಹಾಕ್ಸ್ಯಾರ ಅವಾಗ ನಮ್ಮ ಬ್ರದರ್ಸ್. ಅದ್ರ ಸಾಲ ಮತ್ತು
ಜಮೀನು ಹಿಡಿದದ್ದು ಹಿಂಗೆಲ್ಲ ಅವರೆಲ್ಲ ತೊಗೊಂಡು ನನಗೇನು ಸಾಲಾಗೆಲ್ಲ ಏನು ಕೊಡಲಿಲ್ಲ. ಊರೊಳಗೆ ಮನೆ ಮತ್ತು ಇಲ್ಲಿ ಕೇವಲ 2.5 ಎಕರೆ ಕ್ಷೇತ್ರ ಮಾತ್ರ ನನಗೆ ಬಂತು. ಅಲ್ಲಿಂದ ವಾಪಸ್ ಬಂದು ಹಂಗಾದ್ರೆ ಏನು ಮಾಡ್ಬೇಕು ನಾನು? ನನ್ನ ಫ್ರೆಂಡ್ಸ್ ಎಲ್ಲ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿಗೆ ಹೋಗಿಬಿಟ್ರು. ಅವರೆಲ್ಲ ಬ್ಯಾಚುಲರ್ ಇದ್ರು, ಹೋದ್ರು. ನಂದು ಮ್ಯಾರೇಜ್ ಆಗಿತ್ತು ಆಲ್ರೆಡಿ. ನಮ್ಮ ಮನೆ ಏನು ಹೇಳ್ತೀನಲ್ಲ, ಮನೆ ಇನ್ನೂ ಉದ್ಘಾಟನೆ ಆಗಿದ್ದಿಲ್ಲ. ನಮ್ಮ ಅಜ್ಜಿ ತೀರ್ಕೊಂಡ್ಲು. ಮನೆ ಒಳಗೆ ಒಂದು ಕಲ್ಯಾಣ ಕಾರ್ಯ ಆಗದ ಹೊರತು ಮನೆ ಉದ್ಘಾಟನೆ ಮಾಡಕ್ಕೆ ಬರೋ ಅನ್ನೋ ಉದ್ದೇಶಕ್ಕೆ ನಾನು ಸಣ್ಣವ. ನಮ್ಮ ತಾಯಿಯನ್ನ 24 ಮಂದಿನ ಹಿಡ್ದಾಳ, ನಾನು 24ನೇದವ. ಹಾಗಾಗಿ ಅಲ್ಲಿ ಒಂದು ಕಲ್ಯಾಣ ಕಾರ್ಯ ಆಗಬೇಕಾಗಿತ್ತು. ಮ್ಯಾರೇಜ್ ಮಾಡಿದ್ರು, ಬೆಳಗಾವಿ ಮನೆ ಮಾಡಿದೆ. ನಮ್ಮ ದೊಡ್ಡ ಮಗಳು ನೇತ್ರಾವತಿ ಅನ್ನುವಂತ ಈಗ ಇಲ್ಲಿ ಮಂಗಳೂರೊಳಗೆ ಟೀಚರ್ ಅದಾಳ. ಗಂಡ ಹೆಂಡತಿ ಅಲ್ಲೇ ಇರ್ತಾರ ಅವರು. ಹಾಗಾಗಿ ನಾನು ಅಲ್ಲಿ ನನಗೆ ಹೋಗಕ್ಕಾಗ್ಲಿಲ್ಲ. ಆದ್ರೆ ಒಂದು ನನ್ನ ತಲೆ ಒಳಗೆ ಕಟ್ಟಿದ್ದು ಏನಂದ್ರೆ, ಅವ್ರೇನು ಹೊರಗಡೆ ಹೋಗ್ಯಾರ ನಮ್ಮ ದೇಶ ಬಿಟ್ಟು, ನಮ್ಮ ರಾಜ್ಯ ಬಿಟ್ಟು, ಅವ್ರೇನು ತಗೊಂತಾರ 40-50 ಸಾವಿರ ತಿಂಗಳ ಪೇಮೆಂಟನ್ನು, ಆ ಸಂಭಾವನೆ ನಾನು ನನ್ನ ಕ್ಷೇತ್ರದಾಗ ತಗೋಬೇಕು, 4 ಜನರಿಗೆ ಕೆಲಸ ಕೊಡಬೇಕು ಅನ್ನುವಂಥದ್ದು ನನ್ನ ತಲೆ ಒಳಗೆ ಸತತ. ನನಗೆ ದಿನ ಆದಾಯ ಬರ್ಬೇಕಲ್ಲ, ಪ್ರತಿ ವಾರ ಆದಾಯ ಬರಬೇಕು, ಪ್ರತಿ ತಿಂಗಳ ಆದಾಯ ಬರಬೇಕು, ಪ್ರತಿ ವಾರ್ಷಿಕ ಆದಾಯ ಬರಬೇಕು. ನನಗೆ ಅಂಥ ಕೃಷಿಯನ್ನು ಮಾಡಬೇಕು, ಸಮಗ್ರ ಕೃಷಿಯನ್ನು ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಮೊದಲಾಗ ನನಗೆ ಕೃಷಿ ಒಳಗೆ ಸ್ವಲ್ಪ ಆಸಕ್ತಿ ಇತ್ತು. ನಮ್ಮ ತಾಯಿ ಜೊತೆಗೆ ಅವ್ರು 24 ಮಂದಿನ ಹಡ್ದಾಳ ಇಲ್ಲ ಅನ್ನೋ ಅಷ್ಟು ಆರೋಗ್ಯಪೂರ್ಣವಾಗಿತ್ತು. ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ಒಂದೊಂದು ತೋಟ, 4 ತೋಟ ಹೋಗಿದ್ಲು ಬರ್ತಿದ್ಲು. ಅವ್ರ ಜೊತೆಗೆ ನನ್ನ ವೆಕೇಶನ್ ಟೈಮ್ನೊಳಗೆ ಅಲ್ಲಿ ಹೋಗಿ ಬಂದು ಕೆಲಸ ಮಾಡಿ ಅದರೊಳಗೆ ನನಗೆ ಆಸಕ್ತಿ ಇತ್ತು. ಮೊದಲಾಗಿಂದ ಸ್ವಲ್ಪ ಬೇಸಿಕ್ ನಾಲೆಜ್ ಇತ್ತು. ಆದ್ರೆ ಅದು ಕೆಮಿಕಲ್ ಬೇಸ್ಡ್ ಮ್ಯಾಗಿತ್ತು. ಸ್ವಲ್ಪ ಪ್ರಮಾಣ ಸ್ವಲ್ಪ ಹಾಕ್ತಿದ್ರು. ಯಾಕೆ ದನಕರಗಳಿದ್ದು ತಿಪ್ಪಿ ಗೊಬ್ಬರನ ಹೆಚ್ಚು ಹೇರ್ತಿದ್ರು. ಆದ್ರೆ ಇದು ಅದನ್ನ ಬಿಟ್ಟು ಅವಾಗ ಆಗ್ಲೇ ಈಗ 15 ವರ್ಷದಿಂದ ನಮ್ಮ ಸರ್ ಹೇಳಿದ್ರು, ಈಗ ಬಹಳಷ್ಟು ಶ್ರಮ ಐತಿ. ಅವರು ಜರ ಇಲ್ಲಿಂದ 15 ವರ್ಷದಿಂದ ಅವರ ಶ್ರಮದಿಂದ, ನಾವೇ ಅವ್ರ ಶ್ರಮದಿಂದ ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರ ಗೌರವ ಡಾಕ್ಟರೇಟ್ ಸಿಕ್ತು ಅಂತ ಹೇಳಿದರು. ಅಕ್ಷರಶಃ ಸತ್ಯ ಐತಿ. 15 ವರ್ಷದ ನಮ್ಮ ಹೋರಾಟ ಈಗ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ಈ ವರ್ಷದಿಂದ ಎಚ್ಚೆತ್ತುಕೊಂಡೈತಿ. ಈ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಡಕೈತಾರೆ. ಇಲ್ಲಿ ತನಕ ಅದನ್ನ ಕೇರ ಮಾಡಿದ್ದಿಲ್ಲ ಅವ್ರು. ಒಟ್ಟವು ಎಲ್ಲಾ ವಿಜ್ಞಾನಿಗಳು ಸಹಿತ ಕೇಳ್ತಿದ್ರು, ಇತ್ತ ಬಿಡ್ತಿದ್ರು. ಆದ್ರೆ ರೂಲ್ಸ್ ಕಡ್ಡಾಯವಾಗಿ ರೂಲ್ಸ್ ಜಾರಿ ಮಾಡ್ಯಾರ ಈ ಸತಿ ಕೇಂದ್ರ ರಾಜ್ಯ ಸರ್ಕಾರದವು. ಕಡ್ಡಾಯವಾಗಿ ಇದನ್ನ ಹಂತವಾಗಿ ಜಾರಿ ಮಾಡಬೇಕು. ರಾಸಾಯನಿಕ ಗೊಬ್ಬರನ ಮೋದಿಜಿಯವರು ಡಿಸೆಂಬರ್ ತಿಂಗಳದೊಳಗ ನನ್ನ ದೆಹಲಿ ಕರೆಸಿದ್ರು. ವಿಮಾನಕ್ಕೆ ಹುಬ್ಬಳ್ಳಿಯಿಂದ 3 ಗಂಟೆಗೆ ಕುಂತೀನಿ, 6 ಗಂಟೆಗೆ ಹುಬ್ಬಳ್ಳಿ. ಅಂದ್ರೆ ನಾನೊಬ್ಬನ ಅಲ್ಲ, ಒಂದು ಜಿಲ್ಲೆಯಿಂದ ಒಬ್ಬ ರೈತ. ಹಂಗ ಎಲ್ಲ ರಾಜ್ಯದಿಂದ, ಎಲ್ಲ ಜಿಲ್ಲೆಯಿಂದ ಅಟ್ ಎ ಟೈಮ್ ಅಲ್ಲಿ ಕರೆದಿದ್ರು. ಅದಕ್ಕೆ ಈ ನೈಸರ್ಗಿಕ ಕೃಷಿ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರನ. ಈಗ ನೋಡಿ, ರಾಸಾಯನಿಕ ಗೊಬ್ಬರ ಮೊದಲು 3,000 ಇತ್ತು. DAP 50% ಗೌರ್ಮೆಂಟ್ ಕೊಡ್ತಿತ್ತು, 50% ರೈತರು ಕೊಡ್ತಿದ್ರು. ಈಗ ಅದನ್ನ 5,000 ಮಾಡ್ಯಾರ. ಅದನ್ನು ಮುಂದಿನ ದಿನಮಾನದೊಳಗೆ ಆ ಸಬ್ಸಿಡಿನೂ ಕ್ಯಾನ್ಸಲ್ ಮಾಡಿ 5,000 ರೂಪಾಯಿ ಮತ್ತು ರೈತರಿಗೆ ಬೇಕಾದಷ್ಟು ಪ್ರಮಾಣದೊಳಗ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಯಾಕಂತಂದ್ರ ಈಗ ಅವರು ಒಂದು ಯೋಜನೆ ಅವ್ರು ಮನಸ್ಸು ಮಾಡಿದ್ರೆ ಅದನ್ನ ರೈತರಿಗೆ ಫ್ರೀ ಆಗಿ ಕೊಡ್ಬೋದಾಗಿತ್ತು. ಅದನ್ನ ಕೆಮಿಕಲ್ಲು ಅಥವಾ ಫರ್ಟಿಲೈಸರ್ನ, ಅದು ಒಳ್ಳೇದಾಕೈತೆ ಅಂದಿದ್ರ. ಆ ಉದ್ದೇಶದಿಂದ ಅವ್ರು ಏನ್ ಮಾಡಕತ್ತಾರ ಅಂದ್ರ, ಒಮ್ಮಿಗೆ ಬಿಟ್ಬಿಟ್ರಿ. ಈಗ ಒಬ್ಬ ಸರಿಯಾಗಿ ಕುಡಿತಿರ್ತಾನೆ, ದಿವ್ಸಕ್ಕೆ 2-3 ಕ್ವಾರ್ಟರ್, 8 ಪಾಕೆಟ್ ಗುಟ್ಕಾ ತಿಂತಿರ್ತಾನೆ. ಅವ್ನು ಒಮ್ಮೆ ಬಿಡಿಸ್ಬಿಟ್ರ ಅವಾಗ ತ್ರಾಣನ ಶಕ್ತಿನೇ ಇಲ್ದಂಗೆ, ಎನರ್ಜಿನೇ ಇಲ್ದಂಗೆ ಆಕೈತೆ, ನಿಲ್ಲಕ್ಕಾಗಲ್ಲ ಅವು. ಹಂಗಾಗಿ ಹಂತವಾಗಿ ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿ ಇದನ್ನ ಜಾರಿಗೊಳಿಸಕತ್ತಾರ. ಈಗ ಎಲ್ಲ ರಾಜ್ಯದಾದ್ಯಂತ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ, ನೈಸರ್ಗಿಕ ಕೃಷಿ ಅಂತೇಳಿ, 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಬೇರೆ. ಅದು ಸುಭಾಷ್ ಪಾಳೇಕರ್ ಅವ್ರದ್ದು. ಇವ್ರು ನೈಸರ್ಗಿಕ ಕೃಷಿ ಅಂತೇಳಿ ಅಂದ್ರ ಊರಿಗೆ ಒಬ್ಬರನ್ನ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಯಾರ, CRP ಅಂತೇಳಿ. ಮತ್ತು ಜಿಲ್ಲೆಗೆ ಒಬ್ಬರನ್ನ BRC ಅಂತ ಒಬ್ಬರು ಮಾಡ್ಯಾರ. BRP ಅಂತ ಮಾಡ್ಯಾರ. ಈಗ ನನ್ನ ಗದಗ ಜಿಲ್ಲೆಯಿಂದ ನನ್ನನ್ನು BRP ಅಂತಾನೆ ಮಾಡಿರೋದು. ಈಗ ಅದಕ್ಕೆ ಅವ್ರಿಗೆ ಕೃಷಿ ಸಖಿಯರಿಗೆ ತಿಂಗಳ ಇಂತಿಷ್ಟು ಪೇಮೆಂಟ್ ಅಂತ ಇರ್ತೈತಿ. ಈ BRP ಆದವರಿಗೆ ವರ್ಷಕ್ಕೆ 1 ಲಕ್ಷ ಇರ್ತೈತಿ. ಅವ್ರ ಕೆಲಸ ಏನಂದ್ರ, ಆ ಕೃಷಿ ಸಖಿ ಊರೊಳಗೆ ಆಸಕ್ತಿ ಇದ್ದಂಥ ರೈತರನ್ನ 1 ಎಕರೆನಾರ, ಅವ್ರು 16 ಎಕರೆ ಇರಲಿ, ಎಷ್ಟಾರ ಇರಲಿ, 1 ಎಕರೆನಾರ ಮಿನಿಮಮ್ ನೈಸರ್ಗಿಕ ಕೃಷಿ ಮಾಡ್ಬೇಕು. ಅಂತರಿಗೆ ಮುಂಗಾರಿ 4,000, ಹಿಂಗಾರಿ 4,000 ರೂಪಾಯಿ ಇಲಾಖೆಯಿಂದ ದುಡ್ಡು ಹಾಕ್ತಾರೆ. ಅದಕ್ಕೆ ಈ ಪರಿಕರಗಳಂತೂ ಕಿಟ್ಟು, ಬೆಲ್ಲ, ಮೂತ್ರ, ಸಗಣಿ ಏನೆಲ್ಲ ಬೇಕಲ್ಲ ಅವನ್ನ ತಗೊಳ್ಳೋದ್ರ ಸಲುವಾಗಿ, ಹಸಿಮೆಣಸಿಕಾಯಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಪರಿಕರಗಳು ಮಾಡಕ್ಕೆ ಏನೇನು ಬೇಕಂತ ತಗೊಳೋದ್ರ ಸಲುವಾಗಿ. ಮತ್ತು ನಮಗೆ ಯಾಕೆ ಕೊಡ್ತಾರ ಅಂದ್ರೆ, ಈ ಎಲ್ಲ ಅವ್ರ ಕಡೆ ಮಾಡಕ್ ಆಗ್ಲಿಲ್ಲ, ಅವ್ರಿಗೆ ತರಬೇತಿ ಕೊಡುವಂಥದ್ದು. ಮತ್ತು ಅವ್ರಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಡೀ ಜಿಲ್ಲೆ ಅವ್ರು ಬಂದ್ರು ನನ್ನ ಕಡೆಗೆ ಸ್ಟಾಕ್ ಇರಬೇಕು, ಕೊಡ್ಬೇಕು ಅವ್ರಿಗೆ ಸೇಲಿಂಗ್.
ಆ ಉದ್ದೇಶದಿಂದ ಈಗ ನಮ್ಮ BRP ಅಂತ ಹೇಳಿ ಮಾಡ್ಕೊಂಡಾರ. ಮತ್ತು ಅದ್ರ ಬಗ್ಗೆ ಎಲ್ಲೇ ಕರೆದ್ರು ತರಬೇತಿ ಕೊಡುವಂಥದ್ದು, ನಿರರ್ಗಳವಾಗಿ ಮಾತಾಡುವಂಥದ್ದು, ಅದ್ರ ಬಗ್ಗೆ A to Z ಯಾರೋ ಏನೋ ಪ್ರಶ್ನೆ ಮಾಡಿದ್ರು ಒಂದೊಂದು ಪ್ರಾಡಕ್ಟ್ ಬಗ್ಗೆ ಹೇಳುವಂಥ ಅವರಿಗೆ ಸಾಮರ್ಥ್ಯ ಇರಬೇಕು. ಮತ್ತು ಇಡೀ ಜಿಲ್ಲೆಗೆ ಸಪ್ಲೈ ಮಾಡುವಷ್ಟು ಇರಬೇಕು. ಮುಂದೆ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿಗೆ ಬೇಕಂದ್ರೂ ಕೊಡುವಂಥ ಒಂದು ಸಾಮರ್ಥ್ಯ ಉಳ್ಳಂಥವ್ರನ್ನ ಇಡೀ ಜಿಲ್ಲೆಯಾದ್ಯಂತ ಸರ್ವೆ ಮಾಡಿ ಕೊನೆಯದಾಗಿ ನನ್ನನ್ನು ಆಯ್ಕೆ ಮಾಡ್ಯಾರ. ಹಾಗಾಗಿ ಅಷ್ಟೇ ಅಲ್ಲ, ಈಗ ಕಳೆದ ವರ್ಷ ಗೌರವ ಡಾಕ್ಟರೇಟ್ ಬಂತು. ಈಗ 3 ದಿನಗಳಿಂದ ನಾನು ಎಲ್ಲೂ ಪ್ರೋಗ್ರಾಮ್ ಹೋಗಿಲ್ಲ ನನ್ನ ತೋಟದಾಗ. ಯಾಕಂತಂದ್ರೆ ನಮ್ಮೆಲ್ಲರ ಆಶೀರ್ವಾದ ಆಗ್ಬಹುದು, ನಿರೀಕ್ಷೆ 90% ಹೇಳ್ತಾರೆ. JD ಅವರು, DD ಅವರು, AD ಅವರು ಇಲ್ಲೇ ಅದಾರ, ತೋಟದಾಗ ಅದಾರ. ಮೊನ್ನೆ ಒಂದು ದಿವಸ ಇಡೀ ಫುಲ್ ಡೇ ಅದಾರ. ನಿನ್ನೆ ಇಡೀ ದಿವಸ ಶೂಟಿಂಗ್ ಮಾಡ್ಕೊಂಡು JD ಆಫೀಸ್ನಿಂದ ಬಂದವ್ರೆಲ್ಲ, ಮತ್ತೆ ಆತ್ಮದವ್ರು ಬಂದಾರ ಎಲ್ಲಾರ. ಎದ್ರ ಸಲುವಾಗಂದ್ರ ಪದ್ಮಶ್ರೀ ಅವಾರ್ಡಿಗೆ ಶಿಫಾರಸು ಮಾಡಿಸೋದು. ಇದಕ್ಕೆ ಆಲ್ರೆಡಿ ಒಂದು 4-5-6 ತಿಂಗಳಿಂದ ನಂದು ಅರ್ಜಿ ಹೋಗೈತೆ ಅಲ್ಲೇ. ಯಾವಾಗ ಬೆಂಗಳೂರು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯ್ತು ಅವಾಗನ ಅಲ್ಲೇ ಅಗ್ರಿಕಲ್ಚರ್, ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಬಂದಿದ್ರು. ನಮ್ಮ ಚಲುವರಾಯ ಸ್ವಾಮಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್, ಮತ್ತೆ ಸಿದ್ದರಾಮಯ್ಯ ಅದೆಲ್ಲ ನೋಡಿದ್ರು. ಅರ್ಧ ತಾಸು ಸುಮಾರು ಒಂದು ಅರ್ಧ ಗಂಟೆ ಅದನ್ನ ನಮ್ದೆಲ್ಲ ಇದನ್ನ ಮಾಡಿ ಡಿಸ್ಪ್ಲೇ ಮಾಡಿ ಹಾಕಿದ್ರು. ಸುಮಾರು 70-80 ಸಾವಿರ ಖರ್ಚು ಮಾಡಿ ಆ ಲೈಟ್ನೊಳಗೆ ಹಾಕ್ತಾರೆ ನೋಡ್ರಿ, ಲೈಟ್ನೊಳಗೆ ಮಾಡಿ ಡೆಕೋರೇಷನ್ ಮಾಡಿ ಅದು ಮತ್ತೆ ಹೊರಗಡೆ ಡಿಸ್ಪ್ಲೇ ಮಾಡಿ ಅಂತ ಹಾಕುವಂಥದ್ದು ಎಲ್ಲ. ಇಡೀ ತೋಟದ ಚಿತ್ರಣ ಪರಿಕರಗಳ ಬಗ್ಗೆ ಪರಿಜ್ಞಾನ ಕೊಡುವಂಥದ್ದನ್ನು ಅಲ್ಲೇ ಅದನ್ನ ಮಾಡಿದ್ರು. ಮತ್ತೆ ಹೊಳ್ಳಿ ನಿನ್ನೆ ಮಾಡಿ ಅಂದ್ರೆ ಅವು ಹಳೆವು ಬೇಡ, ಈಗ ರಿಯಲಿ ಸದ್ಯ ಅದೇನ್ ಬೇಕಂತ ಮತ್ತ ಅವರು ಅಲ್ಲಿ ಆದೇಶ ಆಗಿದ್ರಿಂದ ನಿನ್ನ ಇಡೀ ದಿವಸ ಇಲ್ಲಿ ಶೂಟಿಂಗ್ ಮಾಡ್ಯಾರ. ಮೊನ್ನೆ ಮೇಡಮ್ ಅವ್ರು ಬಂದು ಹೋಗ್ಯಾರ ಸಮೀಕ್ಷೆಗೆ, ಸತ್ಯಾಸತ್ಯ ಅಂತೇಳಿ. ಈಗ ಸೆಂಟ್ರಲ್ನವರು ಎಕ್ಸ್ಪರ್ಟ್ಸ್, ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಸೈಂಟಿಸ್ಟ್ ಬರ್ತಾರ. ಇದು ಸುಳ್ಳು ಏನು ಕರೆಯೋನು, ಆಮೇಲೆ ಸತ್ಯಾಸತ್ಯತೆ ಪರಿಶೀಲಿಸ್ತಾರ. ಕೇಳ್ಬೋದು, ಅವರೊಬ್ಬೊಬ್ರು ಒಂದೊಂದು ಪ್ರಶ್ನೆಗಳನ್ನು ಕೇಳ್ಬೋದು ನನಗೆ. ಇದಕ್ಕೆ ಇಲ್ಲಿ ಇದು ಏನು, ಎದ್ರ ಸಲುವಾಗಿ, ಎಷ್ಟು ಪ್ರಮಾಣ ಹಾಕ್ತೀರಿ, ಹೆಂಗೆ ತಯಾರು ಮಾಡ್ತೀರಿ, ವ್ಯಾಲಿಡಿಟಿ ಏನು, ರೇಷೋ ಎಷ್ಟು, ಅದರಿಂದ ಏನು ಬೆನಿಫಿಟ್ ಐತಿ, ಈ ಹಿಂಗೆಲ್ಲ ಏನು ಬೇಕಾದ ಒಬ್ಬರು ನೀರು ತಜ್ಞ ಸಾಯಿಲ್ ಸೈಂಟಿಸ್ಟ್ ಬರ್ಬೋದು, ಆಮ್ಯಾಗ ರೋಗ ಕೀಟ ತಜ್ಞರು ಬರ್ಬೋದು, ಹಿಂಗೆ ಯಾರು ಬೇಕಾದಿರ್ಬೋದು ಎನಿ ಟೈಮ್. ನಾನು ಹೇಳಿನ ಅವ್ರಿಗೆ ಆಲ್ವೇಸ್ ವೆಲ್ಕಮ್, ಯಾವಾಗಾರ ಬರಲಿ, ಎಷ್ಟೊತ್ತಿನಾಗಾರ ಬರಲಿ, ನಾನು ನಾನು ರೆಡಿನೇ ಇರ್ತೀನಿ ರೀ. ಅವಾಗ ನನಗೇನು ಚೌಪಡಿ ಬೇಡ, ಏನು ಬೇಡ, ಎನಿ ಟೈಮ್ನಾಗ ಬರಲಿ, ನನಗೆ ಕಾರ್ಡ್ ಬಂದಂಗೆ ಬರಲ್ಲ, ನನಗೆ ತಿಳಿಸೋ ಅವಶ್ಯಕತೆನೇ ಇಲ್ಲ ಅವ್ರು, ಯಾವಾಗಾರ ಬರಲಿ ಅಂತ ಹೇಳಿ ಅವ್ರು ಮೇಡಮ್ ಅವ್ರಿಗೆ. ಅದಕ್ಕೆ ಈಗ ನಿನ್ನೆಲ್ಲ ಅಷ್ಟು ಹೋಗಿ ಅದನ್ನ ಅಲ್ಲಿ ಮೊನ್ನೆ ಈಗ 3 ದಿವಸದಿಂದ ಇಡೀ AD ಆಫೀಸ್ನೊಳಗೆ ಕೂತ್ಕೊಂಡೆ ಅದನ್ನೆಲ್ಲ ಕಂಪ್ಯೂಟರ್ನೊಳಗೆ ಅಷ್ಟು ಅವ್ರು ಬರೋ ದಿವಸ ನಾನು ಏನೇನು ಪ್ಲಾಟ್ ಅದಾವು ಏನೇನದವು ಅವನ್ನೆಲ್ಲ 12 ಇದನ್ನ ಮಾಡ್ಯಾರ ಕಂಪ್ಯೂಟರ್ನೊಳಗೆ. ಅವನ್ನೆಲ್ಲ ಗದಗ್ನೊಳಗೆ ಪ್ರಿಂಟ್ ಹಾಕ್ಸಿ ಅವ್ರೇನು ಟೀಮ್ ಬರ್ತೈತಲ್ಲ ಅವತ್ತಿನ ದಿವಸ ಅವನ್ನೆಲ್ಲನ ನಾನು ಎಲ್ಲ ಕಡೆನ ಆಯಾ ಒಂದು ಘಟಕದೊಳಗೆ ನಿರ್ಮಿಸ್ಬೇಕು. ಅವನು ಆ ಬ್ಯಾನರ್ಸನ್ನು ಹಾಕಬೇಕು. ಅಂದ್ರೆ ಇಲ್ಲಿ ಅದು ಜೇನು ಸಾಕಾಣಿಕೆ ಇದ್ದಿರ್ಬೋದು, ಕುರಿ ಸಾಕಾಣಿಕೆ ಇದ್ದು, ಇದು ಜೈವಿಕ ಕೀಟನಾಶಕ ಗೊಬ್ಬರದ್ದು, ಮತ್ತು ಅಲ್ಲಿ ಆಯಾ ಬೆಳೆಗಳದಾವು, ಚಿಕ್ಕು, ಮಾವಿಂದು, ತೆಂಗಿಂದು, ಅವನ್ನ ಅಲ್ಲಿ ಹಾಕಿ ಎಷ್ಟು ಕ್ಷೇತ್ರ ಏನು ಅಂತೇಳಿ, ಮತ್ತು ನಮ್ದು ಇಳುವರಿ ಏನು ಖರ್ಚು ವೆಚ್ಚಗಳ ಆದಾಯನೂ ಸಹಿತ ಅಲ್ಲಿ ಅವ್ರಿಗೆ ತೋರಿಸ್ಬೇಕಾಗೈತಿ. ಅಂಥದ್ದನ್ನು ಇದಾಗೈತಿ. ಹಾಗಾಗಿ ಇದು ಒಂದು ಬಯಸದೆ ಬಂದ ಬಗ್ಗೆ. ಅಂದ್ರೆ ಅಟ್ಲೀಸ್ಟ್ ಕ್ಷೇತ್ರ ವೀಕ್ಷಣೆಗೆ ಎಲಿಜಿಬಲ್ ಆಗೈತಲ್ಲ, ಅದು ಖುಷಿ ನನಗೆ. ಆಗ್ಲಿ ಬಿಡ್ಲಿ, ಅದು ಮುಂದಿನ ವಿಚಾರ. ಈಗ ನನ್ನಂತ ಸಾಕಷ್ಟು ಅರ್ಜಿ ಹೋಗಿರ್ತಾವ. ಅದ್ರೊಳಗ ಕ್ಷೇತ್ರ ವೀಕ್ಷಣೆಗೆ ಅದು ವೇಟ್ ಇದ್ರೆ, ಅಪ್ಲಿಕೇಶನ್ ತೂಕಿದ್ರೆ ಮಾತ್ರ ಸೆಲೆಕ್ಷನ್ ಮಾಡ್ಕೊಂತಾರೆ ಅವ್ರು. ಇಲ್ಲಾಂದ್ರೆ ಕ್ಷೇತ್ರ ಭೇಟಿಗೆ ಬರೋದಿಲ್ಲ, ಅಲ್ಲೇ ತೆಗೆದು ಒಗೆದು ಬಿಡ್ತಾರೆ, ಕಸದ ಬುಟ್ಟಿಗೆ ಹಾಕಿ ಬಿಡ್ತಾರೆ. ಅಂಥದ್ದು ಒಂದು ಕ್ಷೇತ್ರ ಭೇಟಿಗೆ ಇಲ್ಲಿ ಒಂದು ಎಲಿಜಿಬಲ್ ಆಗೈತಿ, ಅದ ಒಂದು ಖುಷಿ ನನಗೆ. ಅದಕ್ಕಿಂತ ಖುಷಿ ನನಗೆ. ಹಾಗಾಗಿ ಇಷ್ಟು ಇದೆಲ್ಲ ನಾನು ಯಾವಾಗ ಸಫರ್ ಆಗಿದ್ದೆ, ನಾನು ಬೆಳಗಾವಿ ಬಿಟ್ಟು ಬಂದಾಗ, ಅವಾಗ ಈ ನಮ್ಮ ರೂಟ್ ಸೆಟ್ ರೂರಲ್ ಡೆವಲಪ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಹೇಳಿ ಅದು KVK ಕ್ಯಾಂಪಸ್ನೊಳಗೆ ನಡೀತಿತ್ತು. ಅವಾಗ ನನಗೆ ಬೇಕಲ್ಲ, ಅನುಭವ ಬೇಕು, ಏನು ಹಂಗಾದ್ರೆ ಮಾಡಬೇಕಲ್ಲ, ಗೊತ್ತಿಲ್ಲದನ್ನು ತಿಳ್ಕೋಬೇಕು. ನಾನು ಪ್ರಗತಿ ರೈತರನ್ನ, ವಿಜ್ಞಾನಿಗಳನ್ನ, ಇಲಾಖೆಯವ್ರನ್ನ ಭೇಟಿ ಆಗ್ಬೇಕಂತೆ. ಅವಾಗ KVKಯಿಂದ ಆರ್ಶೆಟ್ಟಿಯಿಂದ ಒಂದು ಪತ್ರಿಕೆಯೊಳಗೆ ಮತ್ತು ಕೃಷಿ ರಂಗದಾಗ ಒಂದು ಜಾಹೀರಾತು ಬಂತು. ಏನಂದ್ರೆ 1 ತಿಂಗಳ ಕಾಲ ಸಾವಯವ ಕೃಷಿ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ, ಊಟ, ವಸತಿ ಫ್ರೀ ಮತ್ತು ಸರ್ಟಿಫಿಕೇಟ್ ಕೊಡೋದೈತಿ. ಮುಂದೆ ಅದಕ್ಕೆ ಲೋನ್ಗೆ ನಿಂದನು ವ್ಯವಸ್ಥೆ ಮಾಡಿ ಫಾಲೋಅಪ್ ಮಾಡ್ತಾರೆ ಅನ್ನೋ. ಅದಕ್ಕೆ ನಾನು ಹೋಗಿ ಅರ್ಜಿ ಕೊಟ್ಟು ಬಂದೆ. ಅವಾಗ ಅರ್ಜಿ ಕೊಟ್ಟು ಒಂದು ದಿವಸ ಇಂಟರ್ವ್ಯೂ ಕರೆದಿದ್ರು. ಇಂಟರ್ವ್ಯೂಗೆ ಎಲ್ಲರೂ ತೊಗೊಂತಿದ್ರು. ನಾನು ಪಳೆ ಬಂದಾಗ ನಮ್ಮ ಮುದ್ಲಾಪುರ ಸಾಹೇಬರು ಇದ್ರು, SH ಆದಾಪುರ ಸಾಹೇಬರು ಇದ್ರು, ಡಾಕ್ಟರ್ LG ಹಿರೇಗೌಡರು ಇದ್ದು, ಮತ್ತು ಈಗ ಅವರು ಡೈರೆಕ್ಟರ್ ಶಿವಕುಮಾರ್ ಸರ್ ಅಂತಂದ್ರೆ ಅವಾಗ ಅವ್ರು ಚಿಟ್ಟಿಯನ್ನು ಯಾರೋ ಇನ್ನೊಬ್ಬ ಸರ್ ಇದ್ರು. ಅವರೆಲ್ಲರೂ ಇಂಟರ್ವ್ಯೂ ತೊಗೊಂಡಾಗ ನಾನು ಪಳೆ ಬಂದಾಗ ನೋಡಿದ್ರು, ನನ್ನ ಏಜ್ ಗೀಜ್ ಎಲ್ಲ ನೋಡಿದ್ರು ಅವರು. ನಿಮಗೆ ಏಜ್ ಇದು ಏನೈತಲ್ಲ 18ರಿಂದ 35 ವರ್ಷ ನಿಮ್ಗೆ ಒಳಗೈತಿ, ನಿಮ್ಗೆ 40 ವರ್ಷ ಆಗಿದ್ರಿಂದ ನಿಮಗೆ ಇದು ಕೊಡಕ್ಕೆ ಬರಂಗಿಲ್ಲ ರೀ ನಿಮಗೆ ಅಂದ್ರೆ ಇಂಟ್ರೂದಾಗ. ನನಗೆ ಆಕಾಶನ ಕಳ್ಸಿ ಬಿದ್ದಂಗೆ ಆತು.
ನಾನು ಅಗಿಸ್ಬೇಕು ಹಂಗಾರ ಹೊಸ ಒಂದು ಟೆಕ್ನಾಲಜಿ. ಯಾಕೆ ಈಗ ಹಂಗೆ ಇಲ್ಲಿ ತೋಟಕ್ಕೆ ಕರೆಸಿ ತರಬೇತಿ ಕೊಡೋದು? ನಾನು ವಾರದಾಗ 2 ಸಲ RCTಗೆ ಹೋಗಿ ನಾನು ಗೆಸ್ಟ್ ಲೆಕ್ಚರ್ ಅಂತ ಕೊಡ್ತೀನಿ. ಗಂಗಾವತಿ ಕೇವಿಕೆ, ಹನುಮನಮಟ್ಟಿ ಕೇವಿಕೆ, ಆಮ್ಯಾಗ ಇಲ್ಲಿ ನಮ್ಮ ಹುಲ್ಕೋಟಿ ಕೇವಿಕೆ, ಗದಗ ತೋಂಟದಾರ ಇಂಜಿನಿಯರಿಂಗ್ ಕಾಲೇಜು, ಇದು MBA, ಇದು ಹಾರ್ಟಿಕಲ್ಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗದಗ ಬಸ್ ಸ್ಟ್ಯಾಂಡ್ ಬಾಜುಕ್ ಅಲ್ಲೇ, ಪಂಚಾಯತಿ ಯೂನಿವರ್ಸಿಟಿ ಅವರಿಗೆ MBA ಸ್ಟೂಡೆಂಟ್ಗೆ, ಹಿಂಗೆ ಅಷ್ಟೆಲ್ಲ ವ್ಯವಸ್ಥೆ ಇದ್ದಿದ್ದಿಲ್ಲ. ಅವಾಗ ಟ್ರೈನಿಂಗ್ ಇದ್ದಿದ್ದಿಲ್ಲ. ಎಷ್ಟೊತ್ತಿದ್ರು KVKಗೆ ಹೋಗ್ಬೇಕು, ಯೂನಿವರ್ಸಿಟಿಗೆ ಹೋಗ್ಬೇಕು, ಅದು ಅವ್ರು ಕರೆದಾಗ ಹೋಗಿ ಟ್ರೈನಿಂಗ್ ತೊಗೊಂಬರ್ಬೇಕಾಗಿತ್ತು. ಈ ನೈಸರ್ಗಿಕ ಕೃಷಿಗೆ ಈಗಷ್ಟು ಒಂದು ಅವೇರ್ನೆಸ್ ಐತಲ್ಲ, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ, ಟ್ರೈನಿಂಗ್ ಇದ್ದಿದ್ದಿಲ್ಲ ಅವಾಗ ಅವ್ರು ವಿಚಾರ ಮಾಡಿ ಹೇಳಿದ್ರು, ನೀವು ಸ್ವಲ್ಪ ಹೊರಗೆ ಕುಂದ್ರಿ, ಇದೆಲ್ಲ ಮುಗಿದ ನಂತರ ಕರಿತೀವಿ. ಹೊರಗೆ ಕುಂತೇನೆ, ಅವ್ರದೆಲ್ಲ ಮುಗಿದ ಮತ್ತೆ ಕರೆದ್ರೆ ನಾನು, ನೀವು ಟ್ರೈನಿಂಗ್ ತಗೋರಿ. ದೊಡ್ಡ ಗುಣ ನೋಡ್ರಿ ನಮ್ಮ ಸಾಹೇಬ್ರದು. ನೋಡಿದ್ರು ನನ್ನ ಕ್ವಾಲಿಫಿಕೇಶನ್ ನೋಡಿದ್ರು, ಅಲ್ಲಿ ಬೇಕಾಗಿತ್ತು ಬರೀ ಯಾವ್ದು SLC ಆಗಿರ್ಲಿಲ್ಲ ಅಂದ್ರೆ ನಡೀತೈತೆ ಅವ್ರಿಗೆ. ಅಟ್ಲೀಸ್ಟ್ ಟ್ರೈನಿಂಗ್ ತೊಗೊಂಡು ಅವ್ರು ಸ್ವಂತ ಇದೇನ್ರಿ ಒಂದು ಹಮಾಲಿ ಕೆಲಸ, ಸಾವಯವ ಕೃಷಿ ಗೊಬ್ಬರ ಮಾಡೋದಂದ್ರೆ ಒಂದು ನೀವು ಬರೋದಕ್ಕಿಂತ ಪೂರ್ವದೊಳಗೆ ಒಂದು ನಾನು ಬರಮಾಡೋ ಒಂದು ಅಂಡರ್ವರ್ ಮ್ಯಾಗಿದ್ದೆ ನಾನು. ಸರ್ ಬಂದಾಗ, ನಮ್ಮ ಸರ್ ಬಂದಾಗ ನಾ ಏನು ಕೆಲಸ ಮಾಡಾಕತ್ತಿದ್ದೆ ಅವಾಗ. ಅದಕ್ಕೆ ನಂದಿಷ್ಟು ಡಿಗ್ರಿ ಆಗಿದ್ರು ಸಹಿತ ನನ್ನ ಅಲ್ಲಿ ತಗೊಳಕ್ಕೆ ಇದು ಎಲಿಜಿಬಲ್ ವಿಚಾರ ಮಾಡ್ಕೊಂಡು ಹೇಳಿದ್ರೆ, ಸರ್ ನನಗೆ ಬೇಕಾಗಿದ್ದ ಅದು, ನನಗೆ ಯಾವುದು ಸರ್ಟಿಫಿಕೇಟು, ಲೋನು ಏನು ಬೇಕಾಗಿಲ್ಲ ನನಗೆ. ನಾವು ವಿ ಗೆಟ್ ಕಂಪ್ಲೀಟ್ ಐಡಿಯಾ ಅಬೌಟ್ ದಿ ವರ್ಮಿ ಕಂಪೋಸ್ಟ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್ ಅಂಡ್ ಆರ್ಗ್ಯಾನಿಕ್, ಇದ್ರ ಬಗ್ಗೆ ಡಿಟೇಲ್ ಮಾಹಿತಿ ಬೇಕಾಗಿತ್ತಲ್ಲ ಹೊರತಾಗಿ ನನಗೆ ಮತ್ತೆ ಯಾವುದು ಸರ್ಟಿಫಿಕೇಟ್ ಬೇಡ, ಏನು ಬೇಡ. ನಾನು ತೊಗೊಂಡೋಗಿ ಏನು ಬ್ಯಾಂಕ್ನಲ್ಲಿ ಲೋನ್ ತೊಗೊಳವಲ್ಲ ಹೇಳಿದಾಗ 1 ತಿಂಗಳ ಸತತ ನಾನು ಊರಿಗೆ ಬರಲಿಲ್ಲ, ಅಲ್ಲೇ ಇದ್ದೆ. ಅಲ್ಲೇ ಇದ್ದುಕೊಂಡು ಬೆಳಿಗ್ಗೆ ಸಾಯಂಕಾಲ ಮತ್ತೆ ಸಾಯಂಕಾಲ ಟೈಮ್ ಬಿಡುವಿನ ಟೈಮ್ನೊಳಗೆ ಅಲ್ಲೆಲ್ಲ ಉದುಗೌಡ್ರು, ಹಿರೇಗೌಡ್ರು, ಬೇರೆ ಬೇರೆ ಯಾರು ನಮ್ಮ ಇವರು ಹೊಸಳ್ಳಿ ಅಜಾರ್ ಇದ್ರಲ್ಲ ಸರ್, ಅಲ್ಲಿ ಅವರೆಲ್ಲ ಕ್ಷೇತ್ರಕ್ಕೆ ನಾನು ಸುತ್ತರದ ಅವಾಗ ಮಾಡಿ ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಬೇಸಿಕ್ ನನಗೆ ಅಲ್ಲಿ ನನ್ನ ದಾರಿ ತೋರಿಸಿದ್ದ ಅಲ್ಲೇ ಹುಲ್ಕೋಟೆ ಕೃಷಿ ವಿಜ್ಞಾನ. ಅದಕ್ಕೆ ನಾನು ಎಂಟ್ರೆನ್ಸ್ ಬೋರ್ಡ್ಗೆ ಹಾಕಿ ನಮ್ಮ ಹುಲ್ಕೋಟೆ ಕೃಷಿ ವಿಜ್ಞಾನ ಕೇಂದ್ರದ ಹೆಸರನ್ನು ಹಾಕಿ ನಾನು ಅಲ್ಲಿ ಕೃಷಿ ಇಲಾಖೆ ಹುಲ್ಕೋಟೆ ಕೃಷಿ ವಿಜ್ಞಾನ ಕೇಂದ್ರ ನನಗೆ ಮಾರ್ಗದರ್ಶನ ಮಾಡಿದವ್ರು ಯಾರ್ಯಾರು ತೋಟಗಾರಿಕೆ ಇಲಾಖೆ. ಹಂಗಾಗಿ ಇವತ್ತ ಬಂದು ನಾ ಅದನ್ನೆಲ್ಲ ಟ್ರೈನಿಂಗ್ ತೊಗೊಂಡು ಬಂದು ಅದನ್ನ ಮಾಡಕ್ಕೆ ಇದು ಬೇಕಲ್ಲ, ದನಗಳು ಬೇಕು. ನನ್ನ ಕಡೆ ದನ ಇಲ್ಲ. ಈ ರೋಡ್ ಏನ್ ಬಂದ್ರೆ ಕಚ್ಚಾ ರೋಡ್ ಇತ್ತು. ಇಲ್ಲಿ ದನಗಳ ಗುಡ್ಡಕ್ಕೆ ಹೋಗಿದ್ದು, ಮೇಯಕ್ಕೆ ಹೋಗಿದ್ದು, ಮೊದ್ಲು ಮೇಯಕ್ಕೆ ಗುಡ್ಡಕ್ಕೆ ಹೋಗಿದ್ದು, ಹೊಲಕ್ಕೆ ಹೋಗಿದ್ದು, ಬರ್ತಿದ್ವು. ಸುಮಾರು 100 ದನ ಇಲ್ಲಿ ಗುಡ್ಡ ಐತಿಲ್ಲ ಸುತ್ತಲೂ ಫಾರೆಸ್ಟ್ ಹೋಗಿದ್ವು. ಅಲ್ಲಿ ಸಗಣಿ ಹಾಕ್ಯಂತ ಹೋಗಿ ಆ ಸಗಣಿಯನ್ನು ಹಿಡ್ಕೊಂಡ್ಬಂದು ನಾನು ಇಲ್ಲಿ ಸ್ಟಾಕ್ ಇಟ್ಕೊಂಡು ಭೂಮಿ ಒಳಗೆ ತೆಗ್ಗು ಮಾಡಿ ಎರೆಹುಳ ಗೊಬ್ಬರ ತಯಾರು ಮಾಡ್ತಿದ್ದೆ. ಈ ಬಿಲ್ಡಿಂಗ್ ಏನಿದ್ದಿದ್ದಿಲ್ಲ, ಅಲ್ಲಿ ಗಿಡಗಳಿತ್ತು, ಗಿಡ ತೆಳಗೆ ತೆಗ್ಗು ಮಾಡಿ ಎರೆಹುಳ ಗೊಬ್ಬರ ತೆಗೆದು ಭೂಮಿ ಒಳಗೆ ತೆಗ್ಗು ಮಾಡಿ ಇಲ್ಲೇ ತೆಗ್ಗು ಮಾಡಿ ಅಜೋಲ ಒಂದು ಪ್ಲಾಸ್ಟಿಕ್ ಹಳೆ ಹಾಕಿ ಅಜೋಲ ತಯಾರು ಮಾಡೋದು. ಅದು ಮತ್ತೆ ಹಂಗೆ ಭೂಮಿ ಒಳಗೆ ತೆಗ್ಗು ಮಾಡಿ ಪ್ಲಾಸ್ಟಿಕ್ ಹಳೆ ಹಾಕಿ ಮತ್ತೊಂದು ಜೀವಾಮೃತ ಹಿಂಗೆಲ್ಲ ಮಾಡಿ ಸತತ 5 ವರ್ಷಗಳ ನನ್ನ ಶ್ರಮದಿಂದ, ಅಂದ್ರೆ ನಾನು ಪ್ರತಿದಿನ ಆದಾಯ ಬರುವಂಥದ್ದು ಒಂದು ಆಕಳ ತಗೊಂಡೆ. ನೆಕ್ಸ್ಟ್ ಆಮ್ಯಾಗ ತರಕಾರಿ ಬೆಳೆಗಳನ್ನು ಹಾಕೊಂಡೆ. 20 ಗುಂಟೆ ಕ್ಷೇತ್ರದೊಳಗೆ 1 ಎಕರೆ ರೇಷ್ಮೆ ಪ್ರತಿ ತಿಂಗಳು ಆದಾಯ ಬರುವಂಥದ್ದು. ಅವಾಗ ಕಡಿಮೆ ರೇಟ್ ಬರೀ 15,000 18,000 ಇತ್ತು. ಇವತ್ತು 50,000 60,000 70,000 ಮಟ್ಟ ಆಯ್ತು 1 ಕ್ವಿಂಟಲ್ ರೇಷ್ಮೆದು. ಬರೀ ರೇಷ್ಮೆ ಸಸಿ ಮಾರ್ತೀನಿ ನಾನು. 1.5 ಲಕ್ಷ ರೂಪಾಯಿ ವರ್ಷ 50,000 ಅಗಿಗಳನ್ನು ಪ್ಲಾಟ್ ಬೈ ಪ್ಲಾಟ್ ಆದ್ಮ್ಯಾಗಲ್ ಪ್ಲಾಟ್ ಮುಗಿತಿ, ಹೊಸ ಪ್ಲಾಂಟೇಶನ್ ನಡೆದೈತಿ. ಮೇಡಮ್ ಅವರೆಲ್ಲ ನೋಡಿ ಹೇಳ್ಯಾರ ಮೊನ್ನೆ ಅಷ್ಟು ನಾವು. ಹಂಗಾಗಿ ಅದನ್ನ ಮಾಡಿ ಹಂತವಾಗಿ ನನಗೆ ಇಲಾಖೆಯವರು ಪರಿಚಯ ಆಯ್ತು. ಮತ್ತೆ ಹಿಂಗ ಸೋಮೇಶ್ವರ ಕೃಷಿ ಪರಿವಾರ ಅಂತ ಅದನ್ನ ಮಾಡಿ ಅಲ್ಲೇ ನಿರ್ದೇಶಕ ಅಂತ ತಗೊಂಡ್ರು. ಮತ್ತೆ ಹುಲ್ಕೋಟೆ ಕೃಷಿ ವಿಜ್ಞಾನ ಕೇಂದ್ರ ವೃತ್ತಿಪರ ಶ್ರೇಷ್ಠ ಕೃಷಿಕ ಕೊಟ್ಟರು. ಮತ್ತೆ ರೋಟರಿ ಸೆಂಟ್ರಲ್ನವರು ಅವರು ಒಂದು ಜಿಲ್ಲಾ ಮಟ್ಟ ಪ್ರಶಸ್ತಿ ಕೊಟ್ಟರು. ಹಂಗ ಅದನ್ನ ಬರ್ಗಂಡು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೆಸ್ಟ್ ಹಾರ್ಟಿಕಲ್ಚರ್ ಫಾರ್ಮರ್ ಇನ್ ಗದಗ ಡಿಸ್ಟಿಕ್ ಅಂತೇಳಿ ಅವರು ಕೊಟ್ಟರು. 10,000 ನಗದು ಪ್ರಶಸ್ತಿ ಕೊಟ್ಟರು. ಮತ್ತೆ ಅದ ವರ್ಷನ ಧಾರವಾಡ ಯೂನಿವರ್ಸಿಟಿ ಅವರು ಬೆಸ್ಟ್ ಅಗ್ರಿಕಲ್ಚರ್ ಫಾರ್ಮರ್ ಇನ್ ಗದಗ ಡಿಸ್ಟಿಕ್ ಅಂತೇಳಿ. ಹಂಗ ರವಿಶಂಕರ್ ಗುರೂಜಿ ಅವರು ಆರ್ಟ್ ಆಫ್ ಲಿವಿಂಗ್ ಅಲ್ಲಿಂದ ಒಂದು ರಾಜ್ಯ ಮಟ್ಟದ ಸಾವಯವ ಕೃಷಿಕ ಅಂತೇಳಿ ಕೃಷಿ ಇಲಾಖೆಯಿಂದ ಉದಯೋನ್ಮುಖ ಕೃಷಿ ಪಂಡಿತ 50,000 ನಗದು ಪ್ರಶಸ್ತಿ ಪತ್ರ ಅಲ್ಲೇ ಆಯ್ತು. ಕೆನರಾ ಬ್ಯಾಂಕ್ನವರು ಅತ್ಯುತ್ತಮ ಬೆಸ್ಟ್ ಕ್ಯಾನ್ ಬ್ಯಾಂಕ್ ಅವಾರ್ಡ್ ಅಂತ 50,000 ನಗದು ರಾಜ್ಯ ಮಟ್ಟಕ್ಕೆ ಒಂದು ಆಯ್ಕೆ ಮಾಡ್ತಾರೆ. GKVK ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ ಇಂದ ಆಯ್ಕೆ ಮಾಡಿಸ್ತಾರ ಅವರು. ಅದು ಹಿಂಗ ಸಾಕಷ್ಟು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರದ್ದು ಹಿಂಗ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಸಹಿತ 2-3 ಬಂದವು. ಮತ್ತೆ ಗೌರವ ಡಾಕ್ಟರೇಟ್ ಬಂತು. ಇವಕ್ಕೆ ನಾನು ಯಾವಕ್ಕೂ ನಾನು ಇದನ್ನ ಮಾಡಿದವಲ್ಲ ತನ್ನ ಇದು ಆದ್ರೂ ನನಗೆ ಈ ಅವಾರ್ಡಿಂದ ನನಗೆ ಗೊತ್ತೇ ಇಲ್ಲ. ಇವರ ಮೇಡಮ್ ಅವರು ನಮ್ಮ ಏನು ಜಿಲ್ಲಾ ಮಟ್ಟದೊಳಗೆ ಏನು JD ಮೇಡಮ್, ಸ್ಫೂರ್ತಿ ಮೇಡಮ್, ಮತ್ತೆ ಇವರು ಚೇತನ ಪಾಟೀಲ್ ಮೇಡಮ್, ಮೇಘನಾ ಮೇಡಮ್ ಅವ್ರು ಇವರೆಲ್ಲರೂ ಸೇರಿ ಅವರ ಅದನ್ನ ಪ್ರಯತ್ನ ಮಾಡಕತ್ತಾರ ಅದನ್ನ ಅದ್ರದ. ಹಂಗಾಗಿ ಇವತ್ತ ಇದೆಲ್ಲ
ಒಂದು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಪಾತ ಅಗಾಧವಾಗಿ ಇರ್ತೈತಿ ಅಂತ ಹೇಳ್ತಾರ. ಹಂಗ ನನ್ನ ಈ ಒಂದು ಜೀವನದೊಳಗೆ ನನ್ನ ಶ್ರೀಮತಿ ಶಿವಲೀಲ ಅವರು ಒಳಗಡೆ ಅಡಿಗೆ ಮಾಡ್ಲಿಕ್ಕತ್ತಾರ. ಅವರು ನಾನೊಂದು ಮಾತು ಕೇಳಿದೆ, ಬೆಳಗಾವ್ ಬಿಟ್ಟು ಹಳ್ಳಿಗೆ ಹೋಗ್ಬೇಡಣ ಅಂತೇಳಿ. ಬೇರೆ ಯಾರಾಗಿದ್ರ ಅಲ್ಲಿ ಹಳ್ಳಿಯಾಗ ಹೋಗಿ ಏನ್ ಮಾಡೋದು ಅಂತಿದ್ರು ಏನೋ, ಬೇಡ ಇಲ್ಲಿ ಇರೋಣ ಅಂತಿದ್ರು. ನಾನು ಎಂಜಾಯ್ಮೆಂಟ್ ಕಳಿತೀವಿ ನಾವು, ಆರಾಮ್ ಕಳಿತೀವಿ ನಾವು 20,000 ರೂಪಾಯಿದಾಗ, ಸಾನ್ಯ ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಹಂಗಾಗಿ ಇವತ್ತು ಅವ್ರು ಒಪ್ಪಿಗೆ ತಗೊಂಡು ಇವತ್ತು ಪ್ರತಿಯೊಂದು ಕೆಲಸದೊಳಗ ಇವತ್ತು ನೀರು ಹಸೋದಿರ್ಬೋದು, ರೇಷ್ಮೆ ಹುಳ ಜ್ವರ ಕುಂದರ್ಸೋದು, ಎಬ್ಸೋದು, ಸೊಪ್ಪು ಹಾಕೋದು, ಆಮ್ಯಾಗ ಅದನ್ನ ಶಾಂಪೂಲಿಗೆ ಯಾವಾಗ ಬೀಳ್ತೈತಿ ಏನು ಅದನ್ನ ಚೆಕಪ್ ಮಾಡೋದು, ಮತ್ತೆ ಇಲ್ಲಿ ಎರೆಹುಳು ಗೊಬ್ಬರ ತೆಗ್ಸೋದು, ಸಣ್ಣಗಿ ಫಿಲ್ಟರ್ ಮಾಡಿಸೋದು, ಲೇಬರ್ ಎಲ್ಲ ಆ ಕಟಿಂಗ್ಸ್ ಅನ್ನ ಇಲ್ಲಿ ನೋಡ್ರಿ ಈ ತರ ಕಟಿಂಗ್ಸ್ ಎಲ್ಲ ಒಳಗೆ ಮಾಡಾಕತ್ಯಾರ. ಈ ರೇಷ್ಮೆ ಕಡ್ಡಿಯನ್ನು ಬಲ್ತ್ ಕಡ್ಡಿಯನ್ನು ಒಂದು ಬೆಳಿಗ್ಗೆ ನಾವು 3 ತಿಂಗಳ ಬೆಳಿನ ಅದು ಎಲೆ ಹರಿದು ಹಾಕಿರ್ತೀವಿ, ಗೋಲ್ಡನ್ ಕಲರ್ ಹಿಂಗೆ ಬಲ್ತ್ ಕಟ್ಟಿರ್ಬೇಕು. ಮೂರ್ ಕಣ್ಣು, 1, 2, 3 ಕಣ್ಣು, ಇದು 2 ಕಣ್ಣು ಒಳಗೆ ಹೋಗ್ಬೇಕು, 1 ಕಣ್ಣು ಮ್ಯಾಗ ಇರ್ಬೇಕು. ಇದು ಒಂದು 3 ತಿಂಗಳಿಗೆ ಸಸಿ ಬರ್ತೈತೆ, 4 ರೂಪಾಯಿ ಒಂದಾಗಿ. ಇದು 50,000 60 ಸಾವಿರಗೆ ನಾನು ಇದನ್ನ ಮಾಡ್ತೀನಿ. ಇದನ್ನ ಬೀಜಾಮೃತದ ಗೆದ್ದೆ ತೆಗೆದು ಅದನ್ನ ನಾಟಿ ಮಾಡೋದ್ರಿಂದ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುಗಳು ಮತ್ತು ಉಷ್ಣಾಂಶದಂತ ಮತ್ತು ಬೀಜದಿಂದ ಬರ್ತಕ್ಕಂಥ ರೋಗಾಣುಗಳನ್ನ 50% ಇಲ್ಲೇ ನಾವು ಹತೋಟಿ ಮಾಡೋದು. ಯಾವುದೇ ಬಿತ್ತನೆ ಮಾಡ್ತಕ್ಕಂಥ ಬೀಜಗಳನ್ನು ಸಹಿತ ನಾನು ಅಲ್ಲೇ ಮಾಡ್ತೀನಿ. ಅಂದ್ರೆ ಸಮಗ್ರ ಕೃಷಿಯನ್ನು ಮಾಡ್ತೀನಿ. ಬರೀ ಒಂದೇ ಬೆಳೆ ಅಲ್ಲ, ಹೈನುಗಾರಿಕೆ ಐತಿ, ಮತ್ತೆ ಇದು ಆಡ ಕುರಿ ಮತ್ತು ಕುರಿ ಸಾಕಾಣಿಕೆ ಇತ್ತು, ಚೇಂಜ್ ಮಾಡಿ ಆಡ ಒಂದು 15-20 ಆಡಿನ ಆಡ ಸಾಕಾಣಿಕೆ, ಮತ್ತು ಎರೆಹುಳ ಸುಮಾರು ಒಂದು 1000 ಚೀಲ ಎರೆಹುಳ ಗೊಬ್ಬರಗಳನ್ನು ತಯಾರು ಮಾಡ್ತೀನಿ. ಈ ಸದ್ಯ 500 ಚೀಲ ಆರ್ಡರ್ ಐತಿ ಗೊಬ್ಬರ ಇಲ್ಲ ನನ್ನ ಹತ್ರ. ಈ ವರ್ಷ ಅಂತ ಹೆಚ್ಚಿನ ಬೇಡಿಕೆ ಬಂದು, ಪ್ರತಿ ವರ್ಷ ಅಲ್ಲಿಗೆ ಕರೆಕ್ಟ್ ಆಗಿತ್ತು. ಈ ವರ್ಷ 100, 200 ಎಷ್ಟು 5-6 ಟನ್ ಇಲ್ಲಿ ಕೊಪ್ಪಳದವ್ರ 3 ಮಂದಿ ಹಚ್ಚಾರ. ಅವ್ರು 2 ಟನ್ ಟೈಮ್ ಕೊಟ್ಟಿನಿ. ಅಂದ್ರೆ ಇದನ್ನೂ ಸಹಿತ ನಾನು ಅಲ್ಲೇನು ಆಸಕ್ತಿಗೆ ಬರ್ತೀನಿ, ಡೈರಿ ಫಾರ್ಮಿಂಗ್ ಅಂಡ್ ವರ್ಮಿ ಕಂಪೋಸ್ಟ್ ಅಂತ ಹೇಳಿ. ಅವ್ರಿಗೆ ಆಕ್ಚುಲಿ ಹೈನುಗಾರಿಕೆ ಬಗ್ಗೆ ಟ್ರೈನಿಂಗ್ ಇರ್ತೈತೆ ಅವ್ರಿಗೆ. ಅದ್ರೊಳಗ ನಂದು ಇಲ್ಲಿ ವರ್ಮಿ ಕಂಪೋಸ್ಟ್ ಯಾಕೆ ಇಟ್ಟಾರ ಅಂತ ಮೊದ್ಲು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ ನಾನು. ನೀವ್ ಏನ್ ಹಾಲು ಹಿಂಡಿ ಹಾರು ಮಾರಾಟ ಮಾಡ್ತೀರಿ, ಅದ್ರ 2 ಪಟ್ಟನ್ನ ವರ್ಮಿ ಕಂಪೋಸ್ಟ್ ಮಾಡಿ ನೀವು ಗಳಿಸಬಹುದು. ನೀವು ಹಾಲು ಭಾಳ ಅಂದ್ರೆ 30 ರೂಪಾಯಿ ಲೀಟರ್ KMF ತಗೊಂತಾರ, 30-35. ಅದ ಕಸ ಕಡ್ಡಿ ತಿಂದು ಉಳಿದಿರ್ತೈತಿ, ರಾ ಮೆಟೀರಿಯಲ್ಸ್ ಬೆಂಕಿ ಹಚ್ಚಿ ಸುಡ್ತಿರ್ತಾರ. ಅಂತದನ್ನ ನೀವು ಅಲ್ಲಿ ಒಂದು 2 ಪೀಠ ಮಾಡ್ಕೊಂಡ್ರೆ ಒಂದು 100 ಚೀಲ ಗೊಬ್ಬರ ನಿಮ್ಮ ಜಮೀನಿಗೆ ಆಕತಿ. ಅದ್ರ ಮ್ಯಾಗಿಂದ ನೀವು ಆ ಬೇಸ್ ಮೇಲೆ ಮತ್ತೆ ನೀವು ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು. ಎಲ್ಲ ಗೊಬ್ಬರದ ಅಂಗಡಿ ಮಾಲಕರಿಗೆ ತಿಳಿಸ್ರಿ, ನಿಮ್ಮ ಇಲಾಖೆಯವರು ತಿಳಿಸ್ರಿ, ನಿಮ್ಮ ಸ್ಟೇಟಸ್ಗೆ ಬಿಡ್ರಿ, ನನ್ನ ಗೊಬ್ಬರ ನನ್ನ ಕಡೆ ಐತಿ. ಯಾಕಂದ್ರೆ ಜಗತ್ತಿನ ಬೇಡಿಕೆ ಐತಿ ಇವತ್ತು, ಇನ್ನು ಮುಂದೆ ಭಯಂಕರ ಹೆಚ್ಚಾಕೈತಿ. ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೊಂತ ಹೆಚ್ಚು ಈ ಜೈವಿಕ ಕೀಟನಾಶಕ, ಈ ಒಂದು ಜೈವಿಕ ಗೊಬ್ಬರ ಏನು ಎರೆಹುಳ ಗೊಬ್ಬರ, ಜೀವಾಮೃತ, ಬೀಜಾಮೃತ, ಮತ್ತೆ ಇವು ಘನ ಜೀವಾಮೃತ, ಇಂಥವು ತಿಪ್ಪಿ ಗೊಬ್ಬರದ ಮೌಲ್ಯವರ್ಧನೆ ಮಾಡೋದು, ಇಂಥವಕ್ಕೆ ಹೆಚ್ಚನ್ನ ಹಿಂದೆ ಏನ ನಮ್ಮ ಪರಂಪರೆ ಇತ್ತು ಅದನ್ನ ಹಳ್ಳಿ ಮರಳಿ ತಿರುಗುವಂತ ಚಕ್ರ. ಹಂಗಾಗಿ ಇವತ್ತು ನಾನು ಈ ಇಷ್ಟೆಲ್ಲ ನಾನು ಇದನ್ನ ಮಾಡ್ಲಿಕ್ಕೆ ಕಾರಣ ಏನಂತಂದ್ರ, ಮಣ್ಣು ಅಂದ್ರೆ ನಮ್ಮ ದೇಹದ ಕಣ್ಣಿದ್ದಂಗೆ, ನಮ್ಮ ದೇಹದ ರಕ್ತ ಇದ್ದಂಗ. ಯಾವ ರೀತಿ ರೋಗಿ ಮೈಯಿಂದ ಪ್ರತಿದಿನ ರಕ್ತ ಸೋರಿ ಹೋಗಿ ಕೊನೆಗೆ ಮರಣಾಂತಿಕ ಸ್ಥಿತಿಗೆ ಬರ್ತಾನ, ಅಂತ ಪರಿಸ್ಥಿತಿ ಇವತ್ತು ನಮ್ಮ ಭೂಮಿ ತಾಯಿಗೆ ಬಂದೈತಿ. ನೋಡಾಕ ಮಣ್ಣು ಒಂದು ಕೃತಕ ವಸ್ತುವಾಗಿ ಕಂಡ್ರು ಸಹಿತ ಅದರ ಗರ್ಭದಲ್ಲಿ, ಅದರ ಆಳದಲ್ಲಿ ಅನೇಕ ಆಶ್ಚರ್ಯಕರಗಳ ಸನ್ನಿವೇಶಗಳಿಂದ ಕೂಡೈತೆ. ಮಣ್ಣು ಬರೀ ಮಣ್ಣಲ್ಲ, ಅದು ತಾಯಿಯ ಒಡಲು. ಪ್ರಪಂಚದ ಎಲ್ಲ ಅನೇಕ ಜೀವರಾಶಿಗಳಿಗೆ ಆಶ್ರಯ ತಾಣದು. ಹಂಗಾಗಿ ಅದು ಒಂದು ಸಲ ನಾಶ ಆತಂದ್ರ ಪುನಃ ಮೊದಲ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇವತ್ತ ಮಣ್ಣು ಮತ್ತು ನೀರು ನಿಸರ್ಗ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂಥ ಕಾಣಿಕೆ. ಇದನ್ನ ರಕ್ಷಣೆ ಮಾಡಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಈಗೇನು ಹಿಂದೆ ಒಂದು ಕಾಲ ಇತ್ತು, ಏನು ಅಂದ್ರ ಹೆಚ್ಚು ಆಹಾರ ಧಾನ್ಯವನ್ನು ಬೆಳಿಬೇಕು, ದಿಢೀರ್ ಶ್ರೀಮಂತನಾಗಬೇಕು, ದೇಶದ ಆಹಾರ ಭದ್ರತೆಯನ್ನು ಹೆಚ್ಚಿಸ್ಬೇಕು ಅನ್ನುವಂಥದ್ದು ಇದು ಒಂದು ಗುರಿಯಾಗಿತ್ತು ಹಿಂದಿನ ಕಾಲದೊಳಗೆ. ಅವ 40 ಜನಸಂಖ್ಯೆ ನಮ್ಮ ದೇಶ 40 ಕೋಟಿ ಇದ್ದಂಥ ಸಂದರ್ಭದೊಳಗೆ, ಅಂದ್ರ ಸ್ವತಂತ್ರ ಸಿಕ್ಕಂಥ ಸಂದರ್ಭದೊಳಗೆ. ಆದ್ರ ಈಗ ಅದನ್ನೆಲ್ಲ ಮೀರಿ ಹೆಚ್ಚು ಆಹಾರವನ್ನು ದೇಶದ ಎಲ್ಲರ ಆಹಾರ ಭದ್ರತೆ ಒದಗಿಸಿ ಮತ್ತೆ ಬೇರೆ ರಾಷ್ಟ್ರಗಳಿಗೆ ಆಹಾರವನ್ನು ಒದಗಿಸುವಂತ ಮಟ್ಟಕ್ಕೆ ಈಗ ರೈತರು ಬೆಳೆದದ್ದಾಗೈತಿ. ಅದಕ್ಕೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮತ್ತು ಜಾಗತಿಕ ಮಟ್ಟದ ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಮಾಣ ಬೆಳೆದಿದ್ದೇವೆ ಅನ್ನುವುದಕ್ಕಿಂತ ಎಷ್ಟು ಗುಣಮಟ್ಟದ ಆಹಾರವನ್ನು ಬೆಳೆದೀವಿ ಅನ್ನುವಂಥದ್ದು ಮುಖ್ಯ. ಹಂಗಾಗಿ ಇವತ್ತ ಭೂಮಿ ತನ್ನ ಭೌತಿಕ, ಜೈವಿಕ, ರಾಸಾಯನಿಕ ಗುಣವನ್ನು ಕಳ್ಕೊಂಡೈತಿ. ಯಾಕಂತಂದ್ರ ರೈತರಿಗೆ ಆಗವಲ್ದು. ಅದು ಏನಾಗತ್ತೈತಂದ್ರ ಮಣ್ಣು ಪರೀಕ್ಷೆ ಮಾಡಂಗಿಲ್ಲ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವ ಪೋಷಕಾಂಶದ ಕೊರತೆ ಐತಿ ಅದನ್ನ ಕೊಡೋದ್ರಿಂದ ಅಲ್ಲಿ ಫರ್ಟಿಲಿಟಿ ಹೆಚ್ಚಾಗಿರ್ತೈತಿ, ಸಾವಯವ ಇಂಗಾಲ ಜಾಸ್ತಿ ಆಗಿರ್ತೈತಿ. ಬರೀ ರಾಸಾಯನಿಕ ಗೊಬ್ಬರ ಹಾಕಿ 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 ಏನಾಗ್ಬಿಟ್ಟಂದ್ರ ಬಿದ್ದಂತ ಮಳಿ ನೀರು 80% ಭೂಮಿ ಬಿಟ್ಟು ಹೊರಗೆ ಹೊಂಟೈತಿ. ಅದ್ರ ಜೊತೆಗೆ ಫಲವತ್ತಾದ ಮೇಲ್ಮಣ್ಣು ಹೊಂಟೈತಿ. ಹಂಗ ವರ್ಷ 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 ಕುಚ್ಕೊಂಡು ಹೋತಂದ್ರ ಫಲನ ಖರೀದಿ ಕೊಟ್ಟಂಗ ಭೂಮಿ ಒಳಗೆ ಏನ್ ತಾಕತ್ತ ಉಳಿಯೋದಿಲ್ಲ. ಅದಕ್ಕ ಇವತ್ತ
ನಾವು ಅದು ಏನು ಹೇಳಿದ್ರು ಸ್ವಾಮಿನಾಥನ್ರವರು ಹಸಿರು ಕ್ರಾಂತಿ ತಂದಂತ ಉದ್ದೇಶ ಒಳ್ಳೇದಾಗಿತ್ತು, ನಾವು ನಡೆದು ಬಂದ ದಾರಿ ತಪ್ಪಾತು ಅಂದ್ರು. ಹೆಂಗ್ ತಪ್ಪಾತಂದ್ರ ನಾವ್ ಯಾರಿಗೆ ಬರೀ ರಾಸಾಯನಿಕ ಗೊಬ್ಬರ ಹಾಕ್ರಿ ಅಂತ ಹೇಳಿಲ್ಲ. ಊಟದಾಗ ಉಪ್ಪಿನಕಾಯಿ ಇದ್ದಂಗ 1 ಎಕರೆ ಹೊಲಕ್ಕ 4 ರಿಂದ 5 kg ರಾಸಾಯನಿಕ ಗೊಬ್ಬರ ಹಾಕ್ರಿ. ಅದನ್ನ ತಿಪ್ಪಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದೊಳಗೆ ಹಾಕಿ ಹಾಕ್ರಿ ಅಂತ ಹೇಳಿದ್ರು. ಹಿಂದ ನಮ್ಮ ಪೂರ್ವಜರು ಸಾಕಷ್ಟು ತಿಪ್ಪಿ ಗೊಬ್ಬರ ಕಡಿತಿದ್ರು, ವಿಷಮುಕ್ತವಾದ ಆಹಾರ ಬೆಳೀತಿದ್ರು, ಮತ್ತ 100 ವಸಂತಗಳ ಕಾಲ ಆರೋಗ್ಯಪೂರ್ಣವಾಗಿ ಬದುಕ್ತಿದ್ರು. ಮತ್ತು 1 ಕ್ವಿಂಟಲ್ ಚೀಲ ಐತಂದ್ರೆ ಅವ್ರು ಎಷ್ಟು ಬೇಕಷ್ಟು ಕಿಲೋಮೀಟರ್ ಗಟ್ಟಲೆ ಹೊತ್ಕೊಂಡು ಹೋಗಿದ್ರು. ದಿನದ 8-10 ತಾಸು ಹೊಲದ ದುಡಿಯುವಂತ ತಾಕತ್ ಅವ್ರಿಗಿತ್ತು. ಆದ್ರ ಇವತ್ತ ನಮಗ 1 ಕಿಲೋಮೀಟರ್ ತಗೊಂಡು ಹೋಗಕ್ಕಲ್ಲ, ಒಂದು 50 kg ಪಕೆಟ್ ಅನ್ನ, ಮತ್ತ 8 ತಾಸು ಹೊಲದಾಗ ದುಡಿಯಕ್ಕಾಗಲ್ಲ. ಸಣ್ಣ ವಯಸ್ಸಿನೊಳಗೆ BP, ಶುಗರ್, ಕ್ಯಾನ್ಸರ್, ಸಣ್ಣ ನೋವು, ಜಾಯಿಂಟ್ ಪೇನ್ಸ್, ಹಾರ್ಟ್ ಅಟ್ಯಾಕ್, ಗರ್ಭಕೋಶ ತೊಂದರೆ, ಕಿಡ್ನಿ ಸ್ಟೋನು ಇವೆಲ್ಲ ಬರ್ಲಿಕ್ಕೆ ಕಾರಣ ಅಪೌಷ್ಟಿಕತೆ ಮತ್ತ ವಿಷದಿಂದ ಕೂಡಿದಂತ ಆಹಾರವನ್ನು ನಾವು ಎಲ್ಲರೂ ಸೇವನೆ ಮಾಡಕತ್ತಿದಕ್ಕಂತ ಒಂದು ದುಸ್ಥಿತಿ ಬಂದು ಒದಗೈತಿ. ಚಿಕ್ಕ ವಯಸ್ಸಿನೊಳಗ ಹೆಣ್ಮಕ್ಳು 8-10 ವರ್ಷ ಆಗಿರಾಗಲ್ಲ ಮೆಚುರಿಟಿ ಆಕಾರ. ಇನ್ನು ಕೆಲವೊಂದು ಮಹಿಳೆಯರು 28-30 ವರ್ಷ ಆದ್ರೂ 35 ವರ್ಷ ದಾಟಿದ್ರು ಆ ಋತು ಚಕ್ರದ ಸೌಭಾಗ್ಯ ಅವ್ರಿಗೆ ಬಂದಿರೋಲ್ಲ. ಕಾರಣ ಆ ತಾಯಂದ್ರ ತಪ್ಪಲ್ಲ, ಅವ್ರು ಊಟ ಮಾಡ್ತಕ್ಕಂಥ ಆಹಾರದೊಳಗ ಪೂರ್ಣ ಪ್ರಮಾಣದ ಪೋಷಕಾಂಶವಿಲ್ಲ ಮತ್ತು ವಿಷದಿಂದ ಕೂಡಿದಂತ ಆಹಾರವನ್ನು ಅವ್ರು ಸೇವನೆ ಮಾಡಕತ್ತಿದ್ಕ ಇಷ್ಟೆಲ್ಲ ಪರಿಸ್ಥಿತಿ ಇದಾಗತೈತಿ. ನವೆಂಬರ್ ತಿಂಗಳದಾಗ ಪಂಜಾಬ್ಗೆ ಕರೆಸಿದ್ರು, ಅಲ್ಲಿ ಹೋಗಿದ್ದೆ. ಅಲ್ಲೇ 5 ಹುಳಿ ನೀರು ಹರಿದಾವ್. ಅಲ್ಲಿ ಏನ್ ಮಾಡ್ತಾರಂದ್ರೆ ಗೋಧಿ, ಅಕ್ಕಿ, ಆಲೂಗಡ್ಡಿ, ಎಕರೆಗೆ 25-30 ಲಕ್ಷ ಕೊಟ್ಟರು ಸಿಗಲಾರದಂತ ಫಲವತ್ತಾದ ಭೂಮಿ. ಅಲ್ಲಿ ಕೆಲವೊಂದು ಭಾಗದೊಳಗೆ ಏನು ಬೆಳೆಯಲಾರದಂತ ನೀರು, ಅವೈಜ್ಞಾನಿಕ ನೀರು ನಿಲ್ಲಿಸ್ತಾರೆ. ಯಾವುದೇ ಬೆಳೆಯ ಬೇರುಗಳ ನೀರನ್ನು ಕುಡಿಯಂಗಿಲ್ಲ. ಅವು ವಾಪ್ಸ ಕೇಳ್ತಾವೆ, ಹದ ಕೇಳ್ತಾವೆ. 50% ತೇವಾಂಶ ಇರಬೇಕು, 50% ಗಾಳಿ ಆಡುವಂತ ಹದ ಕೇಳ್ತೈತೆ. ಅಂದ್ರ ಈ ಪ್ಲಾಟ್ಗೆ ಇವತ್ತು ನೀರು ಬಿಡಬೇಕಾಗಿತ್ತೆ ಅಂದ್ರ ನೀರು ಹೆಚ್ಚಾಯ್ತೈತೆ ಅಂದ್ರೆ ನೀರು ನಿಂದಿಸ್ಬಿಡೋದಲ್ಲ. ಹಂಗಾಗಿ ಮಿತಿ ಮೀರಿ ರಾಸಾಯನಿಕ ಗೊಬ್ಬರ ಹಾಕಿ ಏನ್ ಸೂಕ್ಷ್ಮ ಜೀವಿಗಳು ಸಾಯ್ತವಂತಾರ, ಹಂಗ ನೀರು ನಿಲ್ಸೋದ್ರಿಂದನ ಸೂಕ್ಷ್ಮ, ಯಾಕಂದ್ರೆ ಮಣ್ಣು ಜೀವಂತ ವಸ್ತು. ಒಂದು ಹಿಡಿ ಮಣ್ಣಿನೊಳಗೆ ಅನಂತ ಕೋಟಿ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳದು. ನೀರು ನಿಂದ್ರಿಸ್ಬಿಟ್ರ ಅಲ್ಲಿ ಉಸಿರಾಟ ನಿಂತು ಹೋಗೈತಿ. ಅಲ್ಲಿ ವಾಪಸ ಕೇಳ್ತೈತಿ. ಒಂದು ಹಿಡಿ ಮಣ್ಣು ತಗೊಂಡು ಭೂಮಿಯಾಗಿಂದ ಸ್ವಲ್ಪ ಒಂದು ಕೈಲಿ ಉಂಡಿ ಕಟ್ಟಿ ಹಿಂಗ್ ತಲೆಮಟ್ಟ ತಗೊಂಡು ಒಗದ್ವೆ, ಹಿಂಗ್ ತಳಗ್ ಒಗದನ ಅದು ಹೊಡೆದ್ ಚೆಲ್ಲ ಪಿಲೆ ಆತಂದ್ರ ಅದಕ್ಕೆ ನೀರ್ ಕೊಡಕ್ ಅಡ್ಡಿ ಇಲ್ಲ, ವಾಪಸ ಕೇಳಕೈತದಂತೆ ಖಾಲಿ ಆಗೈತಿ. ಮತ್ತ ಅದು ಹಿಂಗ್ ನಾವು ಇನ್ನೊಂದು ಉಂಡಿ ತಗೊಂಡು ಹಂಗ ಉಂಡಿ ಕಟ್ಟಿ ಹಿಂಗ್ ಒಗದ್ವಿ ಅಂದ್ರೆ ಅದು ಉಂಡಿ ಹಂಗ ನಿಂತಂದ್ರ ಅದಕ್ಕ ನೀರ್ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕ ಇನ್ನೂ 1 ವಾರ ಬಿಟ್ಟು ನೀರು ಕೊಡಬಹುದು. ಅದು ಇಂತ ಅಂದ್ರ 50% ಗಾಳಿ ಆಡ್ತಿರ್ಬೇಕು ಅದಕ್ಕಲ್ಲಿ. ಈ ಎರೆಹುಳುಗಳು ಏನ್ ಮಾಡ್ತಾವಂದ್ರ ನಾವು ಜೈವಿಕ ಕೀಟನಾಶಕ, ದ್ರವರೂಪಿ ಗೊಬ್ಬರಗಳನ್ನ, ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಅವು ಒಂದ್ರಂದ್ರ ಕೊರದು ಹಂಗ ಕಲ್ಲು ಮಣ್ಣು ಕಾಷ್ಟ ಪದ ತಿನ್ಕಂತ 10-20 ಫುಟ್ ಒಳಗೆ ಹೋಗಿ ಮತ್ತೆ ಹೊಸ ರಂಧ್ರ ಕೊರದು ಬರ್ತಾವ. ಹಂಗ ಹೋಗಿ ಬಂದು ಮಾಡೋದ್ರಿಂದ ಅವುಗಳ ಮೈ ಮೇಲೆ ಇರ್ತಕ್ಕಂಥ ಹುಮಸ್ ಅಂತಕ್ಕಂಥ ದ್ರವರೂಪದ ಪದಾರ್ಥ ಆ ರಂಧ್ರಗಳಿಗೆ ಕೋಟಿಂಗ್ ಮಾಡ್ಕೊಂತ ಹೋಗತಿ. ಅಲ್ಲೇ ಎಂತ ಮಳಿ ಗಾಳಿ ಬಂದ್ರು ಮುಚ್ಚಲಾರದಂತ ವ್ಯವಸ್ಥೆನ ಅವು ಮಾಡ್ತಾವ. ಅದ್ರ ಮುಖಾಂತರ ಮಳಿ ಗಾಳಿ ಬೆಳಕು ಎಲ್ಲ ಆಡ್ತಿರ್ತೈತಿ. ಬಿದ್ದಂತ ಮಳಿ ನೀರು ಭೂಮಿ ಒಳಗ ಹಿಂಗುವಂತ, ಅದಕ್ಕೆ ನಿಸರ್ಗದ ನೇಗಿಲು ಅಂತ ಹೇಳಿ ಅವಕ್ಕೆ ಹೆಸರು ಕೊಟ್ರ. ಅಂತ ಆ ರೀತಿ ಮಣ್ಣು ಮೊದಲ ನಮ್ಮ ಮನಸ್ಸು ಪರಿವರ್ತನೆ ಆಗಿರ್ಕಂತ, ಮಣ್ಣು ಪರಿವರ್ತನೆ ಆಗಕ್ಕಂತ ಮೊದಲು ನಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕು. ಹೆಚ್ಚು ಕೃಷಿ ತ್ಯಾಜ್ಯಗಳೇನೇನು ಸುಡ್ತೀವಲ್ಲ ನಾವು, ಸುಡಲಾರ್ದಂಗ ಅದನ್ನ ನಾವು ಕಸ ಕಡ್ಡಿ, ಈಗ ಒಂದು ಮೆಕ್ಕೆಜೋಳದ ಹೊಲ ಐತಿ, ಅದನ್ನ ನಾವು ಮುಂಗಾರಿ ಬೆಳೆ ಆದ ನಂತರ ಕಟಾವು ಮಾಡಿ ಗುಂಪಿ ಹಾಕಿ ಇಟ್ಟಿರ್ತೀವಿ. ದಿಂಡು ಹೊಡೆದು ಅಲ್ಲೆಲ್ಲೇ ಗುಂಪಿ ಹಾಕಿಟ್ಟು ಸುಟ್ಟು ಬಿಡ್ತಾರ. ಅದ್ರ ಸುಡೋದ್ರಿಂದ ಕಂಬದ ಪೆಟ್ಟು, ಕಪಾಳದ ಪೆಟ್ಟು ಎರಡೂ ಬೀಳ್ತಾವ ನಮಗೆ. ಯಾಕಂದ್ರ ಅದು ತೆನಿಯನ್ನು ಹೊತ್ಕೊಂಡ ನಿಂತ ರೂಪದೊಳಗ ಅದೇನ್ ನಾವು ಭೂಮಿಯಿಂದ ನಾವು ಬಿತ್ತನೆ ಮಾಡಿದಾಗಿಂದ 3 ತಿಂಗಳದನ್ನ ಏನ್ ಕೊಟ್ಟಿರ್ತೀವಿ ಅದಕ್ಕೆ ಪೋಷಕಾಂಶ, ಆ ತೆನಿ ಕಟಾವಿನ ನಂತರ ಆ ಡೇಟಿನೊಳಗ, ಅದು ಮೆಕ್ಕೆಜೋಳದರ ಇರಲಿ, ಸೂರ್ಯಕಾಂತಿ ಇರಲಿ, ಇನ್ನು ಯಾವ್ದೇ ಬೆಳೆ ಇರಲಿ, ಆ ತೆನಿ ಕಟಾವಿನ ನಂತರನು ಆ ಡೇಟಿನೊಳಗ ಆ ಭೂಮಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಪೋಷಕಾಂಶ ಹಂಗ ಸಂಪತ್ತು ಭರಿತವಾಗಿರ್ತೈತೆ. ಅದನ್ನ ನಾವು ದಿಂಡು ಹೊಡೆದು ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀವಿ. ಸುಡಲಾರ್ದಂಗ ಅದನ್ನ ನಾವು ಕಾಂಪೋಸ್ಟ್ ಗೊಬ್ಬರನಾರ ಮಾಡಬಹುದು, ರೊಟ್ಟೆ ಹೊಡೆದು ಭೂಮಿಗೆ ಸೇರಿಸಬಹುದು, ಅಥವಾ ಎರೆಹುಳ ಗೊಬ್ಬರನಾರ ಮಾಡಬಹುದು. ಆದ್ರೂ ಹಿಂಗ್ ಮಾಡೋದ್ರಿಂದ ಏನಾಕೈತೆ ಅಂದ್ರ ಒಂದು ಸಸ್ಯ ಬೆಳೆದು ತನ್ನ ಜೀವಿತದ ಪೂರ್ಣಾವಧಿಯನ್ನು ಮುಗಿಸಿ ನಮಗೆ ಸಮೃದ್ಧವಾದಂತಹ ಫಸಲು ಇಳುವರಿ ಕೊಡಬೇಕಂದ್ರೆ 100% ಇಳುವರಿ ಬೇಕಂದ್ರ ಅವುಗಳಿಗೆ 16 ರಿಂದ 20 ಪೋಷಕಾಂಶಗಳು ಬೇಕು. ಅವೆಲ್ಲ ತಮಗೆ ಗೊತ್ತಿರ್ತಾವ. ಸಾರಜನಕ, ರಂಜಕ, ಪೊಟ್ಯಾಶು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ, ಆಮ್ಲಜನಕ, ಜಲಜನಕ, ಇಂಗಾಲ, ಕ್ಲೋರಿನ್, ನಿಕ್ಕಲ್, ಕೋವರ್ಡಿನ್, ಜಿಂಕ್, ಕಾಪರ್, ಐರನ್, ಹಿಂಗ ಲಘು ಪೋಷಕಾಂಶಗಳು. ಇವು ಪ್ರಧಾನ ಪೋಷಕಾಂಶಗಳು ತಮಗೆ ಗೊತ್ತಿರ್ತೈತಿ. ಯಾವ್ದು NPK, ಇವು KG ಲೆಕ್ಕದಾಗ ಕೊಡೋ ಚೀಲಗಟ್ಲೆ ಕೊಡ್ತೀವಲ್ಲ. ಲಘು ಪೋಷಕಾಂಶಗಳಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್, ಸೂಕ್ಷ್ಮ ಪೋಷಕಾಂಶ ಎಲ್ಲಿ ಇರ್ತೈತೆ ಅಂದ್ರ ಅವು ಹೊರಗಡೆ ಸಿಗೋದು ಅಪರೂಪ. ನಮ್ಮ ಎರೆ ಜಲದೊಳಗೈತಿ, ಜೀವಾಮೃತದೊಳಗೈತಿ, ಬೀಜಾಮೃತದಾಗೈತಿ, ಗೋಬರ್ ಗ್ಯಾಸಿನ ಸ್ಲರಿ ಒಳಗೈತಿ, ಜೀವಸಾರ ಘಟಕ ಅಂತ ಹೇಳಿ ಮಾಡಿ ಮೇಲೆ ಅದರ ಸ್ಲರಿ ಒಳಗ 10% ಪ್ರಮಾಣದೊಳಗೆ ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ನಾವು ಹೊರಗೆ ಹೋಗಂತ ಅವಶ್ಯಕತೆನೇ ಇಲ್ಲ. ಬಸವಣ್ಣವ್ರು 12ನೇ ಶತಮಾನದಾಗ ಹೇಳ್ತಾರೆ, ಊರ ಮುಂದಿನ ಹಾಲು ಹಳ್ಳ ಹರಿಯುತ್ತಿರಲು ಎನಗೆ ತಕಯ್ಯ ಬಿಜ್ಜಳ ಸಾಮ್ರಾಜ್ಯ ಅಂತ.
ಬಿಜ್ಜಳ ಸಾಮ್ರಾಜ್ಯ ನಿಮ್ಗೆ ಕೊಡ್ತೀವಿ ಅಂತ ಕೇಳಿದಾಗ ನಂದ ಸಾಕಷ್ಟು ಐತಿ ಇಲ್ಲಿ ನಾಯಿ ಅಂತ ತೊಗೊಂಡು ಏನು ಮಾಡಲಿ. ಹಂಗೆ ನಮ್ಮಲ್ಲಿ ಸಾಕಷ್ಟು ಸಂಪನ್ಮೂಲಗಳು ನಾವು ಹೊರಗಿನಿಂದ ಏನೂ ತರೋದಿಲ್ಲ. ನಾನು ಇಷ್ಟೆಲ್ಲ 25 ಪ್ರಾಡಕ್ಟ್ ತಯಾರು ಮಾಡ್ತೀನಿ ಅಂದ್ರೆ ಇವೆಲ್ಲವ ನನ್ನ ಕ್ಷೇತ್ರದೊಳಗೆ ಸಿಗ್ತಾವೆಲ್ಲ. ಈಗ 16-20 ಗಿಡಮೂಲಿಕೆಗಳದು, ಸಗಣಿ ಮೂತ್ರ ಐತಿ, ಬೆಲ್ಲ ಅಷ್ಟ ಒಂದು ತಂದಿರ್ತೀನಿ ನಾನು, ಸಾವು ಬೆಲ್ಲನ, ಉಳಿದಿದ್ದೆಲ್ಲ. ಹಂಗೆ ನಾವು ಇದನ್ನಂದ್ರೆ ಅದು ಬೇರಿನ ಪರಿಸರದಲ್ಲಿ ಹುಮ್ಮಸ್ ಉತ್ಪತ್ತಿ ಆಗಬೇಕು. ಜೀವನ ದ್ರವ್ಯ ಅನ್ನುವಂಥದ್ದು ಆ ಬೇರಿನ ಪರಿಸರದಲ್ಲಿ ಉತ್ಪತ್ತಿ ಆಗಬೇಕೇ ವಿನಃ ಅದು ಯಾವುದೇ ಮಾರುಕಟ್ಟೆಯಿಂದ ತಂದು ಹಾಕಂಥದ್ದಲ್ಲ. ಅದಕ್ಕೆ ಬೇರು, ಕಾಷ್ಟ ಪದಾರ್ಥ, ಸೂಕ್ಷ್ಮ ಜೀವಿ ಇವು 3 ಸೇರಿದ್ರೆ ಸಾಕು, ನಮ್ಮ ಹೊಲ ಇಡೀ ತಿಪ್ಪಿ ಉಂಡದಂಗೆ ಆಕೈತಿ. ಅಲ್ಲೇ ಬೇರಿನ ಪರಿಸರದೊಳಗೆ ಬೆಳೆಗಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಆಹಾರ ಪೋಷಕವು, ಎಲ್ಲ ಸಮಗ್ರ ಪೋಷಕಾಂಶಗಳು ಸೃಷ್ಟಿ ಆಕವು. ಹೆಂಗಂದ್ರೆ ಬೇರು ಅಂತ ಯಾವುದೇ ಬೆಳೆಯ ಬೇರುಗಳು ಇದ್ದ ಇರ್ತಾವೆ. ನೀವು ಏನು ಬಿತ್ತಿರ್ತೀವೋ, ಸಣ್ಣ ಬೆಳೆ ಇರಲಿ, ಬಹುವಾರ್ಷಿಕ ಬೆಳೆ ಬೇರು. ಕಾಷ್ಟ ಪದಾರ್ಥ ಅಂದ್ರೆ ಕಸ ಕಡ್ಡಿ ಸುಡ್ಲಾರ್ದಂಗೆ ಕಿತ್ತ ಬೇರೆ ಬಡ್ಡಿಗೆ ಹಾಕೋದು. ಆಮ್ಯಾಗ ಕೊನೆಯದಾಗಿ ಬೇರು, ಕಾಷ್ಟ ಪದಾರ್ಥ, ಇನ್ನೊಂದು ಸೂಕ್ಷ್ಮಾಣು ಜೀವಿ. ಸೂಕ್ಷ್ಮಾಣು ಜೀವಿ ಕೆಲಸ ಏನಂದ್ರೆ ಕಣ್ಣಿಗೆ ಕಾಣಂಗಿಲ್ಲ, ಎರೆಹುಳುಗಳು ಕಾಣ್ತಾವ್. ಸೂಕ್ಷ್ಮಾಣು ಜೀವಿ ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ಅವುಗಳ ಕೆಲಸ ಅದ್ಭುತ ಕೆಲಸ. ದೇವ್ರು ಅವುಗಳಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಏನು ಅಂತಂದ್ರ ಭೂಮಿಯನ್ನ ಫಲವತ್ತತೆ ಮಾಡೋದು, ಭೂಮಿಯನ್ನ ಸಮೃದ್ಧ ಮಾಡೋದು, ಭೂಮಿಯನ್ನ ಪೈಲ್ವಾನಂಗೆ ತಯಾರು ಮಾಡೋದು ಸೂಕ್ಷ್ಮಾಣು ಜೀವಿಗಳ ಕೆಲಸ. ಗಿಡದಾಗ ಮಾವಿನ ಹಣ್ಣು ನ್ಯಾಚುರಲ್ ಆಗಿ ಹಣ್ಣು ಹಾಕತ್ತೆ ಅಂದ್ರೆ, ಚಿಕ್ಕು ಹಣ್ಣು ಹಾಕತ್ತೆ ಅಂದ್ರೆ, ಪಪ್ಪಾಯಿ ಹಣ್ಣು ಹಾಕತಿ, ಬಾಳೆ ಹಣ್ಣು ಹಾಕವಂದ್ರೆ ಅದು ಸೂಕ್ಷ್ಮಾಣು ಜೀವಿಗಳಿಂದ. ಒಂದು ಗಡಿಗೆ ಹಾಲು ಐತಂದ್ರೆ ಹೆಪ್ಪು ಅಂತಕ್ಕಂಥ ಒಂದು ಹನಿ ಮಜ್ಜಿಗೆ ಹಾಕಿದ್ರೆ ಸಾಕು, ಆ ಹಾಲೆಲ್ಲ ಬೆಳಗಾಗುವಷ್ಟೊಳಗ ಮಜ್ಜಿಗೆ ಹಾಲು ಮೊಸರಾಕತಿ. ಮತ್ತೆ ಕಸ ಕಡ್ಡಿ ಕಳಿತು ಕಾಂಪೋಸ್ಟ್ ಗೊಬ್ಬರ ಆಗ್ಬೇಕಂದ್ರ ಅದು ಸೂಕ್ಷ್ಮಾಣು ಜೀವಿಗಳ ಕೆಲಸ. ಆ ಮಜ್ಜಿಗೆ ಒಳಗ ಬಯೋಡೈನಮಿಕ್ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿ ಕ್ರಿಯೆ ಹೊಂದಿ ಆ ಹಾಲೆಲ್ಲ ಮೊಸರಾಗ್ಬಿಡ್ತದ. ಹಂಗ ಇವತ್ತು ನಾವು ರೊಟ್ಟಿ ಮಾಡ್ತೀವಿ, ಚಪಾತಿ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಆ ಹಿಟ್ಟೆಲ್ಲ ಹದ ಆಗ್ಬೇಕಂದ್ರೆ ಸೂಕ್ಷ್ಮಾಣು ಜೀವಿಗಳು ಬೇಕು. ಹಂಗಾಗಿ ಭೂಮಿಯೊಳಗೆ ಎಲ್ಲಿ ತನಕ ಸೂಕ್ಷ್ಮಾಣು ಜೀವಿಗಳು ಜೀವಂತವಾಗಿರ್ತಾವೋ ಅಲ್ಲಿ ತನಕ ಮಾತ್ರ ಭೂಮಿ ಜೀವಂತ ಆಗಿರ್ತೈತಿ. ಅದಕ್ಕೆ ಸ್ವಾಮಿನಾಥನ್ರವ್ರು ಕೊನೆ ಘಟ್ಟದೊಳಗೆ ಹೇಳಿದ್ದ ಈ 10 ವರ್ಷದಿಂದ ಏನು ಹೇಳಿಕಂತ ಬಂದ್ರಂದ್ರೆ, ಅವರು ರೈತರು ನಾವು ವಿಷದಾತರಲ್ಲ, ಅನ್ನದಾತರು. ನಾವು ದೇಶಕ್ಕೆ ಏನೇನಾದ್ರೂ ಕೊಡುಗೆಯನ್ನು ಕೊಡದಿದ್ರು ವಿಷಮುಕ್ತವಾದಂಥ ಆಹಾರವನ್ನು ಕೊಡಬೇಕು. ನಾವು ಬೆಳೆಯುವಂಥ ಬೆಳೆಗಳು ಶಹರದ ಜನರಿಗೆ ಔಷಧಿಯ ರೂಪದಲ್ಲಿ ಬಳಕೆ ಆದ್ರೆ ಅದಕ್ಕಿಂತ ದೊಡ್ಡದಾದ ಪುಣ್ಯ ಕೊಡುಗೆ ಮತ್ತೊಂದಿಲ್ಲ. ಹಂಗಾಗಿ ಹಂತವಾಗಿ ತಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಬೇಕು, ಸಾವಯವ ಕೃಷಿ ಅತ್ತ, ನೈಸರ್ಗಿಕ ಕೃಷಿ ಅತ್ತ, ಹಂತವಾಗಿ ಗೋ ಆಧಾರಿತ ಕೃಷಿ, ನಂದಿ ಆಧಾರಿತ ಕೃಷಿಯನ್ನ ಮಾಡಬೇಕು ಅಂತೇಳಿ ಇಲ್ಲಿ ತನಕ ಅದನ್ನ ಹೇಳ್ಕಂತ ಅವರು ಬಂದ್ರು. ಅದಕ್ಕೆ ಇವತ್ತಿಲ್ಲಿ ಅದು ಒಂದು ಪಂಜಾಬದ ಏನು ಹೋಗಿದ್ದೆ, ಅಲ್ಲಿ ಏನಾಗೈತೆ ಅಂತಂದ್ರ 10 ಮಂದಿ ಒಳಗೆ ಒಬ್ಬ ಕ್ಯಾನ್ಸರ್ ರೋಗಿ. ಅಂದ್ರೆ ಮನೆಗೆ ಒಂದು ಮನೆಗೆ ಒಂದು 8-10 ಮಂದಿ ಅಂದ್ರೆ ಅವ್ರ ಮನೆಗೆ ಒಬ್ಬ ಕ್ಯಾನ್ಸರ್ ಖಂಡಿತ ಇರ್ತಾನೆ. ಅದಕ್ಕೆ ಅಲ್ಲೇ ಹಸಿರು ಕ್ರಾಂತಿಯನ್ನ ಮೊದಲು ಜಾರಿ ಮಾಡಿದ್ದ ಅಲ್ಲೇ ಗ್ರೀನ್ ರೆವಲ್ಯೂಷನ್ ಅಲ್ಲೇ, ಮತ್ತು ಕಾಸರಗೋಡಿನ ಪಡ್ಡೆ ಪ್ರದೇಶದಾಗ. ಅಲ್ಲಿ ಕಾಸರಗೋಡಿನ ಪಡ್ಡೆ ಪ್ರದೇಶಕ್ಕೆ ಹೋದ್ರಂತೂ ಈಗ 30-40 ವರ್ಷದಿಂದ ಅದೇನು ಜಾರಿ ಆತಲ್ಲ, ಅವಾಗ ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ, ಬಾಳಿ ತೋಟಕ್ಕೆ ಕ್ರಿಮಿನಾಶಕ, ಕೀಟನಾಶಕ ಮತ್ತು ಅವೈಜ್ಞಾನಿಕ ನೀರಾವರಿ ಪದ್ಧತಿ ಹೆಲಿಕಾಪ್ಟರ್ ಮುಖಾಂತರ ಎಣ್ಣೆಯನ್ನು ಹೊಡೆದ್ರಲ್ಲ, ಅದ್ರ ಕೆಟ್ಟ ಪರಿಣಾಮ ಅವಾಗ 30-40 ವರ್ಷ ಆದ್ರೂ ಗೊತ್ತಾಗ್ಲಿಲ್ಲ. ಯಾವಾಗ 30-40 ವರ್ಷ ಆದ ನಂತರ ಆ ಭಾಗದ ತಾಯಿ ಎದೆ ಹಾಲಿನೊಳಗೆ ಎಣ್ಣೆ ಅಂಶ ಪತ್ತೆ ಆಯ್ತು. ಆ ಭಾಗದ ಮನುಷ್ಯರ ನರನಾಡುಗಳಿಗೆ ವಿಷಕಾರಕ ಅಂಶಗಳು ಪತ್ತೆ ಆದವು. ಅಂಗವಿಕಲ ಮಕ್ಕಳು, ಬುದ್ಧಿಮಾಂದ್ಯತೆ ಮಕ್ಕಳು ಹುಟ್ಲಿಕ್ಕೆ ಹತ್ತಿದ್ರು. ಸರ್ಕಾರದವ್ರು ಎಣ್ಣೆ ಬಂದ್ ಮಾಡಿದ್ರು ಅವಾಗ 4-5-6 ವರ್ಷದಿಂದ. ಇವತ್ತಿಗೆ ಸಹಿತ ಅವ್ರಿಗೆ ಎಂಡೋಸಲ್ಫಾನ್ ಸಂತ್ರಸ್ತರು ಅಂತ ಹೇಳಿ 40 ವರ್ಷದಿಂದ ಹುಟ್ಟ್ಯಾರ. ಅವಾಗ ಹುಟ್ಟಿದವ್ರಿಗೆ ಏನು 35-40 ವರ್ಷದಾರ, ಅವರಿಗೆ ಎದ್ದು ಕುಂದ್ರಕ್ಕಾಗಲ್ಲ, ಅವರೆಲ್ಲ ಮಲ್ಕೊಂಡಲ್ಲಿ ಕೈಕಾಲು ಸಣ್ಣ, ಹೊಟ್ಟೆ ಡುಮ, ವಿಕಾರ ರೂಪದೊಳಗದಾರ. ಅವರಿಗೆ ಎಂಡೋಸಲ್ಫಾನ್ ಸಂತ್ರಸ್ತರು ಅಂತ ಹೇಳಿ ಅವ್ರಿಗೆ ಸಹಾಯಧನ ಹೋಗ ಸರ್ಕಾರದಿಂದ. ಅಂದ್ರೆ ಯಾವ ರೀತಿ ವಿನಾಶದ ಅಂಚಿಗೆ ಹೊಂಟಿವಿ ಅಂತೇಳಿ. ಇಲ್ಲಿ ಕಬ್ಬಿನ ಮುದೋಳಕ್ಕೆ ಹೋದ್ರ ಅಲ್ಲಿನೂ ಸಹಿತ ಕಬ್ಬು ಬೆಳೆದು ಬರೀ ರಾಸಾಯನಿಕ ಗೊಬ್ಬರ ಅಲ್ಲಿ ಭೂಮಿ ಎಲ್ಲ ಹಾಳಾಗೈತಿ. ಮತ್ತೆ ಇದು ಗಂಗಾವತಿ ಭತ್ತದ ನಾಡು, ಅದು 2ನೇ ಪಂಜಾಬ್ ಅಂತ ಹೇಳಿ ಒಂದು ಸಮೀಕ್ಷೆ ಪ್ರಕಾರ ಇದನ್ನ ಮಾಡ್ಯಾರಿ. ಮತ್ತೆ ಇಲ್ಲೇ ನಮ್ಮ ನವಿಲು ತೀರ್ಥದ ನೀರು, ನವಲ್ಗುಂದ, ಒಡಕೊಳಿ ನೀರ ಅಂಚಿನಾಳ ಅಳಗವಾಡಿ ಭಾಗದೊಳಗ ಅಲ್ಲಿನೂ ಮೆಕ್ಕೆಜೋಳ DC ಹಚ್ಚತ್ತೆ, ಬರೀ ಅದನ್ನ ಹಾಕಿ ನೀರು ನಿಂದಿರಿಸಿ ಅಲ್ಲಿನೂ ಕೆಲವೊಂದು ಏರಿಯಾದೊಳಗ ಅಲ್ಲಿ ಏನು ಬೆಳೆಯಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತ ಯಾವುದೇ ವಿಜ್ಞಾನದಿಂದ, ತಾಂತ್ರಿಕತೆಯಿಂದ ಹಿಂದೆ ಸರಿರಿ ಅಂತ ನಾನು ಹೇಳಲಿಕ್ಕತ್ತಿಲ್ಲ. ಆದ್ರ ನಿಸರ್ಗದತ್ತವಾದ ಕೃಷಿಯನ್ನ ಮಾಡಬೇಕಾಗೈತಿ. ಗೋ ಆಧಾರಿತ, ನಂದಿ ಆಧಾರಿತ ಕೃಷಿಯನ್ನ ಮೊದಲ ಆದ್ಯತೆಯನ್ನ ಈ ಒಂದು ಗೋ ಸಂತತಿ ಕೃಷಿಗೆ ಆದ್ಯತೆಯನ್ನ ಕೊಡಬೇಕಾಗೈತಿ ನಾವು. ಅದಕ್ಕೋಸ್ಕರ ನಾನು ಈಗ ಇಲ್ಲಿ ತನಕ ಏನು ಹೇಳಿದೆ ಅವುಗಳನ್ನ ಹಂಗಾರ ನಾನು ಏನೇನು ತಯಾರು ಮಾಡ್ತೀನಿ ಅಂತಂದ್ರೆ ಇಲ್ಲೇ ಆಯಾ ಬೆಳೆಗೆ ಅನುಸಾರವಾಗಿ, ಆಯಾ ರೋಗಕ್ಕೆ ಅನುಸಾರವಾಗಿ, ಆಯಾ ಬೆಳೆಗೆ ಅನುಸಾರವಾಗಿ, ಆಯಾ ರೋಗಕ್ಕೆ ಅನುಸಾರವಾಗಿ ಯಾವ ರೋಗ, ಮುಟ್ಟಿ ರೋಗಕ್ಕ ರಸಾಯನ ಕೀಟ, ಕಾಯಿ ಕೊರಕ, ಹಣ್ಣು ಕೊರಕ, ಬೂದ್ ರೋಗ, ಮತ್ತೆ ಜಿಗಿರ್ ರೋಗ,
ಮತ್ತೆ ಏನು ಆರ್ಗ್ಯಾನಿಕ್ ಹುಮಿಕ್ ಆಸಿಡ್ ಅಂತೇಳಿ ಅದನ್ನ ನಾವು ತಯಾರು ಮಾಡ್ತೀವಿ. ಅದು ಸಹಿತ ಬೇರು ಬಲವರ್ಧನೆಯಾಗಿ ಬೆಳಿಲಿಕ್ಕೆ, ಚಿಗುರು ಚೆನ್ನಾಗಿ ಹೊಡಿಲಿಕ್ಕೆ, ಹೆಲ್ದಿಯಾಗಿ ಬ್ರಾಂಚಸ್ ಬರಲಿ, ಹೂವು ಕಾಯಿ ಮೋಪು ಉದರಲಾರದೆ ಬೆಳೆಗಳಿಗೆ ಪಂಚಿಗವ್ ಅಂತಕ್ಕಂಥದ್ದು, ತ್ರಿಪ್ಸ್ಗೆ ದಶಪರ್ಣಿ, ಹಿಂಗ ಅವು ಒಂದೊಂದಕ್ಕೊಂದೊಂದು ಇದನ್ನ ಹೇಳ್ತೀನಿ. ನಾನೀಗ ಒಂದನೇದಾಗಿ ಬೀಜಾಮೃತ ಅಂತೇಳಿ ಮೊದ್ಲು ಸ್ಟೆಪ್ ನಾವು ರೈತರ ಮಾಡ್ಬೇಕಾದ್ದು ಬೀಜಾಮೃತ. ನಾನು ತಯಾರು ಮಾಡೋಂತ ಮೊದ್ಲು ಒಂದ್ಸಲ ಹೇಳ್ತೀನಿ, ಆಮೇಲೆ ಒಂದೊಂದು ಹೇಳ್ಕೊಂತ ಹೋಗ್ತೀನಿ. ಬೀಜಾಮೃತ, ಜೀವಾಮೃತ, ಪಂಚಗವ್ಯ, ಸಸ್ಯಜನ್ಯ ಕೀಟನಾಶಕ, ಎರೆಜಲ, ನಿಮ್ಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಅಸ್ತ್ರ, ದಶಪರ್ಣಿ ಕಷಾಯ, ಹುಳಿ ಮಜ್ಜಿಗೆ, ಬೆಳ್ಳುಳ್ಳಿ ಕಷಾಯ, ಬೇವಿನ ಎಣ್ಣೆ, ಆರ್ಗ್ಯಾನಿಕ್ ಹುಮಿಕ್ ಆಸಿಡ್, ಮತ್ತೆ ವೇಸ್ಟ್ ಡಿಕಂಪೋಸರು, ಮತ್ತೆ ಗೋನಂದಾಜಲ, ಗೋಕೃಪಾಮೃತ, ಹಿಂಗ ಸುಮಾರು ಒಂದು 20ಕ್ಕೂ ಹೆಚ್ಚು ಪ್ರಾಡಕ್ಟ್ ಅನ್ನು ತಯಾರು ಮಾಡ್ತೀನಿ. ಮೊದಲೇದಾಗಿ ಬೀಜಾಮೃತ ಅಂತ ಬರ್ತಾರೆ ಸರ್. ಬೀಜಾಮೃತ ಬೀಜಾಮೃತ ಅನ್ನುವಂಥದ್ದು ಬೀಜೋಪಚಾರ ಅಂತ ಬರ್ತಾರೆ ಸರ್. ಬೀಜೋಪಚಾರ 50 ಲೀಟರ್ ನೀರು, 50 ಲೀಟರ್ ನೀರು, 5 kg ದೇಶಿ ಆಕಳ ಸಗಣಿ, 5 kg ದೇಶಿ ಆಕಳದ ಸಗಣಿ, 5 ಲೀಟರ್ ದೇಶಿ ಆಕಳ ಮೂತ್ರ, 5 ಲೀಟರ್ ದೇಶಿ ಆಕಳ ಮೂತ್ರ, 50 ಗ್ರಾಮ್ ಸುಣ್ಣದ ಪುಡಿ, ಒಂದು 100 ಗ್ರಾಮ್ ಫಲವತ್ತಾದ ಮಣ್ಣು, ಗಿಡದ ಬರಕು ಒಡ್ಡಂತ ಫಲವತ್ತಾದ ಮಣ್ಣು. ಇವೆಲ್ಲವನ್ನ ಸೇರಿಸಿ 12 ತಾಸು ಕಳೆ ಹಾಕಬೇಕು. ಐವತ್ತು ಲೀಟರ್ ನೀರು, 5 kg ಸಗಣಿ, 5 ಲೀಟರ್ ಮೂತ್ರ, 50 ಗ್ರಾಮ್ ಸುಣ್ಣದ ಪುಡಿ, 100 ಗ್ರಾಮ್ ಫಲವತ್ತಾದ ಮಣ್ಣು ಹಾಕಿ 12 ತಾಸು ಕಳೆ ಹಾಕಬೇಕು. ನಾಳೆ ನಾವು ಬಿತ್ತೀವಿ ಅಂದ್ರೆ ಇವತ್ತಿನ ರಾತ್ರಿ ಇದನ್ನ ರೆಡಿ ಮಾಡ್ಕೋಬೇಕು. ನಾಳೆ ಬೆಳಿಗ್ಗೆ ನಾವೇನ್ ಬಿತ್ತನೆ ಮಾಡಕ್ ಹೋಗ್ತಿರ್ತೀವಿ, ಆ ಬೀಜಗಳನ್ನ ಒಂದು ಕಾಟನ್ ಬಟ್ಟೆಯೊಳಗೆ ಕಟ್ಟಿ ಇದ್ರೊಳಗೆ 10 ರಿಂದ 15 ನಿಮಿಷ ಎದ್ದಿ ತೆಗೆದು ನೆನೆಸಿ ಮತ್ತೆ ನೆಳ್ಳೊಳಗೆ ಒಣಗಿಸಿ ಬಿತ್ತನೆಗೆ ಉಪಯೋಗ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಕೈತಂದ್ರ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುಗಳು, ಬೀಜದಿಂದ ಬರ್ತಕ್ಕಂಥ ರೋಗಾಣುಗಳು ಮತ್ತು ವಾತಾವರಣದಿಂದ ಬರ್ತಕ್ಕಂಥ ರೋಗಾಣುಗಳು 50% ಇಲ್ಲೇ ಕಡಿಮೆ ಆಗೈತಿ. ಆ ಬೀಜ ಅಷ್ಟೇ ಅಲ್ಲ, ಶೇಂಗಾ ಸೋಯಾವರಿ ಇವೆರಡನ್ನು ಹೊರತುಪಡಿಸಿ ಇದ್ರೊಳಗೆ ಎತ್ತಬೇಕು. ಶೇಂಗಾ ಸೋಯಾವರಿ ಎದ್ದಂಗಿಲ್ಲ, ಅದು ಘನ ಜೀವಾಮೃತ ಅಂತ ಐತಿ, ಒಳಗಡೆ ತೋರಿಸ್ತೇನ್ರನ. ಅದನ್ನ ಮಿಕ್ಸ್ 100 kg ಬೀಜಕ್ಕೆ 10 kg ಅದನ್ನ ಘನ ಜೀವಾಮೃತ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡೋದೈತಿ. ಇಲ್ಲಿ ಗಟ್ಟಿ ಪದರು ಹೊಂದಿರತಕ್ಕಂಥ ಯಾವ್ದ ಅಕಡಿ ಕಾಳು ಇರ್ಬೋದು, ಏಕದಳ ದ್ವಿದಳ ಧಾನ್ಯಗಳನ್ನ ಇದ್ರೊಳಗೆ ಎದ್ದಿ ತೆಗೆದು ನೆರಳೊಳಗೆ ಒಣಗಿಸಿ ಅದನ್ನ ಬಿತ್ತನೆಗೆ ಉಪಯೋಗ ಮಾಡಬೇಕು. ಮತ್ತೆ ಕಟಿಂಗ್ಸ್ ಇದ್ವು ಅಂದ್ರೆ ಯಾವ್ದೋ ನಾವು ನರ್ಸರಿಯಿಂದ ತಂದಂತ ಅಗಿಗಳು, ಯಾವ ಚಿಕ್ಕು, ಮಾವು, ತೆಂಗು ಅಥವಾ ತರಕಾರಿ ಸಸಿಗಳನ್ನ, ತೆಂಗಿನ ಸಸಿಗಳನ್ನ, ಅಥವಾ ನಾ ಇಲ್ಲಿ ರೇಷ್ಮೆ ಕಡ್ಡಿಗಳನ್ನ ಕಟಿಂಗ್ಸ್ ಅನ್ನ ಇದ್ರೊಳಗೆ ಎದ್ದಿ ತೆಗೆದು ನಾವು ನಾಟಿ ಮಾಡೋದ್ರಿಂದ ಅಲ್ಲಿ 50% ರೋಗಾಣುಗಳು ಕಂಟ್ರೋಲ್ ಆಕತಿ. ಇದು ಬೀಜಾಮೃತದ ಮುಗಿತೆ. ಶೇಂಗಾ ಮತ್ತೆ ಸೋಯಾವರಿ ಅವುಗಳ ಪದರು ಸೂಕ್ಷ್ಮ ಇರ್ತೈತಿ, ಅದ್ರೊಳಗೆ ಎದ್ದಂಗಿಲ್ಲ. ಮಾಡ್ಬೋದ್ರಿ ಸರ್, ಅವು ಎರಡಷ್ಟ ಪದರು ಸೂಕ್ಷ್ಮ ಇರ್ತೈತಿ. ಅವನ್ನ ಇದ್ರಾಗ ಉಳ್ಳಾಗಡ್ಡಿ ಬಿತ್ತ ಮುಂದೆ ಉಸುಗಿನ ಮಿಕ್ಸ್ ಮಾಡ್ತಾರಲ್ಲ, ಹಂಗ ನಾವು ಅದನ್ನ ಘನ ಜೀವಾಮೃತದೊಳಗೆ ಮಿಕ್ಸ್ ಮಾಡೋದ್ರಿಂದ ಇದಾಕತಿ. ನೆಕ್ಸ್ಟ್ ಜೀವಾಮೃತ ಅಂತ ಬರ್ಕ ಸರ್. ಜೀವಾಮೃತ, ದ್ರವ ಜೀವಾಮೃತ, ಘನ ಜೀವಾಮೃತ ಬೇರೆ, ಇದು ದ್ರವ ಜೀವಾಮೃತ ಎರಡು ಬರ್ತೈತ್ರಿ. ಲಾಸ್ಟ್ ಟೈಮ್ ಕ್ಲಾಸ್ ತಗೊಂಡ್ರಿ ಸರ್. ಹ್ಞೂ ಯಾರು ಬರ್ಕೊಂಡಿಲ್ಲ ಅವ್ರು ಬರ್ಕೊಳ್ಳಿ. ದ್ರವ ಜೀವಾಮೃತ ಇದು ಎದಕ್ಕೆ ಏನ್ ಕೆಲಸ ಮಾಡ್ತೈತೆ ಅಂದ್ರೆ 1 ಗ್ರಾಮ್ ಸಗಣಿ ಒಳಗ 300 ರಿಂದ 500 ಕೋಟಿ ಸೂಕ್ಷ್ಮಾಣು ಜೀವಿಗಳಿರ್ತಾವ. ನಮ್ಮ ದೇಶಿ ತಳಿ. ಯಾಕಿಲ್ಲಿ ದೇಶಿ ತಳಿ ಅಂತ ಹೇಳ್ತೀನಂದ್ರ, 1 ಗ್ರಾಮ್ ಸಗಣಿ ಒಳಗೆ 300 ರಿಂದ 500 ಕೋಟಿ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಶಿ ತಳಿ ಒಳಗಿರ್ತಾರ. ಅದು ವಿದೇಶಿ ತಳಿ ಒಳಗೆ ಕೇವಲ 75 ಲಕ್ಷ ಇರ್ತಾವ. ಮತ್ತ ಅವು ರೋಗಗ್ರಸ್ತ ಆಗಿರ್ತಾವ, ನಮ್ಮ ವಾತಾವರಣಕ್ಕೆ ಹೊಂದಂಗಿಲ್ಲ ಅವು. ಅದಕ್ಕ ನಮ್ಗೆ 100% ರಿಸಲ್ಟ್ ಬರಂಗಿಲ್ಲ, ಅದರಿಂದ 1 ಕೋಟಿನೇ ಇರಂಗಿಲ್ಲ. ಅದಕ್ಕ ಅದು ನಮ್ಮ ಭೂಮಿ ಕೊಟ್ಟಾಗ ಭೂಮಿ ನೈಸರ್ಗಿಕ ಪರಿವರ್ತನೆ ಆಗಿ ಬೆಳೆಗಳಿಗೆ ಬೇಕಾದಂಥ ಎಲ್ಲಾ ಪೋಷಕಾಂಶವನ್ನು ಕೊಡಬಲ್ಲ ಶಕ್ತಿ ನಮ್ಮ ದೇಶಿ ಆಕಳ ಸಗಣಿ ಮೂತ್ರದೊಳಗೈತಿ. ರೋಗ ನಿರೋಧಕ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುವಂಥದ್ದು. ಅದಕ್ಕೆ ಇದು 1 ಗ್ರಾಮ್ ಸಗಣಿ ಒಳಗೆ 300 ರಿಂದ 500 ಕೋಟಿ ಶಕ್ತಿ ಇದಿರ್ತಾವೆ. ಅದು ಉದ್ದೇಶಕ್ಕೆ ಇಲ್ಲಿ 200 ಲೀಟರ್ ನೀರು
ದ್ರವ ಜೀವಾಮೃತಕ್ಕೆ 200 ಲೀಟರ್ ನೀರು, 10 kg ದೇಶಿ ಆಕಳ ಸಗಣಿ, 10 ಲೀಟರ್ ದೇಶಿ ಆಕಳ ಮೂತ್ರ, 10 ಲೀಟರ್, 2 kg ದ್ವಿದಳ ಧಾನ್ಯದ ಹಿಟ್ಟು, 2 kg ಸಾವಯವ ಬೆಲ್ಲ, ಕೊನೆಯದಾಗಿ ಒಂದು ಹಿಡಿ ಮಣ್ಣು ಗಿಡದ ಬುಡಕಲ್ದು ಫಲವತ್ತಾದ ಮಣ್ಣು. ಈ ಎಲ್ಲ ಸಾಮಗ್ರಿಗಳನ್ನು ಈ 200 ಲೀಟರ್ ನೀರು ಹಿಡಿಯುವಂಥ ಬ್ಯಾರಲ್ ಒಳಗೆ ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಬೆಳಿಗ್ಗೆ ಸಾಯಂಕಾಲ ದಿನಕ್ಕೆ 2 ಹೊತ್ತು ಎಡದಿಂದ ಬಲಕ್ಕೆ ಒಂದೇ ದಿಕ್ಕಿನೊಳಗೆ ತಿರುಗಿಸ್ಬೇಕು. ಮತ್ತು ಇದು ನೆರಳೊಳಗೆ ಇಡಬೇಕು. 2 kg ಸಾವಯವ ಬೆಲ್ಲ, 2 kg ಹಿಟ್ಟು. ಯಾಕೆ ಒಂದೇ ದಿಕ್ಕಿನೊಳಗೆ ತಿರುಗಿಸ್ಬೇಕಂದ್ರ ಹಿಂಗೆ ಒಂದೇ ದಿಕ್ಕಿನಾಗ ತಿರುಗಿಸೋದ್ರಿಂದ ಇಲ್ಲೇ ಸುಳಿ ಉಂಟಾಗತ್ರಿ. ಈ ಸುಳಿ ಉಂಟಾಗೋದ್ರಿಂದ ಇದರಲ್ಲಿ ಸಗಣಿ ಮೂತ್ರದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗೈತಿ. ವಾತಾವರಣದಲ್ಲಿ ಇರ್ತಕ್ಕಂಥ ಆಮ್ಲಜನಕ ಇಲ್ಲಿ ಒಳಗಡೆ ಸೂಕ್ಷ್ಮ ಜೀವಿಗಳಿಗೆ ಹೊರೈಕೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಒಂದೇ ದಿಕ್ಕಿನೊಳಗೆ ತಿರುಗಿಸ್ಬೇಕು. ಅದನ್ನ ಇವಕ್ಕೆಲ್ಲವಕ್ಕೂ ಒಂದೊಂದು ವೈಜ್ಞಾನಿಕ ಕಾರಣ ಅದಾವ್ರಿ. ಯಾಕೆ 10 kg ಸಗಣಿ, 10 ಲೀಟರ್ ಮೂತ್ರ, 2 kg ಹಿಟ್ಟು ಬೆಲ್ಲ ಯಾಕೆ ಬೇಕಂತೆ? ಇದು 200 ಲೀಟರ್ ನೀರು 1 ಎಕರೆ ಹೊಲಕ್ಕೆ ಬೇಕಾಗುವಷ್ಟು ದ್ರವರೂಪಿ ಗೊಬ್ಬರ, ದ್ರವರೂಪಿ ದ್ರಾವಣ ಇದೆ. ಎಪ್ಪಿನ ರೂಪದಾಗ ಕೊಡೋದು. 18 ಪಚ್ಚಕಡಿ ಗೊಬ್ಬರ ಕಡಿತಿದ್ರು ಅಂತ ಹೇಳಿದ್ನ ಹಿರಿಯರು. ಇವತ್ತು ನಮಗೆ ಕಡಿಯಕ್ಕೆ ಆಗೋದಲ್ಲ 18 ಪಚ್ಚಕಡಿ, ಬೇಡ ನಮಗದ. ಅದಕ್ಕೆ ಸುಭಾಷ್ ಪಾಳೇಕರ್ ಸತತ 10 ವರ್ಷಗಳ ಕಾಲ ಅಧ್ಯಯನ ಮಾಡಿ ಇದನ್ನ ಕಂಡು ಹಿಡಿದಿರುವಂಥದ್ದು. ಇದನ್ನ 10 kg ಸಗಣಿ, 1 ಗ್ರಾಮ್ ಸಗಣಿ ಒಳಗೆ 300 ರಿಂದ 500 ಕೋಟಿ ಸೂಕ್ಷ್ಮ ಜೀವಿಗಳಿರ್ತಾವೆ. 10 kg ಸಗಣಿ ಒಳಗೆ 30 ಲಕ್ಷದಿಂದ 50 ಲಕ್ಷ ಕೋಟಿ ಸೂಕ್ಷ್ಮ ಜೀವಿಗಳಿರ್ತಾವೆ. ಮತ್ತೆ ಅವ್ರಿಗೆ 20 ಮಿನಿಟ್ಸಿಗೆ ಮಲ್ಟಿಪ್ಲೈ ಹಾಕಿರ್ತಾವೆ, ಡಬಲ್ ಹಾಕಿರ್ತೈತಿ, ಅನ್ಕೌಂಟೇಬಲ್ ಲೆಕ್ಕಕ್ಕೆ ಬೆಳಿತಾವೆ. ಅದಕ್ಕೆ 200 ಲೀಟರ್ ನೀರು ಜಾಗ ಬೇಕು, ಸ್ಪೇಸಿಂಗ್. 1 ಎಕರೆ ಹೊಲಕ್ಕೆ ಬೇಕಾಗುವಷ್ಟು ದ್ರಾವಣ, 2ನೇದು ಜಾಗ ಸ್ಪೇಸಿಂಗ್ ಬೇಕಲ್ಲ. ರೇಷ್ಮೆ ಹುಳ ಮೊದ್ಲ ತತ್ತಿನ ನಮಗೊಂದು ಪೇಪರ್ನೇ ಕೊಟ್ಟಿರ್ತಾರೆ. ಅವ್ನು ತೊಗೊಂಬಂದು ನಾವು ಅವ್ನು ಮೋಡಿ ಇದನ್ನ ಮಾಡಿ ಬ್ಲಾಕ್ ಬಾಕ್ಸ್ ಮಾಡಿ ಮರಿ ಮಾಡಿ 10 ಟ್ರೇದಾಗ ಹಾಕ್ತಿವಿ. 10 ಟ್ರೇದಾಗ ಹಾಕಿದಾಗ 1 ಪಿಚ್ಚಿ ಅಷ್ಟೇ ತಿಂತಿರ್ತಾವ. ಆಮ್ಯಾಗ 2 ಪಿಚ್ಚಿ 3 ಪಿಚ್ಚಿ ತಿಂತಾವ. 1 ಟ್ರೇ ಇದ್ದಿದ್ದು 5-10 ಟ್ರೇ ಮುಂದೆ ಬಿಲ್ಡಿಂಗ್ ಶಿಫ್ಟ್ ಮಾಡ್ತೀವಿ. 50 ಫುಟ್ ಉದ್ದ 5 ಫುಟ್ ಇದ್ದಿದ್ವು. ಹಂಗ 1 ಪಿಚ್ಚಿ ತಿನ್ನಂತದ್ದು 28 ದಿನದಾಗ ಅದ್ ಏನ್ ಮಾಡ್ತೈತೆ ಅಂದ್ರ ಸಿಗರೇಟ್ ನೈತಿ ಹಾಕೈತಿ. ಡಂಬರ್ ಗಟ್ಲೆ, 1 ಟ್ರ್ಯಾಕ್ಟರ್ ಗಟ್ಲೆ 1 ದಿವ್ಸಕ್ಕೆ ಸಪ್ ತಿಂತೈತಿ ಅಷ್ಟ. ಅದಕ್ಕ ಇದಕ್ಕ ಸ್ಪೇಸಿಂಗ್ ಬೇಕು ನೋಡ್ರಿ. 1 ಟ್ರೇದಾಗ ಇದ್ದಿದ್ದು ನಾವು 10 ರ್ಯಾಕ್ ಮಾಡಿದ್ವಿ ಅಲ್ಲಿ. ಹಂಗ 200 ಲೀಟರ್ ನೀರು 2 ಉದ್ದೇಶಕ್ಕ 1 ಎಕರೆ ಹೊಲಕ್ಕೆ ದ್ರಾವಣ, ದ್ರವರೂಪಿ ಗೊಬ್ಬರ, ಮತ್ತ ಅದಕ್ಕೆ ಸ್ಪೇಸಿಂಗ್. ಹಂಗಾರ ದ್ವಿದಳ ಧಾನ್ಯದ ಹಿಟ್ಟು ಹಾಕ್ಬೇಕು. ದ್ವಿದಳ ಧಾನ್ಯದ ಹಿಟ್ಟು ಸೂಕ್ಷ್ಮಾಣು ಜೀವಿಗಳು ಆರೋಗ್ಯಪೂರ್ಣವಾಗಿರ್ಬೇಕಿಲ್ಲ. 5 ರಿಂದ 6 ದಿವಸ ಅಥವಾ 1 ವಾರದವರೆಗೆ ಇದನ್ನ ನಾವು ಕೊಡೋದಿರ್ತೈತಿ ವ್ಯಾಲಿಡಿಟಿ. ಅಲ್ಲಿವರೆಗೆ ಅವಕ್ಕೆ ಆಹಾರ ಕೊರತೆ ಆಗದಂಗ ಹೆಲ್ದಿ ಆಗಿರ್ಬೇಕು. ನಾಳೆ ನಮ್ಮ ಹೊಲಕ್ಕೆ ಕೊಟ್ಟಾಗ ಅಲ್ಲಿ ಆರೋಗ್ಯಪೂರ್ಣವಾಗಿ ಕೆಲಸ ಮಾಡಬೇಕು. ಭೂಮಿ ಫಲವತ್ತತೆ ಸಮೃದ್ಧಿ ಆಗುವಂಗ. ಅದಕ್ಕೆ ಹಿಟ್ಟು ಹಂಗಾರೆ ಅದ ಹಿಟ್ಟು ಯಾಕೆ ಜೋಳದ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು, ನವಣಿ ಹಿಟ್ಟು ಕೊಡಬಹುದಾಗಿತ್ತಲ್ಲ ಅಂತ ಹೇಳಿ ಪ್ರಶ್ನೆ. ಅದನ್ನೆಲ್ಲ ಕೊಟ್ಟು ನೋಡಿದಾಗ ಅವು ಎಲ್ಲವಕ್ಕಿಂತನೂ ದ್ವಿದಳ ಧಾನ್ಯದ ಹಿಟ್ಟಿನೊಳಗ ಸೂಕ್ಷ್ಮ ಜೀವಿಗಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಪೋಷಕಾಂಶ ಇರೋದ್ರಿಂದ ಆ ದ್ವಿದಳದ ಹಿಟ್ಟನ್ನ ಅವ್ರು ಶಿಫಾರಸು ಮಾಡಿದ್ರು. ಹಂಗಾರೆ ಬೆಲ್ಲ, ಸಾವಯವ ಬೆಲ್ಲ, ಕಪ್ಪು ಬೆಲ್ಲ ಯಾಕೆ ಬೇಕು? ಇದಕ್ಕೆ ಕಪ್ಪು ಬೆಲ್ಲ ಯಾಕೆ ಬೇಕಂತಂದ್ರೆ ಸಿಹಿ ಅಂದ್ರೆ ಭಾಳ ಇಷ್ಟ. ಸೂಕ್ಷ್ಮ ಜೀವಿಗಳಿಗೆ ಫಾಸ್ಟ್ ಆಗಿ ಗ್ರೋತ್ ಆಗಿ ಡಬಲ್ ಮಲ್ಟಿಪ್ಲೈ ಆಗ ಅನ್ನೋ ಉದ್ದೇಶಕ್ಕೆ ಸಿಹಿ ಬೇಕು. ಒಂದ್ ವೇಳೆ ನಿಮ್ ಕಡೆ ಬೆಲ್ಲ, ಸಾವಯವ ಬೆಲ್ಲ ಇಲ್ಲ ಅಂದ್ರೆ 2 kg ಪಪ್ಪಾಯಿ ಹಣ್ಣಿನ ತಿರುಳು ಕೊಡ್ಬೋದು, 2 kg ಬಾಳೆ ಹಣ್ಣನ್ನು ಕೊಡ್ಬೋದು, ಚಿಕ್ಕ ಹಣ್ಣನ್ನು 2 kg, ಅಥವಾ 2 ಲೀಟರ್ ಕಬ್ಬಿನ ಹಾಲು ಕೊಡ್ಬೋದು. ಸಕ್ರಿ ಕೊಡಂಗಿಲ್ಲ, ಅದು ಬಿಳಿ ವಿಷ ಅಂತ ಕನ್ಸರ್ ಮಾಡ್ಯಾರ. ಅದಕ್ಕೆ ಅಲ್ಲಿ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಆಕತ್ತೆ. ಆ ಉದ್ದೇಶದಿಂದ ಅದನ್ನ ಸಕ್ರಿ ಕೊಡಂಗಿಲ್ಲ. ಬೆಲ್ಲ ಅಥವಾ ಹಣ್ಣಿನ ತಿರುಳು ಮಾಡಿ ಅದು ಕೊಡೋದ್ರಿಂದ ಫಾಸ್ಟ್ ಆಗಿ ಗ್ರೋತ್ ಆಕೈತಿ. ಇನ್ನ 1 ಹಿಡಿ ಮಣ್ಣು ಗಿಡದ ಬುಡಕಲ್ ಫಲವತ್ತಾದ ಮಣ್ಣು. ಯಾಕಂದ್ರ ಒಂದ ತಾಯಿ ಎದೆ ಹಾಲು ಕೊಡದಂತ ಎಷ್ಟ ಅಣ್ಣತಮ್ಮಗಳು ಜಗಳ ಹಾಕಿರ್ತವೆ ಬೇರೆ ಬೇರೆ ಕಾರಣಕ್ಕೆ. ಹಂಗ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ 1 ಹಿಡಿ ಮಣ್ಣು ಕೊಟ್ಟುಬಿಟ್ರೆ ಗಿಡದ ಬುಡಕಲ್ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಹಾಕಿರಂಗಿಲ್ಲ ನಾವು. 1 ಹಿಡಿ ಮಣ್ಣು ಕೊಟ್ಟರು ಸಾಕು. ನಮ್ಮ ಭೂಮಿಯ ಗುಣಧರ್ಮ ಹುಟ್ಟುವಾಗ ತಾಯಿ ಗರ್ಭದಾಗಿದ್ದಾಗ ಅಲ್ಲಿ ಗೊತ್ತಾಗತ್ತೆ, ಅಂಡರ್ಸ್ಟ್ಯಾಂಡ್ ಆಕವು. ನಾಳೆ ನಮ್ಮ ಹೊಲಕ್ಕೆ ನಾವು ಭೂಮಿಗೆ ಸ್ಪ್ರೇ ಮಾಡಲಿ, ಬೆಳೆಗೆ ಸ್ಪ್ರೇ ಮಾಡಲಿ, 2 ಅವಿನಾಭಾವ ಸಂಬಂಧಿಯಿಂದ ಅಲ್ಲಿ ಕಾರ್ಯಾಚರಣೆ ಮಾಡ್ತಾವ. ಆ ಉದ್ದೇಶಕ್ಕೆ 1 ಹಿಡಿ ಮಣ್ಣು ಕೊಡ್ಬೇಕು. ಇಷ್ಟೆಲ್ಲ ಹಾಕಿದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಬೇಕು. 5-6ನೇ ದಿವ್ಸಕ್ಕೆ ಆ ಸೂಕ್ಷ್ಮ ಜೀವಿಗಳು ಒಳ್ಳೆ ಪ್ರೌಢಾವಸ್ಥೆಗೆ ಬಂದಿರ್ತಾವ. ಅಂದ್ರೆ ನಮ್ಮ ಹೊಲಕ್ಕೆ ಹೊಡ್ಯಾಕ ಅದು ತಯಾರಾಗಿರ್ತೈತಿ. ದ್ರವರೂಪಿ ಗೊಬ್ಬರ ತಯಾರಾಗಿರ್ತೈತಿ. ಹಾ ಸರ್, 5 ದಿವಸ ದಾಟಿ 6 ಕೊಡ್ರಿ, 7 ಕೊಡ್ರಿ, 8, 10 ದಿವಸ ಮಟ್ಟ ಹೊಡಿಬೋದ್ರಿ. ಯಾಕಂದ್ರೆ ಲೇಟ್ ಆತಂದ್ರ ಅದು ಸ್ಪೇಸಿಂಗ್ ಸಾಲಂಗಿಲ್ಲ. ಯಾಕಂದ್ರೆ ಹಂಗ ಬೆಳಿತಿರ್ತೈತ್ರಿ, ಅದು ಸಾಲಂಗಿಲ್ಲ, ಸಾಯಕತ್ತವು. ಹಿಟ್ಟು ಕೊಟ್ಟಿರ್ತಕ್ಕಂಥ ಹಿಟ್ಟು ಸಾಲಂಗಿಲ್ಲ, ಫುಡ್ ಸಾಲಂಗಿಲ್ಲ. ಅದಕ್ಕೆ ಅದು 8 ರಿಂದ 10 ದಿನದ ಒಳಗೆ ಕೊಡಬೇಕು. ಅಖಂಡ ಒಂದು ಹೊಲಕ್ಕೆ ಒಗ್ಗಿಸಿ ಬಿಡ್ಬೇಕಿಲ್ಲ. ಬಿತ್ತನೆ ಮಾಡ್ತಕ್ಕಂಥ ಒಣ ಬೇಸಾಯದವರು ಭೂಮಿ ತಂಪಿದ್ದಾಗ ಜೂನ್ ಜುಲೈದಾಗ ಏನ್ ಬಿತ್ತಿರ್ತಾರಲ್ಲ, ಇದನ್ನ ಏನು ಪಂಪಿಗೆ ಹಾಕೋ ಅವಶ್ಯಕತೆ ಅಲ್ಲ. ಅಥವಾ ಪಂಪಿಗೆ ಕಸಬರಿಗೆ ತಗೊಂಡು ಒಂದು ಬಕೆಟ್ನೊಳಗೆ ಒಂದು ಕೊಡ ತಗೊಂಡು ಹಾಕ್ತಿರ್ತಾನೆ. ಬಕೆಟ್ನಿಂದ ಆ ಮ್ಯಾರಿಗೆ ಆ ಕಡೆ ಗಟ್ಟೆ ಹಿಡ್ಕೊಂಡು
ಒಂದು ತಾಸನೇ 1 ಎಕರೆ ಹೊಲಕ್ಕೆ ಹೋಗಿ ಬಿಡಬಹುದು. ಬಿತ್ತಕ್ಕಿಂತ ಮುಂಚಿನ ದಿವಸರಾಗಲಿ ಬಿತ್ತ ದಿವಸರಾಗಲಿ ಮಾರನೇ ದಿವಸ ಖಾಲಿ ಹೊಲಕ್ಕೆ ಒಗ್ಗಿಸಿ ಬಿಡೋದು. ಇದನ್ನ ಇದಾದ 15 ದಿವಸಕ್ಕೆ ಬಿತ್ತಿ 15 ದಿವಸಕ್ಕೆ ಮತ್ತೊಂದ್ಸಲ 2 ಸಾಲುಗಳ ಮಧ್ಯೆ ಕೊಡೋದು. ಯಾಕಂದ್ರ ಈ ಜೀವಾಮೃತವನ್ನ ಕೊಟ್ಟು 5-6 ದಿವಸದ ಒಳಗಾಗಿ ಭೂಮಿಯ ಆಳದಲ್ಲಿ ಹೋಗಿ ನೆಲೆಸಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅಲ್ಲಿ ಯಾಕೆ ಹೋಗಿ ನೆಲೆಸೋ 15-20 ಫುಟ್ ತಟಸ್ಥ ಉಳ್ದವು. ಕೋಶಾವಸ್ಥೆಗ ನಿದ್ರಾವಸ್ಥೆಗೆ ಅದಾವ್ರಿ ಅವು. ಶವದ ಸ್ಥಿತಿ ಒಳಗೆ 10-20 ಫುಟ್ ಯಾವುದೇ ಕಾರ್ಯಾಚರಣೆ ಇಲ್ದಂಗ. ಕಾರಣ ಏನಂದ್ರ ಮಿತಿ ಮೀರಿ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಕೀಟನಾಶಕ ಮತ್ತು ಅವೈಜ್ಞಾನಿಕ ನೀರಾವರಿ ಪದ್ಧತಿ ಮತ್ತು ಹೈ ಡೋಸ್ ಕೆಮಿಕಲ್ ಅನ್ನು ಹೊಡೆದಕ್ಕೆ ನಾವು ನಿಸರ್ಗಕ್ಕೆ ವಿರುದ್ಧ ಹೊಂಟಿದಕ್ಕೆ ಈ ವಾತಾವರಣ ಟೆಂಪ್ರೇಚರಿಗೆ ಅವು ವಿರುದ್ಧ ಆಗಿದ್ದಕ್ಕೆ ಅವು ಒಳಗೆ 15-20 ಫುಟ್ ಒಳಗೆ ಹೋಗಿ ಒಂದು ಶವದ ಸ್ಥಿತಿ ಒಳಗೆ ಅದು ಯಾವುದೇ ಕಾರ್ಯಾಚರಣೆ. ಆದ್ರೆ ಅವುಗಳಿಗೆ ದೇವ್ರು ಕೊಟ್ಟಿರ್ತಕ್ಕಂಥ ಕೆಲಸ ಆ ಭೂಮಿಯನ್ನ ಫಲವತ್ತತೆ ಮಾಡ್ಬೇಕದು. ಆ ಕೆಲಸಕ್ಕೆ ನಾವು ವಿರುದ್ಧ ಇಲ್ಲಿ ಇದನ್ನ ಮಾಡಿದ್ದಕ್ಕ ಕಾರ್ಯಾಚರಣೆ ಮಾಡಿದಕ್ಕೆ ಅವು ಹೋಗಿ ಉಳ್ದಾವಲ್ಲ. ಈ ಜೀವಾಮೃತವನ್ನ ಕೊಟ್ಟು 5-6 ದಿವಸದ ಒಳಗಾಗಿ ಇದರ ಸುವಾಸನೆಯಿಂದ, ಜೀವಾಮೃತದ ಸುವಾಸನೆಯಿಂದ ಇರಿಬಿ ಸಾಲುಗಟ್ಟದಾಗ ಮೇಲ್ಗಡೆ ಬರ್ತಾವ್ರಿ. ಮೇಲೆ ಇರಿಬಿ ಸಾಲುಗಟ್ಟೆಗೆ ಬಂದು ಸೂರ್ಯನ ಕಿರಣದಿಂದ ಚಾರ್ಜ್ ಆಗಿ ಮತ್ತೆ ಆಳು ಬಗ್ಗೆ ಒಳಗೆ ಹೋಗಂಗಿಲ್ಲ ಅವು. ಭೂಮಿಯ ಮೇಲ್ಪದರನಾಗ ಇದ್ದುಕೊಂಡು ಕಾರ್ಯಾಚರಣೆ ಮಾಡಕತ್ತಾವ. ನಿಮ್ಮ ಊರಾಗಿಂದ ನೋಡ್ರಿ, ನೀವು ಹಂಗ ಟೆಸ್ಟ್ ಮಾಡ್ಬೇಕಾದ್ರೆ ದನಕರಗಳು ಮೇಯಕ್ಕೆ ಹೋಗಿರ್ತಾವ, ಗುಡ್ಡಕ್ಕೆ ಹೋಗಿರ್ತಾವ, ಹೊಲಕ್ಕೆ ಹೋಗಿ ಬರ್ತಿರ್ತಾವ. ವಾಪಸ್ ಬರುವಾಗ ನೋಡ್ರಿ, ನೀವು ಮಾರನೇ ದಿವಸರಾಗಲಿ ಅಥವಾ ಸಾಯಂಕಾಲ ಟೈಮ್ನಾಗ ಸಗಣಿನ ಉಂಡು ಮಾಡ್ಕೊಂತ ತಳ್ಕೊಂತ ಹೋಗಂತ ಸಗಣಿ ಹುಳುಗಳನ್ನ ನೋಡ್ತೀವಿ. ಸಗಣಿ ಒಳಗೆ ತೂತಿರ್ತಾವು. ಸಗಣಿ ತಿರುವಿ ಹಾಕಿದಾಗ ಭೂಮಿ ಒಳಗೆ ರಂಧ್ರಗಳನ್ನ ಕಾಣ್ತೀವಿ. ಅಂದ್ರ ಆ ಸಗಣಿಯ ಸುವಾಸನೆಗೆ ಸೂಕ್ಷ್ಮಾಣು ಜೀವಿಗಳು ಜಾಗೃತ ಆಗಿ ಮ್ಯಾಲ್ ಬರಕ್ ಪ್ರಯತ್ನ ಮಾಡ್ತಿರ್ತಾವ. ಹಂಗಾಗಿ ಅದನ್ನ ದೇಶಿ ಆಕಳದ ಸಗಣಿಯನ್ನ ಅದು 5-6ನೇ ದಿವಸದ ಆದ ನಂತರ ಇವನ್ನೆಲ್ಲ ಹಾಕಿ ನಾವು ಭೂಮಿ ಕೊಡೋದು. 1ನೇ ಸಲ ನೀರಾವರಿದವರು ಅವರು ಡ್ರಿಪ್ಪಿನ ಗುಂಟ, ಹೈನೀರು ಗುಂಟ, ಕಾಲೇದ ಮುಖಾಂತರ, ಬಾವಿ ಇದ್ರೆ ಬಾವಿ ಕೆಡಿವಿ, ಹಿಂಗೆ ಅದು ಅವರು ಎನಿ ಟೈಮ್ ಕೊಡ್ಬೋದು. ಇವ್ರು ಒಣ ಬೇಸಾಯದವ್ರು ಮಾತ್ರ ಮುಂಗಾರಿ ಟೈಮ್ನಾಗ ಮತ್ತು ಹಿಂಗಾರಿ ಬಿತ್ತನೆ ಮಾಡುವಾಗ ಕೊಡೋದು. ಮುಂಜಾನೆ ಸಂಜೆಲೆ ಟೈಮ್ನಾಗ ಇದು ಭೂಮಿ ಕೊಡೋಂಥದ್ದು. 2ನೇ ಸಲ ಭೂಮಿ ಕೊಡಂತ ಯಾವಾಗ 15 ದಿವಸದ ನಂತರ 2 ಸಾಲುಗಳು ಏನು 2-3 ಫುಟಿನ ಸಾಲು ಇರ್ತಾವೆ. 2 ಸಾಲುಗಳ ಮಧ್ಯೆ ಕೊಟ್ಕೊಂತ ಹೋಗೋದು. ಅಂದ್ರೆ ಆ ತುದಿ ಬೇರು 2 ಅಲ್ಲಿ ಬಂದಿರ್ತಾವೆ. ಆ ಗಿಡದ ಸಾಲಿನ ತುದಿ ಬೇರು ಆ ನೀರನ್ನು ಮತ್ತು ಪೋಷಕಾಂಶವನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ತುದಿ ಬೇರಿಗೆ ಇರ್ತೈತೆ, ಬಡ್ಡಿಗೆ ಇರಂಗಿಲ್ಲ. ಅದಕ್ಕೆ ಅಲ್ಲಿ ನಡುವೆ ಹಾಕ್ಯಂತ ಹೋಗ್ಬಿಡು. ಹಾಗಾದ್ರೆ ಬೆಳಗ್ಗೆ ಸ್ಪ್ರೇ ಮಾಡೋದು ಯಾವಾಗ? ಬಿತ್ತನೆ ಮಾಡಿದ 20-25 ದಿವಸದಾಗ ನಾವು ಹೊಲದಾಗ ಅಡ್ಡಾಡಿ ನೋಡಿದಾಗ ಎಲ್ಲಿಯಾದ್ರೂ ಎಲಿ ಒಂದು ತೂತಾಗಿತ್ತಂದ್ರೆ ಅಲ್ಲೇ ಪತಂಗ ಬಂದು ಮೊಟ್ಟೆ ಇಟ್ಟು ಮರಿ ಆಗೈತಿ, ರಸ ಇರುವ ಕೀಟ ಚಲುವಾಗೈತಿ ಅಂತ ಹೇಳಿ ನಾವು ತಿಳ್ಕೊಂಡು 10% ಪ್ರಮಾಣದೊಳಗೆ ಕೇವಲ 10 ಲೀಟರ್ ಅಷ್ಟ ತೊಗೋಬೇಕು. ಇದನ್ನ 10 ಲೀಟರ್ ತೊಗೊಂಡು 200 ಲೀಟರ್ ನೀರಿಗೆ ಸೇರಿಸಿ ಸೋಸಿ ತೆಗೆದು ಸೇರಿಸಿ ಪಂಪಿಗೆ ಹಾಕಿ ಸ್ಪ್ರೇ ಮಾಡ್ಬೇಕು. ಮತ್ತು ದೊಡ್ಡ ಬೆಳೆ ಐತಂದ್ರೆ 1 ತಿಂಗಳು 1.5 ತಿಂಗಳು ಬೆಳೆ ಐತಂದ್ರೆ 20 ಲೀಟರ್ ತೊಗೋಬೇಕು. ಮತ್ತು ಬಹುವಾರ್ಷಿಕ ತೋಟಗಾರಿಕೆ ಚಿಕ್ಕು ಮಾವು ಇಂಥವು ಏನಾರು ಬೆಳೆಗಳ ಲಿಂಬು, ಪಪ್ಪಾಯಿ, ಬಾಳಿ ಐತಂದ್ರೆ 30 ಲೀಟರ್ ಲಾಸ್ಟ್ ಮ್ಯಾಕ್ಸಿಮಮ್ 30 ಲೀಟರ್ ತೊಗೊಂಡು 200 ಲೀಟರ್ ನೀರಿಗೆ ಸೇರಿಸಿ ಆ ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಬೆಳೆ ಪ್ರಚೋದಕವಾಗಿ ಕೆಲಸ ಮಾಡ್ತೈತಿ ಮತ್ತು ರೋಗ ನಿರೋಧಕ ಶಕ್ತಿ ಬರ್ತೈತಿ ಮತ್ತು ಗ್ರೋತ್ ಪ್ರಮೋಟರ್ ಆಗಿ ಇದು ಜೀವಾಮೃತ ಇದು ಕೆಲಸ ಮಾಡ್ತೈತಿ. ನೆಕ್ಸ್ಟ್ ಇದು ಆದ ನಂತರ ಪಂಚಗವ್ಯ ಅಂತಕ್ಕಂಥ ಒಂದು ಟಾನಿಕ್. ಪಂಚಗವ್ಯ 3ನೇದ್ದು ಪಂಚಗವ್ಯ. ಇದು ಹೂವು, ಕಾಯಿ, ಮೋಪು ಉದುರ್ತಂದ್ರೆ ಬೆಳೆಗಳಿಗೆ ಪ್ರಚೋದನೆಯನ್ನ ಕೊಡುವಂಥದ್ದು. ಇದಕ್ಕ 30 ಲೀಟರ್ ನೀರು, 5 kg ದೇಶಿ ಆಕಳದ ಸಗಣಿ, 5 ಲೀಟರ್ ದೇಶಿ ಆಕಳದ ಮೂತ್ರ, ಅರ್ಧ kg ಆಕಳ ತುಪ್ಪ, 1 ಲೀಟರ್ ಹಾಲು, 1 ಲೀಟರ್ ಮಜ್ಜಿಗೆ, 1 kg ಬೆಲ್ಲ, 1 ಡಜನ್ ಕಳತು ಬಾಳೆಹಣ್ಣು, 1 ಎಳೆನೀರು, ಇಷ್ಟನ್ನ ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು. 15 ದಿನದವರೆಗೆ ಅದರ ಕಡೆ ಹಾಕಬೇಕು. ಜೀವಾಮೃತ 5-6 ದಿವಸ, ಬೀಜಾಮೃತ ಕೇವಲ 12 ತಾಸು. ಇದು 15 ದಿವಸಕ್ಕೆ ತಯಾರಾಕೈತಿ. ಪಂಚಗವ್ಯ ಅಂತಕ್ಕಂಥ ದ್ರಾವಣ ತಯಾರಾಕೈತಿ. ಇದನ್ನು ಸೋಸಿ ತೆಗೆದು ನಾವು ಮತ್ತೊಂದು ಪಾತ್ರೆ ಒಳಗೆ ಹಾಕಿ ಇಟ್ಕೊಂಡು 6 ತಿಂಗಳ ಮಟ್ಟ ಬಳಸಬಹುದು. ಇದ್ರ ವ್ಯಾಲಿಡಿಟಿ 6 ತಿಂಗಳ ಮಟ್ಟ ಇರ್ತೈತಿ. ಇದು ಎದಕ್ಕಂದ್ರ ಹೂವು, ಕಾಯಿ, ಮೋಪು ಉದುರ್ತೈತೆ ಅಂದ್ರ ಅಥವಾ ಉದುರಕ್ಕಿಂತ ಪೂರ್ವದೊಳಗ ಅದನ್ನ ನಾವು ಮುಂಚಿತವಾಗಿ ತಯಾರು ಮಾಡಿ ಇಟ್ಕೊಂಡ್ಬಿಟ್ರೆ ಮುಂಗಾರಿ ಹಿಂಗಾರಿ ಕೂಡ ಹೊಡಿಬಹುದು. ನಾವು ಮುಂಗಾರಿ ಹೆಸರು ಬೆಳೆಗೆ ಹೊಡಿಬಹುದು. ನಾವೇನು ಮುಂಗಾರಿ ಬೆಳೆ ಶೇಂಗಾಕ್ಕೆ ಹೊಡಿಬಹುದು. ಮತ್ತೆ ಹಿಂಗಾರಿ ಕಡ್ಲಿಗೆ, ಜ್ವಾಳಕ್ಕ, ಯಾವ್ದೋ ಬೆಳೆಗಳಿಗಿನ ನಾವು ಮುಂಗಾರಿ ಹಿಂಗಾರಿ ಕೂಡ ಅದನ್ನ ಇದನ್ನ ಮಾಡ್ಕೋಬಹುದು ಪಂಚಗವ್ಯ ಅಂತ. ಮತ್ತೆ ನೆಕ್ಸ್ಟ್ ದಶಪರ್ಣಿ ಕಷಾಯ ಅಂತ ಹೇಳಿ ರಸ ಇರುವ ಕೀಟ, ಮುಟ್ಟಿರೋಗ, ದಶಪರ್ಣಿ ಕಷಾಯ
ರಸ ಇರುವ ಕೀಟ ಅಲ್ಲಿ ಮೂಡ್ತು, ಇಲ್ಲಿ ಮೂಡು. ರೋಗ ಮತ್ತ ತ್ರಿಪ್ಸ್ ಅಲ್ಲಿ ಅಂತ ಮೂಡ್ತು, ಇವನು ಬರ್ತೈತಲ್ಲ, ಮೂಡೋದು ಯಾಕೋ. ಅದನ್ನ ಕಂಟ್ರೋಲ್ ತಂಬಲ್ಲಿ ಮಾಡುವಂಥದ್ದು. ನೋಡಿ. ಇಲ್ಲಿ ಮೂಡೋದು ಹೆಸರ ಅಂತ. ಹೇಳುವಂಗ ದಶಪರ್ಣಿ ಔಷಧಿ ಗುಣ ಹೊಂದಿರತಕ್ಕಂತ 10 ಬಗೆಯ ಎಲೆಗಳ ಚಟ್ನಿ. ಅವು ಯಾವಂದ್ರ ಬೇವಿನ ಎಲೆ, ಸೀತಾಫಲ, ಎಕ್ಕೆ, ಲೆಕ್ಕೆ, ಮಧುಗುಣಿಕೆ, ಮತ್ತ ಔಡಲ, ಚದರಂಗ, ಅಲೋವೆರಾ, ಬಿಲ್ಪತ್ರಿ, ಕಣಗಿಲಿ, ತುಳಸಿ, ಪಪ್ಪಾಯಿ ಎಲೆ, ನುಗ್ಗಿ, ಈ ತರದ ಔಷಧಿ ಗುಣ ಹೊಂದಿರತಕ್ಕಂತ ಎಲ್ಲವನ್ನು 1 kg ತಗೋಬೇಕು. 1 kg ತಂಬಾಕದ ಪುಡಿ, 1 kg ಬೆಳ್ಳುಳ್ಳಿ, 1 kg ಹಸಿ ಮೆಣಸಿನಕಾಯಿ, ಇವೆಲ್ಲವನ್ನ ಹಾಕಿ 5 kg ಸಗಣಿ, 5 ಲೀಟರ್ ಮೂತ್ರ. 1 kg ರೀ. ಒಂದ್ ವೇಳೆ ತಂಬಾಕದ ಪುಡಿ ಇಲ್ಲ ಅಂದ್ರ ನೀವು 1 kg ಬೇವಿನ ಎಲೆ ಹಾಕಬೇಕು, 5 kg ಹಾಕಿಬಿಡೋದು ಬೇವಿನ ಎಲೆ. ತಂಬಾಕದ ಪುಡಿ ಇಲ್ಲ ಹಾಕಿ ಇದನ್ನ 21 ದಿವಸಕ್ಕೆ ಹಾಕ್ಬೇಕು. 21 ದಿವಸಕ್ಕ ದಶಪರ್ಣಿ ಕಷಾಯ ಅನ್ನುವಂಥದ್ದು ಒಂದು ದ್ರಾವಣ ತಯಾರಾಕೈತಿ. ಇದನ್ನ ಸೋಸಿ ತೆಗೆದು ನಾವು ಮತ್ತೊಂದು ಪಾತ್ರೆ ಒಳಗೆ ಸ್ಟಾಕ್ ಮಾಡಿ 6 ತಿಂಗಳ ಮಟ್ಟ ಇಡಬಹುದು. ಇದನ್ನು ಹಸಿ ತಪ್ಪಲನ ರೀ, ಅಂದ್ರೆ ರಸ ಬಿಡ್ಬೇಕಲ್ರಿ, ಕಳೆ ಹಾಕ್ತಿವಿ, ಕುದಿಸೋದಲ್ಲ ಇದು. ಇದನ್ನ ಮುಂಗಾರಿ ಹಿಂಗಾರಿ ಕೂಡ ರಸ ರುಗ್ಗಿಟ್ಟಕ್ಕ, ಮುಟ್ಟ ರುಗ್ಗಕ್ಕ, ತ್ರಿಪ್ಸಿಗೆ ಬಳಕೆ ಮಾಡಬಹುದು. ಇದು ಬೇವಿನ ಎಣ್ಣೆ ರೀ, ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆ. ಇದನ್ನ ತಯಾರು ಮಾಡುವಂತದ್ದು ಇಲ್ಲೇನ್ ನಮ್ಮ ತೋಟದಾಗ ಸುತ್ತಮುತ್ತಲು ಬಿದ್ದಿರ್ತಾವ, ಅವನ್ನ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಚೀಲಗಟ್ಲೆ. ಒಂದು 10 kg ಬೇವಿನ ಬೀಜ, 10 kg ಬೇವಿನ ಬೀಜನ ಕುಟ್ಟಿ ಪುಡಿ ಮಾಡಿ ಒಂದು ಕಾಟನ್ ಬುಟ್ಟಿ ಒಳಗ ಕಟ್ಟಿ 20 ಲೀಟರ್ ಗೋಮೂತ್ರದೊಳಗ ಕಳೆ ಹಾಕ್ಬೇಕಂತ. ಸಾರಿ, 20 ಲೀಟರ್ ಗೋಮೂತ್ರ, 20 ಲೀಟರ್ ನೀರಿನೊಳಗ ಕಳೆ ಹಾಕ್ಬೇಕು. 24 ತಾಸು, ಒಂದು ಹಗಲಿ ಒಂದು ರಾತ್ರಿ ಕಳೆ ಹಾಕಿ ಒಂದು ಕಾಟನ್ ಬುಟ್ಟಿ ಕಟ್ಟಿ ಹಾಕಿರ್ತೀವಿ. 24 ತಾಸಿಗಿಂದ 2 ಕಟ್ಟಿಗೆ ತಗೊಂಡು ಮುರುವಾಳ ಹಾಕಿ ತಿರುವಿದ್ರ ಅದು ರಸ ಎಲ್ಲ ಬರ್ತೈತಿ. 10 kg ಹೋಗಿ 1 kg ಅಷ್ಟು ಚಲ್ಟ್ ಮಾತ್ರ ಉಳಿತೈತಿ. ಅವಾಗ ಅದನ್ನ ಸೋಸಿ ತೆಗೆದು ಇದನ್ನು ಸಹಿತ ಬೇರೆ ಪಾತ್ರೆ ಒಳಗೆ ಹಾಕಿ 6 ತಿಂಗಳ ಮಟ್ಟ ಇಟ್ಟು ಸಂಗ್ರಹಿಸಿ ಬೆಳೆಗಳಿಗೆ, ಮುಂಗಾರಿ ಮತ್ತು ಹಿಂಗಾರಿ 2 ಬೆಳೆಗಳಿಗೆ ಇದನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಇದು ಎಷ್ಟು ಸ್ಟ್ರಾಂಗ್ ಇರ್ತೈತೆ ಅಂದ್ರ ಇದನ್ನ ಹಿಂಡ ಮುಂದ ನಮಗ ತಲೆ ತಿರುಗಿನ ವಾಂತಿ ಅಷ್ಟು ಸ್ಟ್ರಾಂಗ್ ಇರ್ತೈತಿ. ನಾವು ಹೊಲಕ್ಕೆ ಬೆಳೆಯಕತ್ತಿದ್ರ ಸುತ್ತಮುತ್ತಲು ಹೊಲದರಿಗೆ ಸಹಿತ ಅದು ವಾಸನೆ ಹೋಗೈತಿ, ಅಷ್ಟು ಸ್ಟ್ರಾಂಗ್ ಆಗಿರ್ತೈತಿ. ಕೆಲವೊಂದು ಮಾರ್ಕೆಟ್ನಾಗ ಸಿಗ್ತಾವು, ಅದ್ರೊಳಗೆ ವೇಸ್ಟ್ ಕೊಬ್ಬರಿ ಎಣ್ಣೆಯನ್ನು ಹಾಕಿರ್ತಾರೆ. ಅಷ್ಟು ನಾವು ಯಾಕಂದ್ರೆ ನಮ್ದು ಸಾವಯವ ಗ್ರಾಮ ಇಲಾಖೆಯಿಂದ ವರ್ಷ 5 ಲಕ್ಷ ಕೊಡ್ತಾರ. 58 ಮಂದಿ ಒಂದು ಬಾಡಿ ಕಮಿಟಿ ಮಾಡೀವಿ. ಆ ರೈತರಿಗೆ ಏನ್ ಬೇಕು, ಬೀಜ, ಗೊಬ್ಬರ, ಆಮೇಲೆ ಜೀವಾಮೃತ, ಬೀಜಾಮೃತ, ದನದ ಕೊಟ್ಟಿಗೆ, ಜೀವಾಮೃತಕ್ಕೆ ಸಂಬಂಧಪಟ್ಟಂತಾವ್, ಮತ್ತೆ ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಇಂಥವೆಲ್ಲ ತರಿಸ್ಕೊಡ್ತಿರ್ತೀವಲ್ಲ, ನಾವು ನೋಡಿವಿ, ನಮ್ದು ಟೆಸ್ಟ್ ಮಾಡಿ ನೋಡಿವಿ, ಅವನು ನೋಡಿವಿ. ಅದಕ್ಕ ಅದೆಲ್ಲ ಇದು ಇರಂಗಿಲ್ಲ. ಅದಕ್ಕೆ ನಾವು ಸ್ವಂತ ನಾವು ತಯಾರು ಮಾಡ್ಕೊಂಡ್ಬಿಟ್ರೆ ಈ ರೀತಿ ಇದು ಸಸ್ಯದ ಭಾಗ ಎಲ್ಲ ವಿಷಕಾರಕ ಆಗೋದ್ರಿಂದ ಯಾವ್ದೋ ರೋಗಾಣುಗಳು ಬರಂಗಿಲ್ಲ. ಒಂದ್ ವೇಳೆ ಬಂದ್ರು ತಿಂದ್ರು ವಾಂತಿ ಬೇದಿ ಮಾಡ್ಕೊಂಡ್ ಬಿಟ್ಟು ಬೇರೆ ಕಡೆಗೆ ಹೋಕ್ಕವು. ಸಣ್ಣ ಸಣ್ಣ ಮರಿಗಳಿದ್ರ, ತತ್ತಿಗಳಿದ್ರ ವಂಶಾಭಿವೃದ್ಧಿಯಾಗಲ್ಲ, ನಾಶಕವು ವರ್ಷ. ಇದು ನೀಮಾಸ್ತ್ರ ಅಂತ ಹೇಳಿ ಸರ್, ಮತ್ತೊಂದು ನೀಮಾಸ್ತ್ರ. ಇದು ನೀಮ್ ಅಂದ್ರ ಬೇವು. 10 ಬಗೆಯ ಇಲ್ಲೇ ಅದಾವ ನೀರು. ಅಲ್ಲಿ ಎಲ್ಲರೂ ಹೋಗ್ಯಾರ, ಹೋಗ್ರಿ ಕುಂತ್ಕೊತ್ರಾಗ ಹೋಗ್ರಿ, ಇದು ಕುಂದ್ರಾಗ ಹೋಗ್ರಿ, ಆಮೇಲೆ ಕುಂದ್ರತ್ತ ಬೇವಿನ ಎಲೆ ಹೋಗ್ರಿ, ಎದ್ದಾಡ್ರಿ. 200 ಏ ಮಯ್ಯಪುರ 10 kg ಬೇವಿನ ಎಲೆ, ಬಂದಿರೋದು ಅದಕ್ಕೆ ಅದನ್ನ ಕೆಲಸ ಮಾಡ್ಬೇಕು. ತಾಜಾ ಸಗಣಿ, 2 ಲೀಟರ್ ಗೋಮೂತ್ರ ಹಾಕಿ ಇದನ್ನ ಅದಿಲ್ಲ, ಹಾಕಲ್ಲ ಅವರು, 48 ತಾಸು ಕಡೆ ಹಾಕಲ್ಲ. ಆಮೇಲೆ ಅದನ್ನ ರಸ ತೆಗೆದು ಸೋಸಿ ಇಟ್ಕೊಂಡು ಇದನ್ನು ಸಹಿತ 6 ತಿಂಗಳ ಮಟ್ಟ ಬಳಸಬಹುದು. ಇದು ಎದಕ್ಕಂದ್ರೆ ಮತ್ತೆ ಗ್ರೂಪ್ ಯಾಕೆ ಹಾಕ್ತಾರೆ, ಬರ್ರಿ ಕಲೀರಿ. ಅಲಸಂದಿಗೆ, ಕರೆ ಸೀರೆ, ಅಲಸಂದಿಗೆ, ಶೇಂಗಾಕ, ಇವು ತರಕಾರಿ ಬೆಳೆ ಯಾವ್ದು ಬೆಳಿಗ್ಗೆ ಅದಕ್ಕೂ ಬರ್ತೈತಿ. ಕರಿ ಸೇನು ಬರ್ತೈತಿ, ಅದನ್ನು ಅದಕ್ಕೆ ಹಾಕ್ಬಹುದು. ಕುಣಕಲ್ಲು ದುಂಡಿ ಒಳಗೆ ಹಾಕಿ ಔಡ ಜಜ್ಜಿ ಚಟ್ನಿ ತರ ಮಾಡಿ 20 ಲೀಟರ್ ಗೋಮೂತ್ರದೊಳಗೆ ಹಾಕಿ 3 ರಿಂದ 4 ಸಲ ಉಕ್ಕು ಬರುವಂಗೆ ಕುದಿಸ್ಬೇಕು. ಉಕ್ಕು ಬಂದ ತಕ್ಷಣ ಉರಿ ಕಡಿಮೆ ಮಾಡ್ಬೇಕು, ಮತ್ತು ಉರಿ ಹಚ್ಬೇಕು. ಹಂಗ 3 ರಿಂದ 4 ಸಲ ಅಂದ್ರೆ ತಳಮಳ ಕುದ್ದು ಅದು ಎಲ್ಲ ಔಷಧಿ ಗುಣ ಬಿಡ್ತೈತ್ರಿ. ಅವಾಗ ಮುಚ್ಚುಳು ಸಮೇತ ಕೆಳಗಿಳಿಸಿ ಅದನ್ನ 48 ತಾಸು 2-3 ದಿವಸ ಹಂಗ ತಂಪಾಗಕ್ಕೆ ಬಿಡ್ಬೇಕು. ಆಮ್ಯಾಗ ಸೋಸಿ ತೆಗೆದು ಮತ್ತೊಂದು ಪಾತ್ರೆ ಒಳಗೆ ಹಾಕಿಟ್ಟು ನಾವು ಬೆಳೆಗಳಿಗೆ ಇದು ಸಿಂಪಡಣೆ ಮಾಡೋದ್ರಿಂದ ಅದು ಯಾವುದೋ ರಸ ಇರ್ಬೇಕು ಕೀಟ ಮುಟ್ರೋಗ ಇದಕ್ಕೆ ಇದನ್ರಿ
200 ಲೀಟರ್ ನೀರಿಗೆ 5 ಲೀಟರ್ ಹಾಕಿ ಸಿಂಪಡಣೆ ಮಾಡೋದು. 5 ಲೀಟರ್ ಅಂದ್ರೆ 1 ಎಕರೆ ಹೊಲಕ್ಕೆ 5 ಲೀಟರ್. ಮತ್ತು ಇದು ನೀವು ಒಂದು ಪಂಪಿಗೆ ಆತಂದ್ರೆ 400 ಇಂದ 500 ml ಹಾಕ್ಬೋದು. ಆಮ್ಯಾಗ ಇದು ಅಗ್ನಿಅಸ್ತ್ರ. ಅಗ್ನಿಅಸ್ತ್ರ ಎದಕ್ರಿ ಅಂದ್ರ ಇದು ಕಾಯಿ ಕೊರಕ ಹಣ್ಣು ಕೊರಕ ಅಂತೇಳಿ ಹುಳ ಹಾಲುಳ ಹುಳಕ್ಕಂತ ಸಂತ್ಯಾಗ ಬೆಂಡಿಕಾಯಿ, ಸೌತಿಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಎಲ್ಲವಕ್ಕೂ ಹುಳಕ್ಕೆ ಹಾಕತ್ತಲ್ಲ, ಆ ಬೆಳೆಗಳಿಗೆ ಹಂಗ ಹುಳಕ್ ಆತಂದ್ರ ಅದಕ್ಕೆ ನಾವು ಅದನ್ನ ಸ್ಪ್ರೇ ಮಾಡಬಹುದು. ಇದನ್ನ ತಯಾರು ಇದನ್ನು ಸಹಿತ ಒಂದಿಟ್ಟು ಅಗಲ ಆಗ್ರಿ ಲಕ್ಷ್ಮಣ ಸ್ವಲ್ಪ ಎಲ್ಲಾರು ಕಾಣಂಗ್ ಮಾಡ್ರಿ, ಸ್ವಲ್ಪ ಅಗಲ ಆಗ್ರಿ. ಯಾರ ಬಂದಾರ ಇದು ಅಗ್ನಿಅಸ್ತ್ರ. ಇದಕ್ಕೂ ಸಹಿತ 20 ಲೀಟರ್ ಗೋಮೂತ್ರ, 1 kg ತಂಬಾಕು, 1 kg ಬೆಳ್ಳುಳ್ಳಿ, 1 kg ಹಸಿ ಮೆಣಸಿನಕಾಯಿ, ತಂಬಾಕದ ಪುಡಿ ಇಲ್ಲ ಅಂದ್ರೆ 5 kg ಬೇವಿನ ಇದನ್ನು ಸಹಿತ ಒಲಿ ಮೇಗಿಟ್ಟು 3 ರಿಂದ 4 ಸಲ ಉಕ್ಕ ಬರುವಂತ ಕುದಿಸ್ಬೇಕ್ರಿ. ಕುದ್ದು 20 ಲೀಟರ್ ಗೋಮೂತ್ರ ಹೋಗಿ ಕೇವಲ 15 ಲೀಟರ್ ಉಳಿತೈತ್ರಿ. ಒಂದು 5 ಲೀಟರ್ ಸುಟ್ಟ ಹೋಗ್ಬಿಡ್ತದ ಅದ. ಅವಾಗ ಇದನ್ನು ಸೋಸಿ ತೆಗೆದು ಕೆಳಗೆ ಇಳಿಸ್ಬೇಕು, ಮುಚ್ಚಿಡ ಸಮೇತ ಕುದಿಯೋದಾಗಿಂದ ಸೋಸಿ ತೆಗೆದು ತಂಪಾಗಕ್ಕೆ ಬಿಟ್ಟು 48 ತಾಸು 2-3 ದಿವಸ ಬಿಟ್ಟು ನಂತರ ಸೋಸಿ ತೆಗೆದು ಮತ್ತೊಂದು ಪಾತ್ರೆ ಒಳಗೆ ಹಾಕಿ 6 ತಿಂಗಳ ಮಟ್ಟ ಇಡಬಹುದು. ಇದನ್ನು ಮುಂಗಾರಿ ಹಿಂಗಾರಿ. ಇದು ಎದಕ್ಕೆ ಬಾಳುಳ ಅಂತಂದ್ರ ಕಾಯಿ ಕೊರಕ ಹಣ್ಣು ಕೊರಕ ಇದನ್ನ ಒಟ್ಟು ನಾವು ಹುಳಕ್ ಹಾಕೈತಿ ನೋಡಿ. ಕೀಡಿ ಕಡ್ಲಿ ಬೆಳೆಗೆ ಬರ್ತಕ್ಕಂಥ ಕೀಡಿ ಮೆಣಸಿನಕಾಯಿಗೂ ಬರ್ತೈತೆ. ಆ ಬೆಳೆಗಳಿಗೆ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಅದು ಅರ್ಧ ಕಾಯಿ ಅದ್ರ ಒಳಗೆ ಹೋಗ್ತಿರ್ತದೆ ಕಡ್ಲಿಕಾಯಿ. ಅವಾಗ ಇದನ್ನ ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಆಕತಿ. ನೆಕ್ಸ್ಟ್ ಇದು ಗೋಬರ್ ಗ್ಯಾಸ್ ಸ್ಲರಿ ಅಲ್ಲಿ ಐತಿ ನಾನು ತೋರಿಸ್ತೀನಿ. ಗೋಬರ್ ಗ್ಯಾಸ್ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ. ಸಗಣಿ ತೊಳೆದಾಗ ಆ ಚೇಂಬರ್ 3 ಇಂಚಿನ ಪೈಪ್ ಅಲ್ಲಿ ಮ್ಯಾಗ 1 ಇಂಚ್ ತೊಳಿತಿರ್ತೀವಿ ದಿವಸ. ಟ್ಯಾಂಕ್ ನ ಸಂಗ್ರಹ ಆಗಿದ್ದ ಸಗಣಿ ಒಂದು 1 ಇಂಚ್ ನಾವು ಅಲ್ಲಿಂದ ಮನೆಗೆ ಹೋಗಿರ್ತೈತಿ. ಅದ್ರ ಮುಖಾಂತರ ಗ್ಯಾಸ್ ಬಿಡುಗಡೆ ಆಗಿರ್ತೈತಿ. ಮುಂದೆ ಇದು ತುಂಬಿಂದ ಮತ್ತೆ ಮುಂದೆ ಸ್ಲರಿ ಟ್ಯಾಂಕ್. ಆ ಟ್ಯಾಂಕ್ ಒಳಗ ಇದು ಹೆಚ್ಚಾದದ್ದು ಅಲ್ಲಿ ಆ ಸ್ಲರಿ ಇದು ಅಂತಂದ್ರ ಇದ್ರೊಳಗೆ ಬಹಳಷ್ಟು ಲಘು ಪೋಷಕಾಂಶ ಇರ್ತೈತಿ. ಮತ್ತ ಇದು ಬೆಳೆ ಪ್ರಚೋದಕವಾಗಿ ಕೆಲಸ ಮಾಡ್ತೈತಿ. 100 ಲೀಟರ್ಗೆ 10 ಲೀಟರ್ ಹಾಕಿ ಇದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ನಾವು ಯಾವ್ದೋ ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಅದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತೈತಿ. ರೋಗ ನಿರೋಧಕ ಶಕ್ತಿನ ಕೊಡ್ತೈತಿ. ಹೌದು, ಮನೆಗೆ ಇದನ್ನ ಯೂಸ್ ಮಾಡ್ತೀವಿ. ಆಮ್ಯಾಗ ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳ್ರಿ. ಇದು ನಿಮ್ಗೆ ಒಂದು ಸಲ ನೀವು ತರದಿರ್ತೈತ್ರಿ. ಸೈಂಟಿಸ್ಟ್ ಕಡೆ ಆಗಲಿ, ಸಿದ್ದೇಶ್ವರ ಸ್ವಾಮೀಜಿ ಹತ್ರ ಆಗಲಿ, ಅಥವಾ ನನ್ನ ಕಡೆಗೆ ಆಗಲಿ, ಒಂದ್ಸಲ ಹೆಪ್ಪು ನೀವು ತೊಗೊಂಡು ಹೋದ್ರೆ 1 ಲೀಟರ್ ಹೆಪ್ಪು ತೊಗೊಂಡು ಹೋಗ್ಬಿಟ್ರೆ ಹಗಲೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಇದಕ್ಕೆ 200 ಲೀಟರ್ ನೀರು, 2 kg ಸಾವಯವ ಬೆಲ್ಲ, 2 ಲೀಟರ್ ಗೋಮೂತ್ರ, 1 ಲೀಟರ್ ಮದರ್ ಕಲ್ಚರ್ ಇಷ್ಟನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡ್ಬೇಕಿದೆ. ಇದು ಹೆಪ್ ಅಂತಾರೆ, ಅದ ಮದರ್ ಕಲ್ಚರ್. ಇದು ವೇಸ್ಟ್ ಡಿಕಂಪೋಸರ್ ಅಂದ್ರೆ ಕಸ ಕಡ್ಡಿ ಕಳ್ತ ಕಾಂಪೋಸ್ಟ್ ಗೊಬ್ಬರ ಆಕತ್ರಿ. ನೀವು ಹೊಲಕರ ಹೋಗ್ಬೋದು, ನೀವು ಎರೆಹುಳ ಗೊಬ್ಬರ ಮಾಡ್ತಿರಲ್ಲ ಅದಕ್ಕಾರ ಕಾಂಪೋಸ್ಟ್ ಗೊಬ್ಬರಕ್ಕೂ ನಾವು ತರ ಅವಶ್ಯಕತೆ ಇಲ್ಲ. ಅಲ್ಲೇ ದೌಡ್ ಕಳಿತೈತೆ ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ. ಇದನ್ನ ಮಾಡಿ ಕಾಂಪೋಸ್ಟ್ ಗೊಬ್ಬರ ಮಾಡ್ಬೇಕಂದ್ರೆ ಹುಳಗಳ ಎರೆಹುಳನೂ ಬೇಡ, ಯಾವ ಒಂದು ಇದನ್ನು ಬೇಕಾಗಿಲ್ರಿ. ಇದನ್ನ ಓಕೆ ಅಂತ ಇದು ಮಾಡಿದ್ರೆ ನಡೀತೈತಿ. ಇದಿಷ್ಟು ಇದು ಬೆಳೆಗಳಿಗೆ ನಾವು ಇದನ್ನ ಸ್ಪ್ರೇ ಮಾಡ್ಬೋದ್ರಿ. ಸ್ಪ್ರೇ ಮಾಡಕ್ ಕಷ್ಟ ಇರುತ್ತೆ. ಅದ ಕಸ ಕಡ್ಡಿ ಕಳ್ತು ಕಾಂಪೋಸ್ಟ್ ಗೊಬ್ಬರ ಹಾಕನ ಇದನ್ನ ಹಾಕ ದೌಡ್ ಕಳಿಯಾಕ. ಹೌದೌದು, ಅದನ್ನ ಹೇಳಿದ್ನಲ್ರಿ. ನೀವು ಅಲ್ಲಿ ನಿಮ್ಮ ತೋಟಗಾರಿಕೆ ಬೆಳೆಗಳಿದ್ವು ಅಂದ್ರ ಅಥವಾ ನಿಮ್ಮ ಹೊಲದಾಗ ಇತ್ತು ಅಂತ ತಿಳ್ಕರಿ. ಹೊಲದಾಗನ ಯಾಕಂಡಿ ಒಣ ಬೇಸ ಹೊಲದಾಗ ಐತ, ಭೂಮಿ ತಂಪಿದ್ದ ಮುಂಜಾನೆ ಸಾಯಂಕಾಲ ಟೈಮ್ನಾಗ ಪಂಪಿಗೆ ಹಾಕೊಂಡ ಆ ಕಸ ಕಡ್ಡಿ ಮ್ಯಾಗ ಇದನ್ನ ಮಾಡಿಬಿಟ್ರೆ ದೌಡ್ ಕಳಿಯಾಕ ಹತ್ತೈತಿ. ಕಳಿತಂದ್ರ ಸೂಕ್ಷ್ಮ ಜೀವಿಗಳಿಗೆ ಎರೆಹುಳು ತಿನ್ನಕ ಚಾನ್ಸ್ ಆಕತ್ರಿ. ಅದು ಹಂಗ ನಾವ್ ಎರೆಹುಳು ಗುಂಡಿಗನ ಸ್ಪ್ರೇ ಮಾಡ್ಬೋದು. ಕಾಂಪೋಸ್ಟ್ ಗೊಬ್ಬರ ಮಾಡದಿದ್ರೆ ಅದಕ್ಕೂ ಬೆಳೆಗಳಿಗೆ ತಪ್ಪಲು ಏನ್ ಬಿದ್ದಿರ್ತೈತಿ ಅಲ್ಲೇನು ಇದನ್ನ ಮಾಡ್ಬೋದು. ಮಾಡಿ 100 ಲೀಟರ್ ನೀರ್ ತಗೋಬೇಕು. 100 ಲೀಟರ್ ನೀರು, 2 ಲೀಟರ್ ಹುಳಿ ಮಜ್ಜಿಗೆ, 1 kg ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ 1 kg ಬೇವಿನ ಹಾಕಿ 12 ತಾಸು ಇವತ್ತಿನ ರಾತ್ರಿ ರೆಡಿ ಮಾಡಿದ್ವಿ ಅಂದ್ರ ನಾಳೆ ಬೆಳಿಗ್ಗೆ ರೆಡಿ ಆಗತ್ತೆ. ಇದನ್ನ ಯಾವ ಬೆಳೆಗಳಿಗೆ ಹುಳಿ ಮಜ್ಜಿಗೆ ಕಷಾಯ ಅಂದ್ರೆ ಕಡ್ಲಿ ಬೆಳೆಗೆ ಹುಳಿಬೋದು. ಆಮ್ಯಾಗ ಬೂದು ರೋಗ ತರಕಾರಿ ಬೆಳೆಗೆ ಬರ್ತಕ್ಕಂಥದ್ದು, ಮತ್ತೆ ಸುಳಿ ರೋಗ ಉಳ್ಳಾಗಡ್ಡಿಗೆ ಬರ್ತೈತೆ ತಲಸಿಗೆ. ಮೋಡ ಕವಿದ ವಾತಾವರಣ ಇದ್ರ ಮಾವಿನ ಸಸಿ ಜಿಗಿ ರೋಗ ಮಾವಿನ ಗಿಡಕ್ಕೆ ಹೊಡೆದ್ರೆ ಇದು ಕಂಟ್ರೋಲ್ ಎಲ್ಲರ ಕಡೆ ಸಾಮೂಹಿಕ. ಸರ್ ನಮಸ್ಕಾರ, ನಾನು
ಕುಮಾರ್ ಭಜಂತ್ರಿ ಅಂತೇಳಿ ಹೊಸಮಂಡಿ ಗ್ರಾಮದವರು, ಗದಗ ಜಿಲ್ಲಾ ಮತ್ತು ಗದಗ ತಾಲೂಕಿನವರು. ನಾವು ರೈತರಲ್ಲಿ ಒಂದು ಈಗ ಎಲ್ಲರೂ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡಿ ನಮ್ಮ ಭೂಮಿಯನ್ನು ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ. ಭೂಮಿ ಎಲ್ಲ ಫಲವತ್ತತೆ ಕಳ್ಕೊಂಡಿದ್ದಾರೆ, ಬರಡು ಭೂಮಿ ಆಗ್ತದೆ. ಇದೇ ಥರ ನಾವು ರಾಸಾಯನಿಕ ಯೂಸ್ ಮಾಡಿದರೆ ಮುಂದೆ 10 ವರ್ಷಕ್ಕೆ ಹೋದರೆ ನಮ್ಮ ಭೂಮಿಯಲ್ಲಿ ಏನೂ ಬೆಳೆಯೋದಿಲ್ಲ, ಬಂಜರು ಭೂಮಿ ಆಗ್ತದೆ. ಅದಕ್ಕೆ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ, ಈಗೆಲ್ಲ ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳಿಬೇಕಂತಂದು ಸಾವಯವ ವ್ಯವಸಾಯ ಮಾಡೋದ್ರ ಕಡೆಗೆ ಗಮನ ಕೊಡ್ರಿ. ಈಗ ಮಾರ್ಕೆಟಲ್ಲಿ ಬಂದಂಥ ಡಾಕ್ಟರ್ ಬೂಮ್ ಸಾವಯವ ಗೊಬ್ಬರ ಚೆನ್ನಾಗಿದೆ, ಒಳ್ಳೆಯ ರಿಸಲ್ಟ್ ಇದೆ. ಆಮೇಲೆ ಸಾಯಿಲ್ ಕಾರ್ಬನ್ ಜಾಸ್ತಿ ಇದೆ ಅದರಲ್ಲಿ. ಆಮೇಲೆ ಇದು ಪ್ರೋಬೂಸ್ಟ್ ಅಂತಂದೇಳಿ ಒಂದು ಗ್ರ್ಯಾನ್ಯೂಲ್ಸ್ ಇದೆ, ಹ್ಯೂಮಿಕ್ ಆ್ಯಸಿಡ್ಡು, ಫಾಲಿಕ್ ಆ್ಯಸಿಡ್ ಮತ್ತು ಅಮಿನೋ ಆ್ಯಸಿಡ್ ಅಂತಂದೇಳಿದೆ. ಒಳ್ಳೆಯ ರಿಸಲ್ಟ್ ಇದೆ. ಭೂಮಿ ಹೆಲ್ಪ್ ಮಾಡ್ತದೆ, ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಜಾಸ್ತಿ ಮಾಡ್ತದೆ, ಭೂಮಿಯನ್ನು ಮಿದು ಮಾಡ್ತದೆ. ನಾವು ಕೊಟ್ಟಂಥ ನೀರು ಮತ್ತು ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಹೀರ್ಕೊಳ್ಳೋಕೆ ಒಂದು ಅನುಕೂಲ ಮಾಡಿಕೊಡ್ತದೆ. ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ವಿಷಮುಕ್ತ ಆಹಾರವನ್ನು ಕೊಡೋಣ ಅಂತಂದು ನನ್ನೊಂದೆರಡು ಮಾತು ಹೇಳ್ತಾ ಇದ್ದೀನಿ.